ಪ್ರಬಂಧಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ? ಮ್ಯಾಕ್ಸಿಮಮ್ ಎಷ್ಟು ತಗೊಳ್ಬಹುದು? 150, 160 ವರೆಗೂ ಹೋಗ್ತಾರೆ. ಓಕೆ, ನಮ್ಗೆ GS ನಲ್ಲಿ ನೋಡ್ರಿ 1, 2, 3, 4 ಅಂತ 4 ಪೇಪರ್ ಇದೆ. ಇದರಲ್ಲಿ 4 ಅಲ್ಲಿ ನಾವು ಹೈಯೆಸ್ಟ್ ತಗೊಳ್ಬಹುದು, 130, 140 ವರೆಗೂ ಹೋಗ್ಬಹುದು. ಆಮೇಲೆ ಇದಕ್ಕಿಂತ ಮುಂಚೆ ಏನು ಎಸ್ಸೆ ಪೇಪರ್ ನಡೆಯುತ್ತಲ್ಲ ನಿಮಗೆ, ಸೊ ಇದರಲ್ಲೂ ನೀವು 150, 160 ವರೆಗೂ ಹೋಗ್ಬಹುದು. ನಮ್ ಕರ್ನಾಟಕದವ್ರು ಎವರೇಜ್ 130 ವರೆಗೂ ತಗೊಳ್ತಾರೆ, ಅಥವಾ ಅದಕ್ಕಿಂತ ಕಡಿಮೆ ಇರ್ತಾರೆ. ನೀವು ಇಲ್ಲಿವರೆಗೂ ಏನಾದ್ರು ತಗೊಂಡ್ರಿ IAS IPS ಆಗ್ತೀರಿ ನೀವು. ಓಕೆ, ಆಮೇಲೆ ಇಲ್ಲೂ ಕೂಡ ಎಥಿಕ್ಸ್ ಅಲ್ಲಿ ಕೂಡ ಇಷ್ಟು ತಗೊಳ್ಬಹುದು. ಇವೇನಿದೆಯಲ್ಲ 3 ಪೇಪರ್ ಮ್ಯಾಕ್ಸಿಮಮ್ 120, ಅದನ್ನ ದಾಟಲ್ಲ. ಮ್ಯಾಕ್ಸಿಮಮ್ ಯಾರೇ ಆದ್ರೂ ಕೂಡ 120. ಟೋಟಲ್ ಇವೆಲ್ಲ ಪೇಪರ್ ನಡೆಯೋದು 250. ಒಂದ್ ಪೇಪರ್ 250 ಇರುತ್ತೆ, ಇಷ್ಟಿಷ್ಟು ಅಂಕ ತಗೊಳ್ತಾರೆ. ಲೆಕ್ಕ ಹಾಕಿ ನೋಡೋಣ. ಹಾಗಾದ್ರೆ ಟೋಟಲ್ ಎಷ್ಟಾಗುತ್ತೆ ನಿಮ್ದು GS ನಲ್ಲಿ? 3 ಪೇಪರ್ 120 ಅಂದ್ರೆ 360 ಆಯ್ತು ಅಲ್ವಾ? 360 ಇದನ್ನ 140 ತಗೊಳ್ರಿ, ಆಮೇಲೆ ಇದು 150 ತಗೊಳ್ರಿ ಅವರೇಜ್. ಸೊ GS ಪೇಪರ್ಗಳು ಅಷ್ಟೇ ಸೇರಿಸಿದ್ರೆ ಅಂದಾಜು 500 ಮಾರ್ಕ್ಸ್. ಆಮೇಲೆ ಇದು 150 ಅಂದ್ರೆ ಅರೌಂಡ್ 650. ನಿಮ್ಮ GS ಟಾರ್ಗೆಟ್ ಎಷ್ಟಿರಬೇಕು ಅಂದ್ರೆ 650 ಟಾರ್ಗೆಟ್ ಇಟ್ಕೊಂಡು ಬರಿಬೇಕು ನೀವು. ಒಂದು 100 ಹೋಗ್ಲಿ, 100 ಮಾರ್ಕ್ಸ್ ಹೋದ್ರೂ ಕೂಡ ಏನ್ ಚಿಂತೆ ಇಲ್ಲ ನಮ್ದು. 550 ನೀವು ಬಂದ್ ನಿಲ್ತೀರಿ. ಆಮೇಲೆ ಆಪ್ಷನಲ್ ಪೇಪರ್ ಎಷ್ಟಿರುತ್ತೆ ನಮಗೆ? ಮತ್ತೆ 2 ಪೇಪರ್ ಇರುತ್ತೆ ಪ್ರತಿಯೊಂದರಲ್ಲಿ. ಅವರೇಜ್ ನೋಡಿ, ಇಲ್ಲಿ ಇದಕ್ಕೊಂದು 150, ಇದಕ್ಕೊಂದು 150 ತಗೊಳ್ತಾ ಇದ್ದಾರೆ. ಮೊದಲು 10 ವರ್ಷದ ಹಿಂದೆ ಸ್ಕೋರ್ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ರು, ಬಟ್ ಈಗ ಅಷ್ಟು ಕೊಡ್ತಾ ಇಲ್ಲ. ಎವರೇಜ್ 300 ಆಜು ಬಾಜು ಇರ್ಬೇಕು ನೀವು. 150 ಆಕ್ಚುಲಿ 320 ಟಾರ್ಗೆಟ್ ಇಟ್ಕೊಳ್ರಿ ಎರಡು ಸೇರಿಸಿ, ಬಟ್ 280 ಅಬವ್ ಇದ್ರೆ ಸಾಕು ನೀವು ಆಪ್ಷನಲ್ ನಲ್ಲಿ. ಇಷ್ಟು ರೀಚ್ ಆದ್ರೆ ನೀವು ಟಾಪ್ ರ್ಯಾಂಕ್ ಗಳಲ್ಲಿ ಬರ್ತೀರಿ. ಸೊ 550 ಪ್ಲಸ್ 280 ಲೆಕ್ಕ ಹಾಕ್ರಿ. 550 ಪ್ಲಸ್ 280, 8 5 13, ಒಂದಿಲ್ಲಿ 5 600, ಎಷ್ಟಾಯ್ತಪ್ಪ ಇದು? 600 ಕರೆಕ್ಟಾ? 830 ಅಂಕಗಳಾಯ್ತು ನಿಮ್ದು. ಸೊ ಇಷ್ಟು ಮಾಡಿದಿರಿ ಅಂದ್ರೆ ನಿಮ್ಗೆ ಇಂಟರ್ವ್ಯೂ ಕಾಲ್ ಬರುತ್ತೆ ಇಲ್ಲಿಗೆ. ಇನ್ನು ಇಂಟರ್ವ್ಯೂ ಹೋಗ್ತೀರಿ, ನಿಮ್ಮ ಬಳಿ ಈಗ 830 ಮಾರ್ಕ್ಸ್ ಇದೆ. ಇಂಟರ್ವ್ಯೂ ಹೋಗ್ತೀರಿ, ಕರ್ನಾಟಕದವ್ರು ಎಲ್ಲಿ ಫೇಲ್ ಆಗ್ತಾ ಇದಾರೆ ಅಂದ್ರೆ ಇಲ್ಲಿ ಇದರ ಆಜುಬಾಜು ಅಂಕ ತಗೊಳ್ತಾ ಇದಾರೆ. ಇಲ್ಲಿ ಇದರ ಆಜುಬಾಜು ಅಂಕ ತಗೊಳ್ತಾ ಇದಾರೆ. ಬಟ್ ಇಷ್ಟು ತಗೊಂಡ್ರೆ ನಮ್ಗೆ IAS IPS ಸಿಗಲ್ಲ. ಇಲ್ಲಿ ನಿಮ್ಗೆ ಎಲ್ಲಿ ಹೋಗ್ಬೇಕು ಅಂದ್ರೆ ಅಬೌವ್ 180 ಹೋಗ್ಬೇಕು. ಇದು ಎಲ್ಲಿ ಸಿಗುತ್ತೆ ಸರ್ ನಮಗಂದ್ರೆ, ನೀವು ಹೇಗೆ ನ್ಯೂಸ್ ಪೇಪರ್ ಓದ್ತೀರಿ, ಮತ್ತೆ ಹೇಗೆ ಯೂಟ್ಯೂಬ್ ಅನ್ನ ಯೂಸ್ ಮಾಡ್ಕೊಳ್ತೀರಿ, ಹೇಗೆ ಎಕ್ಸ್ಟ್ರಾ ಬುಕ್ಸ್ ಓದ್ತೀರಿ ನೀವು, ಅವಾಗ ನಿಮ್ಗಿದು ಇದ್ರ ಅಬೌವ್ ಸಿಗುತ್ತೆ ಸ್ಕೋರ್. ಇಂಟರ್ವ್ಯೂ ನಲ್ಲಿ ಅವರು ನಿಮ್ಮ ನಾಲೆಜ್ ಅನ್ನ ಚೆಕ್ ಮಾಡಲ್ಲ, ನಿಮ್ಮ ಅವೇರ್ನೆಸ್ ಚೆಕ್ ಮಾಡ್ತಾರೆ. ನಾಲೆಜ್ ಅಂದ್ರೆ ಏನ್ ಹೇಳಿ? ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ, ಈಗ ಉದಾಹರಣೆಗೆ ನಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ ಅನ್ಕೊಡ್ರಿ, ಹೇಳಪ್ಪ ಮಷಿನ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಕೇಳ್ತಾರ ಅನ್ಕೊಡ್ರಿ. ಅವ್ರು ಕೇಳ್ತಾರೆ, ಸರ್ ಪ್ರೆಸೆಂಟ್ಲಿ ಐ ಫಾರ್ಗೋಟ್ ಅಬೌಟ್ ದಾಟ್ ಅಂತ ಹೇಳಿದ್ರೆ ಏನು ತಪ್ಪಿಲ್ಲ, ನಿಮ್ಗೆ 0 ಮಾರ್ಕ್ ಕೊಡಲ್ಲ. ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ನಡೀತಾ ಇದೆ, ಇದ್ರ ಬಗ್ಗೆ ಏನೇನ್ ಸುದ್ದಿ ಇದೆ ಹೇಳಪ್ಪ ಅಂತ ಕೇಳ್ತಾರೆ. ಸರ್ ದಯವಿಟ್ಟು ನನಗೆ ಗೊತ್ತಿಲ್ಲ ಅಂತ ಏನಾದ್ರು ಹೇಳಿದ್ರಿ ನಡಿ ಮನೆಗೆ ಅಂತಾರ. ಯಾಕೆ ಹೇಳ್ರಿ? ನಿಮ್ಗದು ಗೊತ್ತಿರ್ಲೇಬೇಕು. ಯಾಕೆ? ನೀವು ಒಬ್ರು ಆಫೀಸರ್ ಆಗೋರಿದ್ದೀರಿ, ಭಾರತದಲ್ಲಿ ಏನಾಗ್ತಾ ಇದೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ನಿಮಗೆ ತಪ್ಪಾಗತ್ತಲ್ವಾ? ಸೊ ಅದನ್ನ ಚೆಕ್ ಮಾಡ್ತಾರೆ ಅವರು. ಸೊ ನೋಡಿ, ತಗೊಂಡಿದ್ದಾರೆ ನಮ್ ಕರ್ನಾಟಕದವರೇ. ಒಬ್ರು ಆಕಾಶ್ ಅಂತ ಇದ್ದಾರೆ, ಡಾಕ್ಟರ್ ಆಕಾಶ್ ಅಂತ ಇದ್ದಾರೆ. ಮತ್ತೊಬ್ರು ಜಯದೇವ್ ಅಂತ ಹೇಳಿ, ಇವರು ಬನ್ರಿ. ಇದು ಡಾಕ್ಟರ್ ಆಕಾಶ್ ಅವರು IAS ಇದ್ದಾರೆ ಇವರು. ಸೊ 210 ಏನ್ 205 ತಗೊಂಡಿದ್ರು. ಇವರು ಜಯದೇವ್ ಅವರು ಕೂಡ 205 ತಗೊಂಡಿದ್ರು. ಇಬ್ರು ಕೂಡ ಇನ್ಸೈಟ್ಸ್ IAS ಅಲ್ಲಿ ವಿನಯ್ ಸರ್ ಅಂಡ್ರೆ ಗೈಡೆನ್ಸ್ ತಗೊಂಡಿದ್ರು. ಇವ್ರದ್ದು ಕೂಡ 5ನೇದೋ 6ನೇ ಅಟೆಂಪ್ಟ್. ಈಗಾಗಲೇ KS ಆಫೀಸರ್ ಇದ್ರು ಇವರು. ಇವ್ರದ್ದು 2ನೇದೋ ಫಸ್ಟ್ ಅಟೆಂಪ್ಟ್ ಇವ್ರದ್ದು, ಜಯದೇವ್ ಅಂತ ಹೇಳಿ. ಇವ್ರದ್ದು ಇಂಟರ್ವ್ಯೂ ಇದೆ ಯೂಟ್ಯೂಬ್ ಅಲ್ಲಿ, ನೀವು ಚೆಕ್ ಮಾಡ್ಕೊಳ್ಬೇಕು, ಇನ್ಸೈಟ್ಸ್ IAS ವೆಬ್ಸೈಟ್ ಅಲ್ಲಿ. ಮತ್ತೆ ಇನ್ನೂ ಒಂದು ಹೇಳ್ತೀನಿ, ತುಂಬಾ ಚೆನ್ನಾಗಿ ನಿಮ್ಮದು ಇಂಟರ್ವ್ಯೂ ನಲ್ಲಿ ಸ್ಕೋರ್ ಬರಬೇಕು ಅಂದ್ರೆ ನೀವು ಈಗಲಿಂದ ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕು. ಅದಕ್ಕೆ ಎಕ್ಸ್ಟ್ರಾ ವರ್ಕ್ ಅಂದ್ರೆ ಏನ್ ಮಾಡೋದು? ನ್ಯೂಸ್ ಪೇಪರ್ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಓದ್ಕೊಳ್ಳೋದು, ಸ್ವಲ್ಪ ಎಕ್ಸ್ಟ್ರಾ ಬುಕ್ಸ್ ಓದ್ಕೊಳ್ಳೋದು, ಯೂಟ್ಯೂಬ್ ಅಲ್ಲಿ ಏನೇನ್ ನಡೀತಾ ಇದೆ ಅಂತ ಎಕ್ಸ್ಟ್ರಾ ಚಾನಲ್ ಗಳನ್ನ ಫಾಲೋ ಮಾಡೋದು. ಅವಾಗ ನಿಮ್ಗೆ ಇಂಪ್ರೂವ್ಮೆಂಟ್ ಸಿಗುತ್ತೆ. ಮತ್ತೆ ಇನ್ನೊಬ್ರು ಹೇಳ್ತೀನಿ ನಾನು ನಿಮಗೆ, ಅವ್ರ ಹೆಸರು, ಇವ್ರು IFS ಅಧಿಕಾರಿ ಇದ್ದಾರೆ, ಅವ್ರ ಹೆಸರು ನನಗೆ ಮರ್ತಿದ್ದೀನಿ ಅನ್ಸುತ್ತೆ. IFS ಇಂಟರ್ವ್ಯೂ. ಅವ್ರು ಯಾವ ತರ ಮಾತಾಡ್ತಾರೆ, ಬರೀ ಅವ್ರದ್ದು ಮಾತಾಡಿದ್ರೆ ನಿಮ್ಗೆ ಗೊತ್ತಾಗುತ್ತದು. ಅವ್ರ ಹೆಸರು ಇವ್ರ ಹೆಸರು ಏನಪ್ಪಾ, ಇದು ಅಲ್ಲ, ಅಪಾಲ ಮಿಶ್ರಾ. ಬರ್ಕೊಡ್ರಿ ಹೆಸರು ಅದನ್ನ. ಅಂದ್ರೆ ನಿಮಗೆ ಇಂಟರ್ವ್ಯೂ ನಲ್ಲಿ ಟಾಪ್ ಸ್ಕೋರ್ ತಗೊಳ್ಬೇಕಂದ್ರೆ ನಿಮ್ದು ಕಮ್ಯುನಿಕೇಶನ್ ಯಾವ ತರ ಇರ್ಬೇಕು ಅನ್ನೋದನ್ನ, ಅಪಾಲ ಮಿಶ್ರಾ ಮಾಕ್ ಇಂಟರ್ವ್ಯೂ.
ಸರ್ ಎಸ್ ಎ ಕ್ಲಾಸ್ ಮಾಡಿ ಇಂಟರ್ವ್ಯೂ ಏನ್ ಹೇಳ್ತಾ ಇದಾರೆ ಅನ್ಬೇಡ್ರಿ. ಮತ್ತೆ ನೀವು ಟಾಪ್ ರ್ಯಾಂಕ್ ಬರ್ಬೇಕು. ನಮ್ಮ ಉದ್ದೇಶ ಬರೀ ನಿಮ್ಮನ್ನ IAS ಎಕ್ಸಾಮ್ ಪಾಸ್ ಮಾಡಿಸೋದಲ್ಲ. ನೀವು IAS IPS ಆಗ್ಬೇಕು ಅಂದಾಗ ಎಕ್ಸಾಮ್ ಬರೆದಿರೋದಕ್ಕೆ ಸಾರ್ಥಕ. ಓಕೆ, ಇವ್ರು ಮಾತಾಡೋ ಕಮ್ಯುನಿಕೇಶನ್ ಸ್ಕಿಲ್ ಯಾವ ತರ ಇರುತ್ತೆ ನೋಡಿ ಅವ್ರದ್ದು. ಒಂದು ನಿಮಿಷ. ಹೀಗೆ ನೀವು ಮಾತಾಡೋ ಕಲಿಬೇಕು. ಬರುತ್ತೆ, ನಿಮ್ ನಾಲೆಜ್ ಜಾಸ್ತಿ ಆದಾಗ ತಾನಾಗೆ ಬರುತ್ತೆ ನಿಮ್ಗೆ. ಪಾಲ ಮಿಶ್ರಾ ಅಂತ ಬರ್ಕೊಂಡಿದೀರಿ. ಇವ್ರದೊಂದು 3-4 ಸ್ಪೀಚ್ ಕೇಳ್ರಿ ಫ್ರೀ ಇದ್ದಾಗ. ಆಮೇಲೆ ಅವ್ರ ಸ್ಟ್ರಾಟಜಿ ಕೂಡ ಕೇಳ್ಕೊಡ್ರಿ. IFS ಆಫೀಸರ್ ಇದಾರೆ ಅವರು. ಆಡಿಯೋ ಕ್ಲಿಯರ್ ಇಲ್ಲ ಇಲ್ಲಿ ಯಾಕೋ ಇದು. ಇದು ಕೋವಿಡ್ ಟೈಮಲ್ಲಿ ಬಂದಿದ್ದೀರ ಅವ್ರ ರ್ಯಾಂಕ್. ಸೊ ಅವ್ರ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ನೋಡ್ಕೊಳ್ಬೇಕು ನೀವು. ಇನ್ನೊಬ್ರು ಜಯದೇವ್, ಕರ್ನಾಟಕ. ಇವ್ರದ್ದು ಕಾಣ್ತಾ ಇಲ್ಲ ಎಲ್ಲೋ. ಇರ್ಲಿ, ಅದು ಸಿಕ್ಕಾಗ ಹೇಳ್ತೀನಿ ನಾನು ನಿಮಗೆ. ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಸರ್ಚ್ ಮಾಡ್ಬೇಕು ಫ್ರೀ ಇದ್ದಾಗ ಗೂಗಲ್ ಅಲ್ಲಿ. ಹೈಯೆಸ್ಟ್ GS1 ಸ್ಕೋರ್ ಯಾರು ತಗೊಂಡಿದ್ದಾರೆ ಅವ್ರದ್ದು ಆನ್ಸರ್ ಕಾಪಿ ನೋಡ್ಬೇಕು. ಹೈಯೆಸ್ಟ್ GS4 ಯಾರು ಸ್ಕೋರ್ ತಗೊಂಡಿದ್ದಾರೆ ಅವ್ರದ್ದು ಆನ್ಸರ್ ಕಾಪಿ ನೋಡ್ಬೇಕು. ಹೈಯೆಸ್ಟ್ ಇಂಟರ್ವ್ಯೂ ಮಾರ್ಕ್ಸ್ ಯಾರಿಗೆ ಬಂದಿದೆ ಅವ್ರದ್ದು ಕಮ್ಯುನಿಕೇಶನ್ ನೋಡ್ಬೇಕು ನೀವು. ನಮ್ ಕರ್ನಾಟಕದವ್ರದ್ದು ನೋಡ್ರಿ, ಕಡಿಮೆ ತಗೊಂಡಿರೋರ್ದು. ಅದೇ ಆಕಾಶ್ ಅವ್ರು ಇದಾರಲ್ವಾ, ಡಾಕ್ಟರ್ ಆಕಾಶ್ ಅವ್ರು ಇದಾರೆ, ಅವ್ರದ್ದು ಮಾಕ್ ಇಂಟರ್ವ್ಯೂ ನೋಡ್ರಿ. ಮತ್ತೊಬ್ರು ಕಡಿಮೆ ತಗೊಂಡಿರ್ತಾರೆ, ಅವ್ರದ್ದು ಮಾಕ್ ಇಂಟರ್ವ್ಯೂ ನೋಡ್ರಿ. ಏನ್ ವ್ಯತ್ಯಾಸ ಇದೆ ಥಿಂಕ್ ಮಾಡ್ರಿ ಅದನ್ನ. ಆ ತರ ನೀವು ಥಿಂಕ್ ಮಾಡಿದಾಗ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಇಂಟರ್ವ್ಯೂ ನಲ್ಲಿ ಹೈ ಸ್ಕೋರ್ ಆಗ್ಬೇಕಂದ್ರೆ ನಿಮ್ ಬಳಿ ಸಾಕಷ್ಟು ನಾಲೆಜ್ ಇರಬೇಕು. ಅದು ನಾಲೆಜ್ ಎಲ್ಲಿಂದ ಹೊರಗಿಂದಲ್ಲ. ನೀವೇನ್ UPSC ಓದಿರ್ತೀರಿ ಅದನ್ನ ಅನಲಿಟಿಕಲ್ ಆಗಿ ಥಿಂಕ್ ಮಾಡುವಂತ ನಾಲೆಜ್ ಇರ್ಬೇಕು ನಿಮ್ಗೆ. ಅದು ಬರುತ್ತೆ ತಾನಾಗೆ. ನಮ್ಮ ಪಾಂಚಜನ್ಯ IAS ಮೇನ್ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ತಾ ಹೋಗಿ ನಿಮ್ಗೆ ಸಾಕಷ್ಟು ನಾಲೆಜ್ ಬರುತ್ತೆ. ಅದನ್ನ ನಾನೇ ಕಲ್ಸ್ಕೊಡ್ತೀನಿ ನಿಮ್ಗೆ. ಓಕೆ, ನೆಕ್ಸ್ಟ್. ಈಗ ಇದಾಯ್ತಾ, ನಾವೀಗ SA ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ. ಎಲ್ಲಿಗೆ ಬಂದ್ರಿ ನೀವೀಗ? ಇಂಟರ್ವ್ಯೂ ಬಂದ್ರಿ ಅನ್ಕೊಳ್ಳೋಣ. ಸೊ 830 ಅಂಕ ಇದೆ. 830ಕ್ಕೆ ಬರೀ 180 ತಗೊಳ್ರಿ ಸಾಕು. ಇದು 8 3 11, ಇಲ್ಲೊಂದು ಹೋಯ್ತು. ಎಷ್ಟಾಯ್ತು ಇದು? 1010 ಅಂಕ. ಟಾಪ್ 10 ರ್ಯಾಂಕ್ ಸ್ಕೋರ್ ಚೆಕ್ ಮಾಡ್ಕೊಡ್ರಿ. ಇಷ್ಟೇ ಇರುತ್ತೆ ಅವ್ರು. ಇವ್ರದೊಬ್ಬರದೇ ಜಾಸ್ತಿ ಇತ್ತು. ಅನುದೀಪ್ ದುರುಶೆಟ್ಟಿ ಅವ್ರದ್ದು 2017-18 ಬಂದಿದ್ರು ಅವರು. ಅವ್ರದ್ದು ಆ ಟೈಮಲ್ಲಿ ಸ್ಕೋರ್ ಎಲ್ರಿಗೂ ಜಾಸ್ತಿ ಕೊಟ್ಟಿದ್ರು. ಬಟ್ ಈಗಿಲ್ಲ, ಇಷ್ಟೇ ಇದೆ ಎವರೇಜ್. ನೀವು ಬರ್ದು ಅನ್ಸ್ಕೊಡ್ರಿ, ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲಿ ನಾನು ಇಷ್ಟಿಷ್ಟು ತಗೊಳ್ತೀನಿ ಅಂತ ಒಂದು ಟಾರ್ಗೆಟ್ ಇರಲಿ ನಿಮ್ ಬಳಿ. ಅದು ಪ್ರಿಲಿಮ್ಸ್ ಇರಲಿ, ಮೇನ್ಸ್ ಇರಲಿ, ಈ ತರ ನಿಮ್ ಬಳಿ ಕ್ಲಾರಿಟಿ ಇರಬೇಕು. ಇಷ್ಟು ತಗೊಂಡ್ರಿ ಅಂದ್ರೆ ನೀವು ಟಾಪ್ 10 ಒಳಗಡೆ ಬಂದ್ಬಿಡ್ತೀರಿ. ಅರ್ಥ ಆಯ್ತಾ? ಸರಿ, ಹಾಗಾದ್ರೆ ಪ್ರಬಂಧದಲ್ಲಿ ಏನೋ ಹೇಳ್ದೆಪ್ಪ ನಾನು. ಎಷ್ಟು ತಗೊಳ್ಬೇಕು ಅಂತ ಹೇಳಿದೆ ನಿಮಗೆ? 150 ಮಾರ್ಕ್ಸ್ ತಗೊಳ್ಬೇಕು. ಹೇಗೆ ತಗೊಳ್ಳೋದು ನಾವು ಪ್ರಬಂಧದಲ್ಲಿ 150 ಮಾರ್ಕ್ಸ್ ಗಳನ್ನ? ಸರಿ, ನೋಡೋಣ. ಪ್ರಬಂಧ ಅನ್ನೋದು ನಮ್ಮ ಸ್ವಂತ ಜ್ಞಾನದ ಮೇಲೆ ನಿಲ್ಲುತ್ತೆ. ಅಲ್ಲಿ ಬೈಹಾಟ್ ಮಾಡಿ ಬರೆಯೋದಲ್ಲ ಪ್ರಬಂಧ ಅಂತ ಅಂದ್ರೆ. ಪ್ರಬಂಧ ಅನ್ನೋದು ಏನಿರುತ್ತೆ ಅಂದ್ರೆ ನಮ್ಮ ಸ್ವಂತ ಜ್ಞಾನದ ಮೇಲೆ ಇರುತ್ತೆ. ಮತ್ತೆ ನೀವು ಇನ್ನೂ ಒಂದು ಅಬ್ಸರ್ವ್ ಮಾಡ್ರಿ, ಎಲ್ಲ ಎಕ್ಸಾಮ್ಗಳಿಗೆ ಪ್ರಬಂಧ ಇಟ್ಟಿಲ್ಲ ಅವರು. FD ACD ಎಕ್ಸಾಮ್ಗಳಿಗೆ ಪ್ರಬಂಧ ಇದೆಯಾ? ಇಲ್ಲ. PSI ಎಕ್ಸಾಮ್ಗೆ ಇದೆಯಾ? ಎಸ್, PSI ಎಕ್ಸಾಮ್ಗೆ ಇದೆ. ಎಷ್ಟು ಪದಗಳಲ್ಲಿದೆ? 600 ಪದ, ಒಂದು 6 ಪೇಜ್ ಬರೆಯೋದಿರುತ್ತೆ. UPSC ಎಷ್ಟಿದೆ? 1000 ಪದಗಳ 2 ಪ್ರಬಂಧ ಇರುತ್ತೆ. ಅಂದ್ರೆ ಎಷ್ಟು ಪದ ಬರಿಬೇಕು ನೀವು ಇಲ್ಲಿ? 2000 ಪದ ಬರಿಬೇಕು. ನೋಡೋಣ, ಮೊದಲು ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ತಾ ಹೋಗಿ. ನಮ್ UPSC ನಲ್ಲಿ SA ಎಕ್ಸಾಮ್ ನಡೆಯೋದು 250 ಅಂಕಕ್ಕೆ. ಟೋಟಲ್ ಒಂದಕ್ಕೆ 125, ಮತ್ತೊಂದಕ್ಕೆ 125 ಅಂಕ. ನಾವೆಷ್ಟು ಪದ ಬರಿಬೇಕು ಅಂದ್ರೆ 1000ದಿಂದ 1200 ಅವ್ರ ಆತರ ಹೇಳಿ. ಬಟ್ ನೀವು ನೀಟಾಗಿ 900 ಪದ ಬರೀರಿ ಸಾಕು. ಬಟ್ ಎಷ್ಟು ಪೇಜ್ ತುಂಬಬೇಕು ಅಲ್ಲಿ ಅಂತ ಅಂದ್ರೆ ಕಂಪಲ್ಸರಿ 12 ಪೇಜ್ ತುಂಬಲೇಬೇಕು. 900 ಪದ ನೀವು 6 ಪೇಜ್ ನಲ್ಲಿ ಬರೆದ್ರೆ ಅಂಕ ಸಿಗಲ್ಲ ನಿಮಗೆ. ಅಕ್ಷರಗಳ ಫಾಂಟ್ ಸೈಜ್ ದೊಡ್ಡದಾಗಬೇಕು. ಕಲಿಸ್ತೀವಿ ಅದನ್ನು ಕೂಡ. ಓಕೆ, ಇದೊಂದಿದು. ಮತ್ತೆ ಇದು ಕೂಡ ಸೇಮ್ ಅದೇ ತರ. ಸೇಮ್ ಇದು ಕೂಡ 12 ಪೇಜ್. ಸೊ ಹಾಗಾದ್ರೆ ಎಷ್ಟು ಪೇಜ್ ಬರಿಬೇಕಾಗತ್ತೆ ನೀವು ಎಸ್ಸೆ ಬರೆಯುವಾಗ? 24 ಪೇಜಸ್ ಅಷ್ಟೇ.
ಟೈಮ್ ಎಷ್ಟಿರುತ್ತೆ ಬರೆಯೋಕೆ ಪ್ರಬಂಧ? 3 ಅವರ್ಸ್. ಅರ್ಥ ಆಯ್ತಾ? ಹಾಗಾದ್ರೆ ಒಂದು ಪ್ರಬಂಧ ಬರೆಯೋಕೆ ನಮಗೆ ಎಷ್ಟು ಟೈಮ್ ಸಿಗುತ್ತೆ? 1.5 ಗಂಟೆ. ಅಂದಾಜು 90 ನಿಮಿಷ. 90 ಮಿನಿಟ್ ಅಲ್ಲಿ ಎಷ್ಟು ಪದ ಬರಿಬೇಕು ನೀವು? 900 ವರ್ಡ್ಸ್ ಬರಿಬೇಕು ನೋಡಿ ಅಷ್ಟೇ. ಆರಾಮಾಗಿ ಬರಿಬಹುದು. ಯಾಕೆ ಹೇಳ್ತಾ ಇದೀನಿ ಕೇಳಿ. ಅವು GS ಇದಾವಲ್ವಾ, GS1 to GS4 ಇದ್ ಹೇಗೆ ಅಂತ ಅಂದ್ರೆ, ಇಲ್ಲಿ ನಿಮಗೆ 10 ಅಂಕದ 10 ಪ್ರಶ್ನೆಗಳಿರುತ್ತೆ, 100 ಅಂಕ ಆಯ್ತು. 15 ಅಂಕದ 10 ಪ್ರಶ್ನೆಗಳಿರುತ್ತೆ, 150 ಅಂಕ ಆಯ್ತು. ಟೋಟಲ್ 250 ಅಂಕದ ಕ್ವಶನ್ ಪೇಪರ್ ಅದು. ಪ್ರಶ್ನೆಗಳೆಷ್ಟಿದೆ? 10 ಅಂಕದ 10, 15 ಅಂಕದ 10, 25 ಪ್ರಶ್ನೆ ಇದೆ. ಈ 10 ಅಂಕದ ಪ್ರಶ್ನೆಗೆ 2 ಪೇಜ್ ಬರಿಬೇಕು, 15 ಅಂಕದ ಪ್ರಶ್ನೆಗೆ 3 ಪೇಜ್ ಬರಿಬೇಕು. ಅರ್ಥ ಆಯ್ತಾ? ಸೊ ಹಾಗಾದ್ರೆ 20 ಪೇಜ್ 10 ಅಂಕದ್ದಾಯ್ತು, 20 ಪೇಜು. ಆಮೇಲೆ 15 ಅಂಕದ ಪ್ರಶ್ನೆಗಳೇ 3 ಬರಿಬೇಕು, ಅಂದ್ರೆ ಎಷ್ಟಾಯ್ತಿದು? ಸೊ ಇವು 10 ಪ್ರಶ್ನೆಗಳಿರುತ್ತೆ, ಅಂದ್ರೆ ಇವು ಕೂಡ 30. ಅಂದ್ರೆ ಎಷ್ಟು ಪೇಜ್ ಬರಿಬೇಕಾಗತ್ತೆ ನೀವಿಲ್ಲಿ? 50. GS ಬರೆಯುವಾಗ 50 ಪೇಜ್ ಬರಿಬೇಕಾಗತ್ತೆ 3 ತಾಸಲ್ಲಿ. 3 ಗಂಟೆಯಲ್ಲಿ 50 ಪೇಜ್ ಬರಿಬೇಕು. ಎಸ್ಸೆ ಬರೆಯುವಾಗ ಎಷ್ಟು ಬರಿಬೇಕು? ಅದರ ಅರ್ಧ. ಯಾಕೆ ಈ ತರ ಇಟ್ರು UPSC ನವರು? ಇದು ಬೈ ಹ್ಯಾಟ್ ಮಾಡಿ ಬರೆಯೋದು ಇದು GS ಎಲ್ಲ. ಕಂಟೆಂಟ್ ಇರುತ್ತೆ, ಬರಿತಾ ಹೋಗ್ಬಿಡೋದು, ಪಾಯಿಂಟ್ಸ್ ಹೆಡ್ಡಿಂಗ್ ಹಾಕೋದು, ಪಾಯಿಂಟ್ಸ್ ಬರೆಯೋದು, ಹೆಡ್ಡಿಂಗ್ ಹಾಕೋದು, ಪಾಯಿಂಟ್ಸ್ ಬರೆಯೋದು. ಬಟ್ ಎಸ್ಸೆ ಆ ತರ ಅಲ್ಲ. ಇದು ಯಾವ ತರ ಇರುತ್ತೆ ಅಂತ ಅಂದ್ರೆ ಅನಾಲಿಟಿಕಲ್ ಇರುತ್ತೆ. ಇದು ನೀವು ಅನಾಲಿಸಿಸ್ ಮಾಡ್ಬೇಕು, ಅದನ್ನ ಥಿಂಕ್ ಮಾಡ್ಬೇಕು. ಅದನ್ನ ಕೇಳುತ್ತೆ UPSC ನಿಮ್ಮನ್ನ. ಪ್ರಬಂಧ ಅಂದ್ರೆ ಈ ಉದಾಹರಣೆಗೆ ಒಂದು ಈ ವರ್ಷದ ಕ್ವಶನ್ ಪೇಪರ್ ನೋಡೋಣ ನಾವು. 2025 UPSC ಎಸ್ಸೆ. ಇದು UPSC ಕ್ವಶನ್ ಪೇಪರ್. ಇದು ಈ ತರ ಒಂದು ಕ್ವಶನ್ ಪೇಪರ್ ಕೊಡ್ತಾರೆ ನಿಮಗೆ, ಬರ್ದಿರ್ತಾರೆ ಅದರಲ್ಲಿ ಏನಂದ್ರೆ, ರೈಟ್ 2 essays choosing 1 topic from each of the following section A and B. 2 ಸೆಕ್ಷನ್ ಇರುತ್ತೆ. ಸೆಕ್ಷನ್ A ಅಂತ ಒಂದಿರುತ್ತೆ, ಸೆಕ್ಷನ್ B ಅಂತ ಒಂದಿರುತ್ತೆ. ಸೆಕ್ಷನ್ A ನಲ್ಲಿ 4 ಇರುತ್ತೆ ಟಾಪಿಕ್ಸ್. 4ರಿಂದ ನೀವು ಎಷ್ಟನ್ನ ಆಯ್ಕೆ ಮಾಡ್ಬೇಕು? 1 ಮಾತ್ರ. ಹಾಗೇನೆ ಸೆಕ್ಷನ್ B ಅಂತ ಒಂದಿರುತ್ತೆ, ಮತ್ತೆ 4 ಟಾಪಿಕ್ ಕೊಟ್ಟಿರ್ತಾರೆ, ಅದರಿಂದ 1 ಸೆಲೆಕ್ಟ್ ಮಾಡ್ಬೇಕು. ಫ್ಯಾಕ್ಚುಯಲ್ ಎಸ್ಸೆಗಳನ್ನ UPSC ಕೊಡ್ತಾ ಇಲ್ಲ, ಫಿಲಾಸಾಫಿಕಲ್ ಎಸ್ಸೆಗಳನ್ನ ಕೊಡ್ತಾ ಇದೆ. ಫ್ಯಾಕ್ಚುಯಲ್ ಎಸ್ಸೆಗಳಂತ ಅಂದ್ರೆ ಭಾರತದ ಶಿಕ್ಷಣದ ಕುರಿತು ಬರೆಯಿರಿ, ಆ ತರ ಕೊಡಲ್ಲ. ಪರಿಸರ ಮಾಲಿನ್ಯ ಎಂದರೇನು, ಪರಿಸರ ಮಾಲಿನ್ಯದಿಂದ ಆಗುವ ದುಷ್ಪರಿಣಾಮಗಳು, ಆ ತರ ಕೊಡಲ್ಲ. ಅದನ್ನ ಯಾರಿಗೆ ಕೊಡ್ತಾರೆ? SSLC ವಿದ್ಯಾರ್ಥಿಗಳು ಕೊಡ್ತಾರೆ, ನಮಗಲ್ಲ. ಅನಾಲಿಟಿಕಲ್ ಆಗಿ ಕೇಳುತ್ತೆ, ಹೇಗೆ ಕೊಡ್ತಾರೆ? ಸಿಂಪಲ್ ಆಗಿ ಕೊಟ್ಬಿಡ್ತಾರೆ. A ನಲ್ಲಿ ಟ್ರುತ್ ನೋಸ್ ನೋ ಕಲರ್. ಏನಿದೆ ಅರ್ಥ? ಸತ್ಯಕ್ಕೆ ಯಾವುದೇ ಬಣ್ಣ ಇಲ್ಲ. ಏನ್ ಬರೀತಿರೋದನ್ನ? ಸತ್ಯಕ್ಕೆ ಯಾವುದೇ ಬಣ್ಣ ಇಲ್ಲ ಅಂದ್ರೆ ಹೇಳ್ರಿ, ಏನ್ ಎಕ್ಸಾಂಪಲ್ ಏನ್ ಕೊಡ್ತೀರಿ ಅದಕ್ಕೆ? ಈಗ ಮನ ಮುಟ್ಟೋ ತರ ಎಕ್ಸಾಂಪಲ್ಸ್ ಬೇಕಪ್ಪ. ಏನ್ ಇಮ್ಯಾಜಿನೇಷನ್ ಆಗತ್ತೆ ನಿಮಗೆ? ಮತ್ ಪ್ರಕೃತಿಯಲ್ಲಿ ಬಣ್ಣ ಇಲ್ದೇ ಇರೋದು ಯಾವ್ದಾವ್ದಿದೆ? ನೀರು, ಹೌದಲ್ವಾ? ಸ್ವಚ್ಛವಾದ ನೀರು, ಯಾವುದೇ ರೀತಿಯ ಬಣ್ಣ ಇರಲ್ಲ ಅದಕ್ಕೆ. ಮತ್ತೆ ಗಾಳಿಗೆ ಇಲ್ಲ ಅಲ್ವಾ? ಸೊ ಅದರಿಂದ ಎಕ್ಸಾಂಪಲ್ಸ್ ನ ಹುಡ್ಕೋಬಹುದಲ್ವಾ? ಓಕೆ, ಇದೊಂದು. ಮತ್ ನೋಡಿ ನೆಕ್ಸ್ಟ್, ದ ಸುಪ್ರೀಂ ಆರ್ಟ್ ಆಫ್ ವಾರ್ ಈಸ್ ಟು ಸಬ್ಡ್ಯೂ ದ ಎನಿಮಿ ವಿದೌಟ್ ಫೈಟಿಂಗ್. ಓಕೆ, ಆರ್ಟ್ ಆಫ್ ವಾರ್, ನಿಜವಾದ ಯುದ್ಧ ಕಲೆ, ಒಂದು ಶ್ರೇಷ್ಠವಾದ ಯುದ್ಧ ಕಲೆ ಯಾವುದು ಅಂತ ಅಂದ್ರೆ, ಶತ್ರುವಿನ ಜೊತೆ ಹೋರಾಟ ಮಾಡದೇನೆ ಅವನನ್ನ ಏನ್ ಮಾಡ್ಬಿಡೋದು? ಸೋಲ್ಸಿ ಬಿಡೋದು ಅಥವಾ ಅವನ ಮನವೊಲಿಸಿ ಬಿಡೋದು, ಇದು. ಆಮೇಲೆ ಥಾಟ್ ಫೈಂಡ್ಸ್ ಅ ವರ್ಲ್ಡ್ ಅಂಡ್ ಕ್ರಿಯೇಟ್ಸ್ ಒನ್ ಆಲ್ಸೋ. ಥಾಟ್ ಅನ್ನೋದೇನಿದೆಯಲ್ಲ, ನಮ್ಮ ಆಲೋಚನಾ ಶಕ್ತಿ ಒಂದು ವರ್ಲ್ಡ್ ಅನ್ನ ಕಂಡು ಹಿಡಿಯತ್ತಂತೆ, ಅದು ಹಾಗೇನೆ ಒಂದನ್ನ ಕ್ರಿಯೇಟ್ ಮಾಡತ್ತಂತೆ. ನೋಡಿ, ಎಲ್ಲಾದ್ರೂ ಅವ್ರು ಡೈರೆಕ್ಟ್ ಆಗಿ ಕೇಳ್ತಾ ಇದಾರ? ಒಂದು ವಾಕ್ಯ ಕೊಟ್ಟು ಬಿಡ್ತಾ ಇದಾರೆ, ಒಂದು ಯಾರಾದ್ರೂ ದೊಡ್ಡ ವ್ಯಕ್ತಿಗಳು ಹೇಳಿರುವಂತ ವಾಕ್ಯ, ಅದ್ರ ಮೇಲೆ ನಾವು ಪ್ರಬಂಧ ಬರೀರಿ ಅಂತ ಕೊಡ್ತಾ ಇದಾರೆ ಅವರು. ನೆಕ್ಸ್ಟ್ ನೋಡಿ, ಬೆಸ್ಟ್ ಲೆಸನ್ಸ್ ಆರ್ ಲರ್ನ್ಡ್ ಥ್ರೂ ಬಿಟ್ಟರ್ ಎಕ್ಸ್ಪೀರಿಯನ್ಸಸ್. ಬಿಟ್ಟರ್ ಅಂದ್ರೆ ನೋಡಿ, ಯಾಕೆ ನ್ಯೂಸ್ ಪೇಪರ್ ಓದ್ರಿ ಅಂತೀನಂದ್ರೆ ಇದೇ ಕಾರಣಕ್ಕೆ. ಬಿಟ್ಟರ್ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಅಂದ್ರೆ, ಬಿಟ್ಟರ್ ಅಂದ್ರೆ ಏನು? ಕಹಿ ಆಗುವುದಲ್ವಾ? ನೋಡಿ ನೀವೇ ಹೇಳಿ, ಬೆಸ್ಟ್ ಲೆಸನ್ಸ್ ಆರ್ ಲರ್ನ್ಡ್ ಥ್ರೂ ಬಿಟ್ಟರ್ ಎಕ್ಸ್ಪೀರಿಯನ್ಸ್. ಕಹಿಯಾದಂತ ಅನುಭವಗಳಿಂದ ನಮಗೆ ಬೆಸ್ಟ್ ಆದಂತ ಪಾಠಗಳು ಸಿಗುತ್ತೆ. ಯಾರಿಗೆ ಹಿಂದಿ ಬರುತ್ತೆ, ನೀವು ಹಿಂದಿನಲ್ಲಿ ಕೂಡ ಓದ್ಕೊಳ್ಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತೀರಿ ಇದರಲ್ಲಿ? ಯಾವ್ದು ಸೆಲೆಕ್ಟ್ ಮಾಡ್ತೀರಿ? 4 ಕೊಟ್ಟಿದಾರ ಅವ್ರು. ಒಂದೇದ್ ಯಾರು ಸೆಲೆಕ್ಟ್ ಮಾಡ್ತೀರಿ? ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಸೆಲೆಕ್ಟ್ ಮಾಡುವಾಗ ಕೆಲವೊಬ್ರು ಮೈಂಡ್ಸೆಟ್ ಹೇಗಿರುತ್ತೆ ಗೊತ್ತಾ? ಇದು ಈಸಿ ಇದೆ, ಎಲ್ರು ಇದನ್ನೇ ಬರೀತಾರೆ, ನಾನು ಇದನ್ನ ಬರೆಯೋದು ಬೇಡ, ನಾನು ಬೇರೆ ಬರಿತೀನಿ, ಈ ಹಠ ಇರಬಾರ್ದು.
ಅವ್ರೇನ್ ನಿಮ್ಗೆ ಹೇಳಿಲ್ಲ, ಎಲ್ರಿಗೂ ಕೊಟ್ಟಿದ್ದಾರೆ ಅವರು. ನೀವ್ ಏನ್ ಥಿಂಕ್ ಮಾಡ್ಬೇಕಂದ್ರೆ, ನಾನ್ ಇದ್ರಲ್ಲಿ ಯಾವುದನ್ನ ಚೂಸ್ ಮಾಡಿದ್ರೆ ಹೆಚ್ಚು ಪಾಯಿಂಟ್ಸ್ ಅನ್ನ ವಿತ್ ಹೆಚ್ಚು ಎಕ್ಸಾಂಪಲ್ಸ್ ಅನ್ನ ನಾನು ಬರೀಬಹುದು. ಯಾವ್ದು ಸೆಲೆಕ್ಟ್ ಮಾಡ್ತೀರಿ? ಫಸ್ಟ್ ಲಾಸ್ಟ್ ಒನ್. ಲಾಸ್ಟ್ ಈಸಿ ಇದೆ ಅಲ್ವಾ? ಕೆಟ್ಟ ಎಕ್ಸ್ಪೀರಿಯನ್ಸ್ ಗಳಿಂದ ನಮ್ಗೆ ಏನಾಗುತ್ತೆ? ಒಳ್ಳೆ ಪಾಠ ಸಿಗುತ್ತೆ. ಎಕ್ಸಾಂಪಲ್ಸ್ ಏನೇನ್ ಹಾಕ್ಬೋದು ಇದರಲ್ಲಿ? ಎಲ್ಲ ಆಯಾಮಗಳನ್ನ ಥಿಂಕ್. ಸರಿ, ಈಗ ಒಂದ್ ಬಂತು ನೋಡಿ. ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ. ಮೊದಲು ಸೆಕ್ಷನ್ ಎಗ್ ಬಂದ್ವಿ, ಒಂದನೇದನ್ನ ನೋಡ್ಕೊಳ್ಬೇಕು. ಅಲ್ಲಿವರೆಗೂ ಕೆಳಗಿಂದ ನೋಡ್ಲೇಬಾರ್ದು, ಕೆಳಗಡೆ ನೋಡ್ಲೇಬಾರ್ದು, ಗೊತ್ತಿರ್ಲಿ. ಒಂದನೇ ಪ್ರಬಂಧ ಬರೀವರೆಗೂ ಕೆಳಗಿಂದ ನೋಡೋ ಹಾಗಿಲ್ಲ. ಇದಷ್ಟೇ, ಸೆಕ್ಷನ್ ಏನಲ್ಲಿ ಮಾತ್ರ ಇರ್ಬೇಕು ನಾವು. ಸರಿ, ಈಗ ಸರಿಪ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಬೆಸ್ಟ್ ಲೆಸನ್ಸ್ ಆರ್ ಲರ್ನ್ ಥ್ರೂ ಬಿಟರ್ ಎಕ್ಸ್ಪೀರಿಯನ್ಸ್. ಸರಿ ಸರ್, ನಾನು ಮುಂದೆ ಏನ್ ಮಾಡ್ಬೇಕು? ಓಕೆ, ಲಾಸ್ಟ್ ಪೇಜ್ ಕೊಟ್ಟಿರ್ತಾರೆ, ನಿಮ್ಗೆ ಒಂದು 2-3 ಪೇಜ್ ಕೊಟ್ಟಿರ್ತಾರೆ. ಅಲ್ಲಿ ಹುಡುಕ್ಬೇಕು, ಪಾಯಿಂಟ್ಸ್ ಬರೆಯೋದು. ಏನ್ ಬರೆಯೋದು? ಇದಕ್ಕೆ ನಾನೀಗ ಕಂಟೆಂಟ್ ಹುಡ್ಕೋಬೇಕು. ಯಾವ್ಯಾವಲ್ಲಿಂದ ಕಂಟೆಂಟ್ ಹುಡ್ಕೋದು? ಯಾವ ತರ ಥಿಂಕ್ ಮಾಡೋದು? ಸಿಂಪಲ್ ಆಗಿ ನೋಡ್ರಿ, ನಮ್ಗೆ ಎಷ್ಟು ನಾಲೆಜ್, ನಮ್ಗೆ ಯಾವ ಸಬ್ಜೆಕ್ಟ್ ಗಳು ಬರುತ್ತೆ? ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ, ಎನ್ವೈರ್ಮೆಂಟ್, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಹಿಸ್ಟ್ರಿ, ಅದ್ರಲ್ಲಿ ಮಿಡಿವಲ್ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರು. ಆಯ್ತು, ಪ್ರತಿಯೊಂದರಿಂದ ಒಂದೊಂದು ಪಾಯಿಂಟ್ಸ್ ತೆಗೀರಿ ಇತಿಹಾಸದಿಂದ. ಆಮೇಲೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಒಂದೆರಡು ಸೇರ್ಸ್ರಿ, ಎಥಿಕ್ಸ್ ಇಂದ ಕೆಲವೊಂದು ಪಾಯಿಂಟ್ ಸೇರ್ಸ್ರಿ. ಹೌದಲ್ವಾ? ಆ ತರ ಸ್ಟಾರ್ಟ್ ಮಾಡ್ರಿ. ಏನು ಇದಕ್ಕೊಂದು ಈಗ ಪೀಠಿಕೆ ಬರಿಬೇಕಪ್ಪ, ಯಾರು ಹೇಳ್ತೀರಿ ನೋಡೋಣ? ಯಾವ್ದರಿಂದ ಸ್ಟಾರ್ಟ್ ಮಾಡೋದು? ಒಂದು ತುಂಬಾ ಚೆನ್ನಾಗಿರೋ ಪೀಠಿಕೆ ಹೇಳ್ರಿ ನೋಡೋಣ. ತುಂಬಾ ಚೆನ್ನಾಗಿರುವಂತಹ ಒಂದು ಪೀಠಿಕೆನ ಕೊಡ್ರಿ. ಯಾವ್ದಾದ್ರೂ ಇರ್ಲಿ, ಯಾವ ಬೇಕಾದ ಕ್ಷೇತ್ರ ಇರ್ಲಿ, ಅದನ್ನ ಯಾರೋ ಟ್ರೈ ಮಾಡಿರ್ಬೇಕು, ಅದರಿಂದ ಅವ್ರಿಗೆ ನೋವಾಗಿರ್ಬೇಕು, ಅದನ್ನ ಅವರು ತಿದ್ದುಕೊಂಡಿರ್ಬೇಕು. ಹೇಳ್ರಿ. ಹಾ, ಹಾ, ಹ್ಮ್, ವೆರಿ ಗುಡ್, ವೆರಿ ಗುಡ್. ನೋಡ್ರಿ, ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅದು? ಅಶೋಕ ಯುದ್ಧ ಮಾಡ್ದ, ಅಲ್ಲಿ ಏನೋ ಎಕ್ಸ್ಪೀರಿಯನ್ಸ್ ಆಯ್ತು, ಆ ರಕ್ತಪಾತ ಎಲ್ಲ ನೋಡಿ ಅವ್ನ ಮನಸ್ಸು ನೋವು ಆಯ್ತದ. ಅದಾದ್ಮೇಲೆ ಆತ ಏನ್ ಮಾಡ್ದ? ಯುದ್ಧಗಳನ್ನ ನಿಲ್ಸ್ಬಿಟ್ಟ. ಒಂದೇದಾಯ್ತು. ಮತ್ತೆ ಬೆಟ್ಟಿಂಗ್ ಆಪ್ಸ್ ಗಳಿಂದ ಏನ್ ಬರೀತೀರಿ? ಏನಂತ ಹೇಳ್ತೀರಿ? ಹಾ, ಅದೊಂದು ಎಕ್ಸ್ಪೀರಿಯನ್ಸ್. ಒಬ್ಬ ವ್ಯಕ್ತಿ ಬೆಟ್ಟಿಂಗ್ ಆಪ್ ಗಳನ್ನ ಆಡ್ತಾ ಇದ್ದ, ಅವನಿಗೆ ಲಾಸ್ ಆಯ್ತು. ಆತ ಏನ್ ಮಾಡ್ತಾನೆ? ಅದನ್ನ ಬಿಟ್ಟು ದುಡಿಯೋಕ್ ಸ್ಟಾರ್ಟ್ ಮಾಡ್ದ, ಶ್ರೀಮಂತನಾದ. ಅದೇ ಎಕ್ಸಾಂಪಲ್ ತರ ಬರೀಬಹುದು. ಮತ್ತೆ ಹುಡುಕ್ರಿ. ನೀವು ಒಂದ್ ಮಾತು ಹೇಳ್ತೀನಿ ನಿಮಗೆ, ಪೀಠಿಕೆ ಎಷ್ಟು ಚೆನ್ನಾಗಿರುತ್ತೋ ಉಳಿದಿರೋದು ಅಷ್ಟು ಚೆನ್ನಾಗಿರುತ್ತೆ ನಿಮ್ದೊಳಗಿನ. ಹಾಡು ಹಾಡು ಯಾವ್ದು ಪಲ್ಲವಿನೇ ಚೆನ್ನಾಗಿರುತ್ತಲ್ಲ ಮೊದ್ಲು, ಅದು ಇಷ್ಟ ಆದ್ರೆ ಒಳಗಡೆ ಕೇಳ್ತೀವಲ್ವ ನಾವು. ನಿಮ್ಮ ಪ್ರಬಂಧನೂ ಕೂಡ ಅದೇ ತರ. ಅವ್ರು ಓದುವಾಗ ಮ್ಯಾಕ್ಸಿಮಮ್ 5 ನಿಮಿಷ ಓದ್ತಾರೆ. ನಿಮ್ ಒಂದನೇ ಪ್ರಬಂಧ, ಎರಡನೇ ಪ್ರಬಂಧ 5 ನಿಮಿಷ ಮ್ಯಾಕ್ಸಿಮಮ್. ಅಂದ್ರೆ 10 ನಿಮಿಷದಲ್ಲಿ ನಿಮ್ಗೆ ಎರಡೂವರೆ 100 ಅಂಕ ಕೊಡೋರಿದಾರ ಅವರು. ನಿಮ್ಮ ಸಾಮರ್ಥ್ಯ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ನಿಮ್ಮ ಪೀಠಿಕೆ ಮೇಲೆನೆ ಗೊತ್ತಾಗುತ್ತೆ ಚೆಕ್ ಮಾಡೋರಿಗೆ. ನಿಮ್ಗೆ ಎಷ್ಟು ಸ್ಕೋರ್ ಕೊಡ್ಬೇಕಲ್ಲೇ ಥಿಂಕ್ ಮಾಡಿಬಿಡ್ತಾರ ಅವ್ರು. ಫಸ್ಟ್ ಪ್ರಬಂಧ ತುಂಬಾ ಚೆನ್ನಾಗಿರ್ಬೇಕು ನಿಮ್ದು. ಯಾವ ಲೆವೆಲ್ ಇರ್ಬೇಕು ಅಂದ್ರೆ ಅವ್ರಿಗೆ ರೋಮಾಂಚನ ಆಗ್ಬೇಕು ಒಂಥರ. ಅದು ತಾನೇ ಓದಿಸ್ಕೊಂಡು ಹೋಗ್ಬೇಕು ನಿಮ್ ಪ್ರಬಂಧ. ಅವ್ರು ಪಾಪ ಒತ್ತಾಯ ಪೂರ್ತಕವಾಗಿ ಓದೋ ಹಾಗಿಲ್ಲ, ಅವರು ತಾನಾಗೆ ಓದಿಸ್ಕೊಂಡು ಹೋಗ್ಬೇಕು ಪ್ರಬಂಧ. ಜಸ್ಟ್ ಹಿಡಿದ್ರೆ ಸಾಕು, ವಾವ್ 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 ಅಂತ ಫೀಲ್ ಆಗ್ತಾ ಹೋಗ್ಬೇಕು ಅವ್ರಿಗೆ. ಹೇಳ್ರಿ, ಬಹಳ ಇತಿಹಾಸದಲ್ಲಿ ಕಲಿಯೋದು. ಹೇಳ್ರಿ ಬೇಗ ಹೇಳ್ರಿ. ಜಪಾನ್ ಮೇಲೆ ಅಣುಬಾಂಬ್ ಹಾಕಿದ್ರು. ಯಾರು ಹಾಕಿದ್ರು? ಮತ್ ಇನ್ನೊಂದು ಹೇಳ್ತೀನಿ, ನಾನೇನ್ ರೆಡಿಯಾಗಿ ಬಂದಿಲ್ಲ ಈ ಪ್ರಬಂಧಕ್ಕೆ, ನಾನು ಇಲ್ಲೇ ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ದೀನಿ. ಜಪಾನ್ ಮೇಲೆ ಏನಾಯ್ತು? ಅಣುಬಾಂಬ್ ದಾಳಿ ಮಾಡಿದ್ರು. ಯಾರು ದಾಳಿ ಮಾಡಿದ್ರು? US ನವರು. ಅಲ್ಲಿವರೆಗೂ ಜಪಾನ್ ಏನ್ ಮಾಡ್ತಾ ಇತ್ತು? ಯುದ್ಧ ಯುದ್ಧ ಅಂದ್ರೆ ಅದು ಹುರುಪದಕ್ ಫುಲ್. ಬಟ್ ಆಮೇಲೆ ಏನ್ ಮಾಡ್ತದು? ಅದನ್ನ ನಿಲ್ಸ್ತು. ಎದ್ರ ಮೇಲೆ ಫೋಕಸ್ ಮಾಡ್ತು? ಇಂಡಸ್ಟ್ರಿ ಮೇಲೆ. ಇವತ್ತು ಜಗತ್ತಿನ ಎಷ್ಟನೇ ಶ್ರೀಮಂತ ರಾಷ್ಟ್ರ? ಥರ್ಡ್ ಅಲ್ವಾ? ಥರ್ಡ್, ಫೋರ್ತ್, ಫಿಫ್ತ್? ಥರ್ಡ್ ಅನ್ಸುತ್ತೆ. ಥರ್ಡ್, ಫೋರ್ತ್ ನಾವಿದೀವಿ, ಹೌದಲ್ವಾ? ಸೊ ಇವತ್ತೇನಾಗಿದೆ ಅದಾಗಿದೆ. ಇದನ್ನೇ ಬರೀರಿ. ಮತ್ತೆ ಅಶೋಕಂದಾಯ್ತು, ಬೆಟ್ಟಿಂಗ್ ಆಪ್ ಗಳಾಯ್ತು, ಜಪಾನ್ದಾಯ್ತು, ಮತ್ತೆ ಎಲ್ಲ ನಾನೇ ಹೇಳ್ಬೇಕಾ? ಹೇಳ್ರಿ, ಥಿಂಕ್ ಮಾಡ್ರಿ. ಎಲ್ಲಾ ಕ್ಷೇತ್ರಗಳು ಯಾವ್ದ್ರಿಂದ? ಉಪ್ಪು ತಿಂದವರು ನೀರು ಕುಡಿಲೇಬೇಕಾ? ಅದು ಅಷ್ಟೊಂದು ಸೂಕ್ತ ಅನ್ಸಲ್ಲ. ಮತ್ತೆ ನೆಹರು ಅವರು ಚೀನಾನ ಏನ್ ತಿಳ್ಕೊಂಡಿದ್ರು? ಬಾಯಿ ಅಂತ ತಿಳ್ಕೊಂಡಿದ್ರ? ಚೀನಾ ಏನ್ ಮಾಡ್ತು 1962ರಲ್ಲಿ? ನಮ್ಮ ಮೇಲೆ ದಾಳಿ ಮಾಡ್ತು. ಆಮೇಲೆ ನಾವು ಚೀನಾ ಜೊತೆ ಹುಷಾರಾಗಿದ್ದೀವಲ್ವಾ? ಇದು ಒಂದು ಎಕ್ಸಾಂಪಲ್ ಆಯ್ತಲ್ವ ನಮಗೆ. ಮತ್ತೆ ಥಿಂಕ್ ಮಾಡ್ರಿ. ಇದು ಯಾವಾಗ ಬರುತ್ತಂದ್ರೆ ನಿಮಗೆ, ನೀವು ನ್ಯೂಸ್ ಪೇಪರ್ ನ ಓದಿದಾಗ, ಮತ್ತೆ ಕಂಟೆಂಟ್ ಅನ್ನ ಅನಾಲಿಟಿಕಲ್ ಆಗಿ ಥಿಂಕ್ ಮಾಡಿದಾಗ. ಹೌದಲ್ವಾ? ಬ್ರಿಟಿಷ್ ಇನ್ವೇಡ್ ಟು ಇಂಡಿಯಾ ಅಂಡ್ ವಿ ಲಾಸ್ಟ್ ಐಡೆಂಟಿಟಿ. ವೆರಿ ಗುಡ್. ಮಹಾಭಾರತ ಸ್ಟೋರಿ, 5 ಪಾಂಡವರು ಲಾಸ್ಟ್ ಸ್ಟೇಟ್.
APJ ಅಬ್ದುಲ್ ಕಲಾಂ ಎಕ್ಸ್ಪೀರಿಯನ್ಸ್ ಎಕ್ಸಾಂಪಲ್ ವೆಸ್ಟ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅಬ್ದುಲ್ ಕಲಾಂ ಅವ್ರದೇ ಬರೀರಿ. ಅಬ್ದುಲ್ ಕಲಾಂ ಏನಾಗೋಕ್ ಹೋಗಿದ್ರು? ಪೈಲಟ್ ಆಗಕ್ ಹೋಗಿದ್ರು, ಆಗ್ಲಿಲ್ಲ, ಯಶಸ್ವಿ ಆಗ್ಲಿಲ್ಲ. ಅದಕ್ಕೋಸ್ಕರ ಏನಾದ್ರು ಅವರು ಅದನ್ನೇ ಒಂದು ಛಲವಾಗಿ ತಗೊಂಡು ವಿಜ್ಞಾನಿ ಆದ್ರು ಅವರು. ರಾಕೆಟ್ ಗಳನ್ನ ಕಂಡು ಹಿಡಿದ್ರು ಅವರು. ವೆರಿ ಗುಡ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಏನ್ ಹೇಳ್ತೀರಿ? ಸತಿ ಸಿಸ್ಟಮ್ ಬಗ್ಗೆ ಏನ್ ಹೇಳ್ತೀರಿ ಲಾವಣ್ಯ ಅವರೇ? ಅರ್ಥ ಆಯ್ತಾ? ಸೊ ಯಾವತ್ತು ಪ್ರಬಂಧವನ್ನ ಒಂದು ಕಥೆಯಿಂದ ಅಥವಾ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಡೈರೆಕ್ಟ್ ಪಾಯಿಂಟ್ ಹೋಗ್ಬಾರ್ದು. ಇಂಟ್ರೆಸ್ಟಿಂಗ್ ಇರ್ಬೇಕಲ್ಲಿ ಏನಾದ್ರು. ಆ ಪ್ರಜಾವಾಣಿದ ನೋಡಿದ್ವಲ್ಲ ಆರ್ಟಿಕಲ್ ಏನಿತ್ತದು? ಫೆಬ್ರವರಿ ಪ್ರೇಮಿಗಳ ದಿನಾಚರಣೆಗಿಂತ ಹಿಂದಿನ ದಿನ ಅಂತ ತಗೊಂಡಿದ್ರು ಅವರು. ಆ ತರ ಬರ್ಬೇಕು. ಅರ್ಥ ಆಯ್ತಾ? ಸರಿ, ಹಾಗಾದ್ರೆ ಹೇಗ್ ಬರೀತೀರಿ? ಈಗ ನನಗೆ ಜಪಾನ್ ಚೆನ್ನಾಗ್ ಅನ್ಸುತ್ತಪ್ಪ ಇಲ್ಲಿ ಬರೆಯುವ. ಯಾವ ತರ ಬರೀತೀರಿ ಪೀಠಿಕೆಯನ್ನ? ಯಾವ ತರ ಬರೀತೀರಿ? ಅಟ್ರಾಕ್ಟಿವ್ ಇರ್ಬೇಕು ಅದು. ಫಸ್ಟ್ ವರ್ಡ್ ನೋಡಿದ ತಕ್ಷಣ ಅದು ಸೆಳೆದು ಬಿಡ್ಬೇಕು. ಹೇಗಂತ ಅಂದ್ರೆ 1945ವರೆಗೆ ಯುದ್ಧದ ದಾಹಕ್ಕೆ ಬಾಯಿ ತೆರೆಯುತ್ತಿದ್ದ ಜಪಾನ್ ಅಮೆರಿಕದ ಅಣುಬಾಂಬ್ ದಾಳಿಗೆ ನಲುಗಿತು. ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳು ಗೊಂಡವಷ್ಟೇ ಅಲ್ಲ, ಅಲ್ಲಿನ ಲಕ್ಷಾಂತರ ಜೀವಗಳು ಸತ್ತವು ಅಂತ ಬರಿಬಾರ್ದು. ಏನ್ ಬರಿಬೇಕು? ದಹಿಸಿ ಹೋದವು. ಅರ್ಥ ಆಯ್ತಾ? ದಹಿಸಿ ಹೋದವು. ನೆಕ್ಸ್ಟ್ ಏನ್ ಮಾಡ್ಬೋದು ಇದಕ್ಕೆ? ಮತ್ತೆ ದಹಿಸಿ ಹೋದವು. ಈ ಕಹಿ ಅನುಭವದಿಂದ ಜಪಾನ್ ಅಮೆರಿಕಕ್ಕೆ ಶರಣಾಯಿತು. ಅದರರ್ಥ ಅದು ಹಿಂದುಳಿಯಿತು ಅಂತಲ್ಲ, ಬದಲಿಗೆ ಯುದ್ಧಗಳನ್ನ ತ್ಯಜಿಸಿ ಕೈಗಾರಿಕೆಗಳ ಮೇಲೆ ಅದು ಗಮನ ನೀಡಿತು. ಇದರಿಂದ ಜಪಾನ್ ಈಗ ಜಗತ್ತಿನ ಮೂರನೆಯ ಶ್ರೀಮಂತ ರಾಷ್ಟ್ರವಾಗಿ ಏನಾಗ್ತಾ ಇದೆ? ಮಿನುಗುತ್ತಿದೆ. ಈ ಪ್ರಬಂಧದ ಹೇಳಿಕೆಗೆ ಇದಕ್ಕಿಂತ ಶ್ರೇಷ್ಠ ಉದಾಹರಣೆ ಮತ್ತೊಂದಿಲ್ಲ. ಅರ್ಥ ಆಯ್ತಲ್ಲ? ಈ ತರ ಬರ್ಬೇಕು ಅದು. ನಾವು ಕತೆ ಹೇಳ್ಬಾರ್ದಲ್ಲಿ 1945 ಆಗಸ್ಟ್ ಇಷ್ಟರಂದು ಅಮೆರಿಕದವರು ಜಪಾನ್ ಮೇಲೆ ದಾಳಿ ಮಾಡಿದ್ರು. ಜಪಾನ್ ಮೇಲೆ ದಾಳಿ ಮಾಡಿದ್ರಿಂದ ಇಷ್ಟು ಜನ ಸತ್ತಿದ್ರಿಂದ ಜಪಾನ್ ಹಿಂಗ್ ಮಾಡಿದ್ರು. ಹಿಂಗಲ್ಲ. ಅದು ಸಾಹಿತಿ ತರ ಇರ್ಬೇಕು ನಿಮ್ ಬರವಣಿಗೆ ಕೌಶಲ್ಯ. ಮತ್ತೆ ಒಂದೇ ದಿನಕ್ಕೆ ಬರಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಪ್ರಜಾವಾಣಿ ಓದಿ ಕಲಿತೀರಿ ಈ ತರ. ಇದು ಪೀಠಿಕೆ. ಇಷ್ಟೇ ಸಿಂಪಲ್ ಆಗಿ ಪೀಠಿಕೆ ಇದು. ಅದ್ ನಿಮ್ಗೆ ಏನ್ ಒಂದು ಪೇಜ್ ಇರುತ್ತಲ್ಲ, ಫಸ್ಟ್ ಪೇಜ್ ಅಲ್ಲಿ ಒಂದಿಷ್ಟು ಕಂಟೆಂಟ್ ಆಗುತ್ತೆ ಇದು ಫಸ್ಟ್ ಪೇಜ್ ಅಲ್ಲಿ. ಓಕೆ, ಇದನ್ನ ಬರೆದ್ರಿ, ಈ ಪೀಠಿಕೆ ಬರೀತೀರಿ. ಮುಂದಕ್ಕೆ ಈಗ ನಾವು ಡೈರೆಕ್ಟ್ ವಿಷಯಕ್ಕೆ ಹೋಗ್ಬೇಕಪ್ಪ. ವಿಷಯಕ್ಕೆ ಹೋಗುವಾಗ ಡೈರೆಕ್ಟ್ ಸ್ಟಾರ್ಟ್ ಮಾಡ್ಬಿಡ್ಬಾರ್ದು. ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಸಣ್ಣ ಪ್ಯಾರಾಗ್ರಾಫ್. ಇದಿಷ್ಟು ಪೀಠಿಕೆ ಬರೀತೀರಿ, ಇಲ್ಲೊಂದು ಕನೆಕ್ಟಿಂಗ್ ಪ್ಯಾರಾಗ್ರಾಫ್ ಬರಿಬೇಕು. ಸಣ್ಣದೊಂದು ಕನೆಕ್ಟಿಂಗ್ ಪ್ಯಾರಾಗ್ರಾಫ್ ಬರಿಬೇಕು. ಮತ್ ನೀವು ಪ್ರತಿ ಪ್ಯಾರಾಗ್ರಾಫ್ ನಲ್ಲೂ ಆ ಹೆಡ್ಡಿಂಗ್ ಏನಿರುತ್ತಲ್ಲ ಅದನ್ನ ನೆನಪಿಸ್ತಾ ಇರಬೇಕು. ಅದನ್ನೇನಂತ ಕರೀತಾರಂತ ಅಂದ್ರೆ, ಇದೇನ್ ಬರಿತೀವಲ್ಲ ನಾವು ಇದನ್ನ ಏನಂತ ಕರಿತೀವಿ? ಇದನ್ನ ಥೆಸಿಸ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಓಕೆ, ಥೆಸಿಸ್ ಸ್ಟೇಟ್ಮೆಂಟ್ ಅಂದ್ರೆ ಕನೆಕ್ಟಿಂಗ್. ಇನ್ ಮುಂದೆ ನಾವೇನ್ ಬರೆಯೋರಿದಿರಲ್ವ, ಇಡೀ ಪ್ರಬಂಧ 12 ಪೇಜ್ ಬರಿತೀವಿ ನಾವು, ನೆನ್ಪಿಟ್ಕೊಡ್ರಿ. ಈ 12 ಪೇಜ್ ಅಲ್ಲಿ ಮೊದಲು 1 ಅಥವಾ 1.5 ಪುಟ ಏನಿರುತ್ತೆ ಅಂತ ಅಂದ್ರೆ ಇಂಟ್ರೊಡಕ್ಷನ್ ಇರುತ್ತೆ. ಇದಾದ್ಮೇಲೆ ಏನ್ ಬರುತ್ತೆ ಅಂತ ಅಂದ್ರೆ ಈ ಥೆಸಿಸ್ ಸ್ಟೇಟ್ಮೆಂಟ್ ಈಗ ತೋರಿಸ್ತೀನಿ ನಾನು, ಅದು ಬರುತ್ತೆ. ಅದಾದ್ಮೇಲೆ
ಲಾಸ್ಟ್ ಮತ್ತೆ 1 ಅಥವಾ 1.5 ಪುಟ ನಮ್ದು ಏನಿರುತ್ತೆ, ಕನ್ಕ್ಲೂಷನ್ ಇರುತ್ತೆ. ಇಂಟ್ರೊಡಕ್ಷನ್ 1.5 ಪುಟ, ಇಲ್ಲಿ 2-3 ಪುಟ ಆಯ್ತು. ಸೊ ನಮಗೆ ಎಷ್ಟು ಉಳಿತಿನ್ನು 9 ಪೇಜಸ್ ಬಾಡಿ ಇರುತ್ತೆ. ಇದು ನಮ್ಮ ಪ್ರಬಂಧದ ಔಟ್ಲೈನ್. ಕ್ಲಿಯರ್ ಆಯ್ತಾ? ಸರಿ, ಈಗ ನಾನು ಬಾಡಿಗೆ ಎಂಟ್ರಿ ಆಗೋಗಿದ್ದೀನಿ. ಏನ್ ಬರೀತೀನಿ ಇಲ್ಲಿ, ಏನ್ ಬರೀತೀನಿ ಅಂತ ಅಂದ್ರೆ ಇಲ್ಲಿ ಇಲ್ಲಿ ಬರೀತೀನಿ. ಈ ಪ್ರಬಂಧದಲ್ಲಿ ನಾವು ಕಹಿ ಸನ್ನಿವೇಶಗಳು ಜೀವನದಲ್ಲಿ ಹೇಗೆ ಶ್ರೇಷ್ಠ ಪಾಠಗಳನ್ನು ಹೇಳಿಕೊಡುತ್ತವೆ ಎಂದು ಚರ್ಚಿಸೋಣ ಅಥವಾ ತಿಳಿಯೋಣ. ಒಂದು ಸಾಲ ಬರೀರಿ, ಇದನ್ನ 1-2 ಸಾಲ ಆಗತ್ತಲ್ಲ ಅದು. ಇಲ್ಲಿಗೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ ನಿಮ್ ಪ್ರಬಂಧಕ್ಕೆ. ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು ನೀವು ನೆಕ್ಸ್ಟ್ ಪಾಯಿಂಟ್ ಮಾಡ್ಕೊಂಡಿರ್ತೀರಿ. ಇತಿಹಾಸದಿಂದ ನೋಡುವುದಾದರೆ, ಅಶೋಕ್ ಒಂದು ಎಕ್ಸಾಂಪಲ್ ಹಾಕೋದು, ಎಕ್ಸ್ಪ್ಲೇನ್ ಮಾಡೋದು. ಅದನ್ನ ಅಶೋಕ ಈ ತರ ಮಾಡಿದ ಅಂತ ಮಾತ್ರ ಬರೆಯೋ ಹಾಗಿಲ್ಲ, ಅಲ್ಲಿ ಏನೇನ್ ಡೆವಲಪ್ಮೆಂಟ್ಗಳಾದವು ಅದನ್ನ ಬರಿಬೇಕು ನೀವು. ಉದಾಹರಣೆಗೆ, ಅಶೋಕ ಕಳಿಂಗದ ಮೇಲೆ ಯುದ್ಧ ಮಾಡ್ದ, ಯುದ್ಧದಲ್ಲಿ ರಕ್ತ ನೋಡ್ದ, ಅದ್ರ ಮೇಲೆ ಯುದ್ಧವನ್ನ ನಿಲ್ಸಿದ, ಆತ ಬದಲಾದ. ಇಷ್ಟೇ ಅಲ್ಲ, ಅದ್ರ ಮುಂದೆ ಏನ್ ಮಾಡ್ದ ಆತ, ಅವಾಗ ಅದೇ ಅನಲೈಟಿಕಲ್ ಅನ್ಸುತ್ತದ. ಏನ್ ಮಾಡ್ದ ಆತ, ಅರವಟಿಕೆಗಳನ್ನ ನಿರ್ಮಿಸಿದ, ರಸ್ತೆಗಳನ್ನ ಮಾಡ್ದ, ಜನರಿಗೆ ಹಲವಾರು ವ್ಯವಸ್ಥೆಗಳನ್ನ ಮಾಡಿಕೊಟ್ಟ, ಬರಗಾಲ ಬಂದಾಗ ಅವರಿಗೆ ಅನುಕೂಲ ಮಾಡ್ದ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತ ಅಂದ್ರೆ ಆತ ಯುದ್ಧವನ್ನ ಬಿಟ್ಟಿದ್ದ. ಹೌದಲ್ವಾ, ಯುದ್ಧವನ್ನ ಬಿಟ್ಟಿದ್ದ. ಇತಿಹಾಸದಲ್ಲಿ ಒಳ್ಳೆಯದಾಯ್ತು. ನೆಕ್ಸ್ಟ್ ಇತಿಹಾಸ ಆದ್ಮೇಲೆ ಮತ್ತೆ ನಾವು ಇದೇ ತರ, ನೀವು ಎಸ್ಸೆ ಬರೆಯುವಾಗ ಸಿಂಪಲ್ ಮೆಥಡ್ ಹೇಳ್ಬಿಡ್ತೀನಿ ನಿಮ್ಗೆ. ನಮ್ಗೆ GS1 ಅಂತ ಒಂದು ಸಬ್ಜೆಕ್ಟ್ ಇದೆ. ಇದರಲ್ಲಿ ಟಾಪಿಕ್ಸ್ ಬರುತ್ತೆ ನಮ್ದು. ಏನಂತ ಅಂದ್ರೆ ಹಿಸ್ಟ್ರಿ ಬರುತ್ತೆ, ಜಿಯೋಗ್ರಫಿ ಬರುತ್ತೆ, ಅದಾದ್ಮೇಲೆ ಇಂಡಿಯನ್ ಸೊಸೈಟಿ ಬರುತ್ತೆ. ಸರಿ, ಇಲ್ಲಿಂದ ಒಂದು ಪ್ಯಾರಾಗ್ರಾಫ್ ಬರೀತೀರಿ, ಇಲ್ಲಿಂದ ಒಂದು ಪ್ಯಾರಾಗ್ರಾಫ್, ಇಲ್ಲಿಂದ ಒಂದು ಪ್ಯಾರಾಗ್ರಾಫ್, 3 ಪ್ಯಾರಾಗ್ರಾಫ್ ಆಯ್ತಾ. ಒಂದು ಪೇಜ್ಗೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ನಾನು ನಿಮಗೆ. ಟೋಟಲ್ ಎಷ್ಟು ಪೇಜ್ ಬರೆಯೋದಿದೆ ನಾವು, 12 ಪೇಜ್. ಒಂದು ಪೇಜ್ಗೆ 2 ಪ್ಯಾರಾಗ್ರಾಫ್ ಬರೀಬೇಕು. ಟೋಟಲ್ ಎಷ್ಟು ಪ್ಯಾರಾಗ್ರಾಫ್ ಆಗುತ್ತೆ, 24 ಪ್ಯಾರಾಗ್ರಾಫ್ ಬರೀಬೇಕು ನೋಡಿ ನಾವು ಅಷ್ಟೇ. ಆಮೇಲೆ ಇಲ್ಲೇ ನಾನು ಹೇಳ್ತಾ ಇದ್ದೀನಲ್ಲ, ಒಂದೊಂದ್ಸಾರಿ ಒಂದೇ ಟಾಪಿಕ್ ನಿಂದ 2 ಪ್ಯಾರಾಗ್ರಾಫ್ ಬರಿಬಹುದು ನೀವು, ಕಂಟೆಂಟ್ ಜಾಸ್ತಿ ಸಿಕ್ಕಾಗ. ನೆಕ್ಸ್ಟ್ GS2 ಬನ್ರಿ. GS2 ಅಲ್ಲಿ ಏನಿದೆ, ಪಾಲಿಟಿ ಇದೆ, ಮತ್ತೆ ಸೋಷಿಯಲ್ ಜಸ್ಟಿಸ್ ಇದೆ, ಹಾಗೇನೆ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪಾಲಿಟಿ ಪ್ಲಸ್ ಗವರ್ನೆನ್ಸ್ ತಗೊಳ್ಬಹುದು ನೀವು. ಆಫೀಸರ್ಸ್ ಅನ್ನ ತಗೊಳ್ರಿ ಯಾರಾದ್ರೂ, ಅಲ್ವಾ, ಆ ತರ. ಇಲ್ಲಿ ಮತ್ತೆ 3 ಪಾಯಿಂಟ್ ಸಿಕ್ ನಿಮ್ಗೆ. ನೆಕ್ಸ್ಟ್ GS3 ಬನ್ನಿ. ಎಕಾನಮಿ, ಮತ್ತೆ ಎನ್ವೈರನ್ಮೆಂಟ್, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಮತ್ತೆ ಅಗ್ರಿಕಲ್ಚರ್, ಮತ್ತೆ ಇಂಟರ್ನಲ್ ಸೆಕ್ಯೂರಿಟಿ, ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಎಷ್ಟು ಚೆನ್ನಾಗಿ ಬರಿಬಹುದು ಗೊತ್ತಾ ಇದ್ರ ಮೇಲೆ ಪ್ರಬಂಧ. ಹೇಳ್ರಿ ನೋಡೋಣ. ಈಗ ಉದಾಹರಣೆಗೆ ಅಗ್ರಿಕಲ್ಚರ್ ಅಲ್ಲಿ ಏನ್ ಎಕ್ಸಾಂಪಲ್ ತಗೊಳ್ತೀರಿ ನೀವು, ಗ್ರೀನ್ ರೆವಲ್ಯೂಷನ್ ತಗೊಳ್ಬಹುದು. ನಾವು ಯಾಕೆ ಮಾಡಿದ್ವಿ ಗ್ರೀನ್ ರೆವಲ್ಯೂಷನ್, ಅಮೆರಿಕ ನಮಗೆ ಆಹಾರ ಕೊಡಲ್ಲ ಅಂತ ಹೇಳ್ತು, ಬೆದರಿಕೆ ಹಾಕ್ತು ನಮಗೆ. ಓಕೆ, ಅವಾಗ ನಮ್ಮ ಭಾರತದವ್ರು ಏನ್ ಥಿಂಕ್ ಮಾಡಿದ್ರು, ನಾವಿನ್ ಮುಂದೆ ಅಮೆರಿಕ ಮೇಲೆ ಡಿಪೆಂಡ್ ಆದ್ರೆ ನಡೆಯಲ್ಲ, ನಾವು ಸ್ವಂತ ರೆಡಿ ಮಾಡ್ಕೊಳ್ಬೇಕು. ಹೌದಲ್ವಾ. ಇನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ, ಪ್ರವಾಹ ಬರಗಾಲ ಬರುತ್ತಲ್ಲ. ಈಗ ಉದಾಹರಣೆಗೆ ಒಂದು 20 ವರ್ಷದ ಹಿಂದೆ ಯಾವ ತರ ಪ್ರವಾಹ ಬರಗಾಲ ಬಂದ್ರೆ ನಮ್ಗೆ ಹಾನಿ ಆಗ್ತಾ ಇತ್ತು, ಇವತ್ತು ಹಾಗೆ ಆಗ್ತಾ ಇದೆ ನಮಗೆ. ಇಲ್ಲ, ನಾವು ತಿದ್ದುಪಡಿ ಮಾಡ್ಕೊಂಡಿದೀವಿ. ಹೇಗ್ ಕಲ್ತೀವಿ ಅವುಗಳನ್ನ, ಎಕ್ಸ್ಪೀರಿಯನ್ಸ್, ಬಿಟ್ಟರ್ ಎಕ್ಸ್ಪೀರಿಯನ್ಸ್, ಕಹಿ ಅನುಭವಗಳು. ಮತ್ತೆ ಇಂಟರ್ನಲ್ ಸೆಕ್ಯೂರಿಟಿ, ಟೆರರಿಸಂ ತಗೊಳ್ರಿ, ಅಮೆರಿಕಾದೇ ತಗೊಳ್ರಿ. ಉದಾಹರಣೆಗೆ ಸದ್ದಾಮ್ ಹುಸೇನ್ ಏನ್ ಮಾಡ್ದ, ಟ್ವಿನ್ಸ್ ಇದ್ರ ಮೇಲೆ ಬಾಂಬ್ ಹಾಕ್ದ, ವಿಮಾನಗಳನ್ನ ನುಗ್ಸಿದ. ಇಲ್ಲಿವರೆಗೂ ಅದರ ನಂತರ ಒಂದೇ ಒಂದು ದಾಳಿ ಆಗಿಲ್ಲ ಅಲ್ಲಿ. ಭಾರತದಲ್ಲಿ ಏನ್ ಮಾಡಿದ್ರು ಅವರು 2008ರಲ್ಲಿ, 2006 ಅದು ಮುಂಬೈ ದಾಳಿ, 2008ರಲ್ಲಿ ದಾಳಿ ಮಾಡಿದ್ರು. ಅದರ ನಂತರ ಭಾರತದಲ್ಲಿ ಆತರ ಯಾವ್ದಾದ್ರು ದಾಳಿ ಆಗಿದೆಯಾ, ಇಲ್ಲ. ಕೆಟ್ಟ ಅನುಭವ ನಮಗೋದು, ಅದ್ಮೇಲೆ ನಾವು ರೆಡಿ ಆದ್ವಿ. ಆಮೇಲೆ ಮತ್ತೆ ಉರಿ ಅಟ್ಯಾಕ್ ಅವನ್ನೆಲ್ಲ ತಗೊಳ್ರಿ, ಭಾರತದವ್ರು ಹೋಗಿ ವಾಪಸ್ ಅವ್ರ ಮೇಲೆ ದಾಳಿ ಮಾಡಿ ಬಂದಿದ್ದಾರೆ, ಅಲ್ವಾ. ಆಮೇಲೆ ಅಗ್ರಿಕಲ್ಚರ್ ನಲ್ಲಿ ಹೇಳಿದೆ ಹಸಿರು ಕ್ರಾಂತಿ. ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿ ಮೆಡಿಕಲ್ ಬಗ್ಗೆ ಹೇಳ್ಬೋದು. ನಾವು ಏನ್ ಹೇಳ್ತೀರಿ, ಭ್ರೂಣ ಹತ್ಯೆಗಳು ಆಗೋಕ್ ಸ್ಟಾರ್ಟ್ ಆದವು ಭಾರತದಲ್ಲಿ. ಭ್ರೂಣ ಹತ್ಯೆ ಅಂತ ಅಂದ್ರೆ ಮಗು ಹೊಟ್ಟೆಲಿ ಇರುವಾಗಲೇ ಕೊಲ್ಲೋದು, ಗಂಡು ಹೆಣ್ಣು ಅಂತ ಪತ್ತೆ ಮಾಡ್ತಾ ಇದ್ರು. ಸೊ ಹೆಣ್ಣು ಅಂತ ಗೊತ್ತಾದ ತಕ್ಷಣ ಕೊಂದು ಬಿಡೋದು ಆ ಮಗುನ. ಸೊ ಅದನ್ನ ತಡೆದ್ರು ಡಾಕ್ಟರ್ ಇವರು ಯಾರು, ಇದು ಗೊತ್ತಾಯ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ತರ ಮಿಸ್ಯೂಸ್ ಆಗ್ತಾ ಇದೆ ಅಂತ, ಅದನ್ನ ತಡೆದ್ರು. ಆಮೇಲೆ ಎನ್ವೈರನ್ಮೆಂಟ್, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರ ಹಾನಿ ಹೇಗೆ, ಅದನ್ನ ಯಾವ ತರ. ಆಮೇಲೆ ಎಕನಾಮಿ, ನಾಳೆ ಇದ್ರ ಮೇಲೆ ಪ್ರಬಂಧ ಬರ್ಕೊಂಡು ಬರ್ಬೇಕು ನೀವು. ಏನ್ ಬೇಕಾದ್ ಯೂಸ್ ಮಾಡ್ಕೊಡ್ರಿ, ಚಾಟ್ GPT ಆದ್ರೂ ಯೂಸ್ ಮಾಡ್ಕೊಡ್ರಿ, ಅಥವಾ ಸ್ವಂತ ಯೂಟ್ಯೂಬ್ ಆದ್ರೂ ನೋಡ್ಕೊಡ್ರಿ, ಅಥವಾ ಇದಕ್ಕೇನೆ ಮಾಡೆಲ್ ಆನ್ಸರ್ ಕೂಡ ಸಿಕ್ಕಿರುತ್ತೆ ನಿಮಗೆ. ನಾಳೆ ಪ್ರಬಂಧ ಬರ್ಕೊಂಡು ಬರ್ಬೇಕು. ನೀವು ಎಷ್ಟು ಪೇಜ್ ಆದ್ರೂ ಬರೀರಿ, ಒಂದೇ ಪೇಜ್ ಬರೀರಿ, ಮ್ಯಾಕ್ಸಿಮಮ್ 12 ಪೇಜ್, ಅದಕ್ಕಿಂತ ಜಾಸ್ತಿ ಬರಿಬೇಡ್ರಿ.
ನಾನು ನೋಡ್ತೀನಿ, ಎಲ್ರಿಗೂ ನೋಡ್ತೀನಿ. ಆನ್ಲೈನ್ ಅವ್ರು ನೀವು ಒಂದು ಗ್ರೂಪ್ ಲಿಂಕ್ ಕಳ್ಸಿಕೊಡ್ತೀನಿ ನಿಮಗೆ, ಅಲ್ಲಿ ಹಾಕ್ಬೇಕು. ಸೊ ಬರೀರಿ ಮೊದಲು ಸಿಂಪಲ್ ಆಗಿ ಒಂದು ಪ್ರಬಂಧ ಬರೀರಿ, ಗೊತ್ತಾಗತ್ತೆ ನಿಮಗೆ ನೀವು ಯಾವ ತರ ತಪ್ತೀರಿ ಅಂತ ಕಂಡುಹಿಡೀರಿ ಮೊದಲು. ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋ ಅಂತ ನಾನು ಹೇಳ್ತೀನಿ. ಯಾರು ತುಂಬಾ ಚೆನ್ನಾಗಿ ಬರೀತೀರಿ ಪ್ರಬಂಧ, ಓಕೆ, ಆನ್ಲೈನ್ ಅವ್ರಿಗೆ ಯಾರು ಚೆನ್ನಾಗಿ ಬರೀತೀರಿ ನಿಮಗೆ 200 ರೂಪಾಯಿ ಬಹುಮಾನ, ಆಫ್ಲೈನ್ ಅವ್ರಿಗೆ 200 ರೂಪಾಯಿ ಬಹುಮಾನ. ತುಂಬಾ ಚೆನ್ನಾಗಿರ್ಬೇಕು, ಅದು ನೀಟ್ ಆಗಿರ್ಬೇಕು, ಹೇಗೋ ಇರಬಾರ್ದು. ತುಂಬಾ ನೀಟಾಗಿ ಯಾರು ಬರ್ಕೊಂಡು ಬರ್ತೀರಿ 200 ರೂಪಾಯಿ ಬಹುಮಾನ ಆಯ್ತು. ಬರೆಯೋಕೆ ಎಷ್ಟು ಟೈಮ್ ತಗೊಳುತ್ತೆ ನಿಮಗೆ? ರಿಸರ್ಚ್ ಮಾಡೋಕೆ 1 ಅವರ್ ಬೇಕಾಗತ್ತೆ, ಬರೆಯೋಕೆ 1.5 ಅವರ್ ಬೇಕಾಗತ್ತೆ. 2.5 ಗಂಟೆ ವರ್ಕ್ ಮಾಡ್ರಿ, 200 ರೂಪಾಯಿ ಬಹುಮಾನ ತಗೊಳ್ರಿ. ಯಾರು ಬರೀತೀರಿ ನೋಡೋಣ. ಇಂಗ್ಲಿಷ್ ಅಲ್ಲಾದ್ರೂ ಬರೀರಿ, ಕನ್ನಡದಲ್ಲಾದ್ರೂ ಬರೀರಿ, ನಿಮ್ಮ ಆಯ್ಕೆ. ಓಕೆ, ಸೊ ಇದು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೊದಲು ನೀವೇ ಬರೀರಿ, ನೀವ್ ಎಲ್ಲೆಲ್ಲಿ ತಪ್ತೀರಿ ಅಂತ ನನಗೆ ಗೊತ್ತಾಗುತ್ತೆ, ಅವಾಗ ನಾನು ತಿಳಿಸಿ ಹೇಳ್ತೀನಿ ನಿಮಗೆ, ಗೊತ್ತಾಯ್ತಾ? ಸೊ ಈ ತರ ಡೈಮೆನ್ಷನ್ ಗಳನ್ನ ಯೂಸ್ ಮಾಡ್ಕೊಳ್ಬೇಕು. ಮತ್ತೆ ಇನ್ನೂ ಒಂದು ಬಿಟ್ಟಿದೀವಿ ನಾವು ಇಲ್ಲಿ, ಏನು ಎಥಿಕ್ಸ್ ಬಿಟ್ಟಿದೀವಿ ಇನ್ನು, ಹೌದಲ್ವಾ? GS4 ಇಲ್ಲಿ ಏನೇನ್ ಬರೀಬಹುದು? ಸ್ವಂತ ಎಕ್ಸ್ಪೀರಿಯನ್ಸ್. ಹುಡುಗರದ್ದು ಬರೀರಿ. ಬ್ರೇಕಪ್ ಆಗಿರತ್ತಲ್ಲ ಹುಡುಗ, ಬ್ರೇಕಪ್ ಆದ್ಮೇಲೆ ಏನ್ ಆಗ್ತಾನ ಆತ ದೊಡ್ಡ ವ್ಯಕ್ತಿ ಆಗ್ತಾನಲ್ಲ, ಆ ತರ ಬರೀರಿ ಎಕ್ಸಾಂಪಲ್ ಗಳು ತಗೊಂಡು. ಏನ್ ಬೇಕಾದ್ ಬರಿಬಹುದು ಈ ಪ್ರಬಂಧದಲ್ಲಿ. ಸೊ ಹಾಗಾಗಿ ನೀವು ಪ್ರಬಂಧದ ವಿಷಯವನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಮೊದಲು ಏನ್ ನೋಡ್ಬೇಕಾಗತ್ತೆ? ಮೊದಲೇನ್ ನೋಡ್ಬೇಕು? ಆ ಟಾಪಿಕ್ ನಾನು ತಗೊಂಡ್ರೆ ಇವೆಲ್ಲದರಿಂದ ನನಗೆ ಕಂಟೆಂಟ್ ಸಿಗುತ್ತೋ ಇಲ್ವೋ. ಮತ್ತೆ ಎಲ್ಲಾ ಪ್ರಬಂಧಕ್ಕೆ ಇದೇ ತರ ಮಾಡಲ್ ಇರಲ್ಲ, ಕೆಲವೊಂದು ಬೇರೆ ಬೇರೆ ತರ ಥಿಂಕ್ ಮಾಡ್ಬೇಕಾಗತ್ತೆ. ಅದನ್ನು ಕೂಡ ಹೇಳ್ತೀನಿ ನಾನು ನಿಮಗೆ, ಅರ್ಥ ಆಯ್ತಾ? ಸೊ ಇದು ಪ್ರಬಂಧ. ಇನ್ನು ಕೊನೆಗೆ ಕನ್ಕ್ಲೂಷನ್ ಮಾಡುವಾಗ ಇನ್ನೊಂದ್ ಸ್ವಲ್ಪ ನಾಲೆಜ್ ಬೇಕಾಗುತ್ತೆ ನಿಮಗೆ, ಅದು ಗ್ರಾಜುವಲ್ ಆಗಿ ಸಿಗ್ತಾ ಹೋಗುತ್ತೆ. ಇನ್ನು ಸೆಕ್ಷನ್ ಬಿ ಬರೋಣ. ಈಗ 1ನೇ ಪ್ರಬಂಧ ನೋಡಿದ್ರಿ, ಅದು ಬ್ರೈನ್ ಸ್ಟಾರ್ಮಿಂಗ್ ಅಂತ ಬರುತ್ತೆ. ಮೊದಲು ನೀವು ರಫ್ ವರ್ಕ್ ಮಾಡೋದಿರತ್ತೆ ಒಂದು 10 ನಿಮಿಷ, ಅದನ್ನ ಹೇಳ್ತೀನಿ ನಾನು. ಈಗ ಬಿ ಬಂದ್ರಿ ನೋಡೋಣ. ಮಡ್ಡಿ ವಾಟರ್ ಇಸ್ ಬೆಸ್ಟ್ ಕ್ಲಿಯರ್ ಬೈ ಲೀವಿಂಗ್ ಇಟ್ ಅಲೋನ್. ಏನಿದ್ರ ಅರ್ಥ? ಏನದು ನೀರು ರಾಡಿ ಆಗಿರತ್ತಲ್ಲ, ಅದು ಕ್ಲೀನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತೆ? ಅದನ್ನ ಅದ್ರ ಪಾಡಿಗೆ ಅದನ್ನ ಬಿಟ್ಟು ಬಿಡುದು. ದ ಇಯರ್ಸ್ ಟೀಚ್ ಮಚ್ ವಿಚ್ ದ ಡೇಸ್ ನೆವರ್ ನೋ. ದ ಇಯರ್ಸ್ ಟೀಚ್ ಮಚ್ ವಿಚ್ ದ ಡೇಸ್ ನೆವರ್ ನೋ. ವರ್ಷ ಬಹುತ್ ಕುಚ್ ಸಿಖಾತೆ ಹೈ ಜೋ ದಿನ ಕವಿ ನಹಿ ಜಾಣತೆ. ಏನ್ರಿ ಅಫ್ರೋಜಾ ಇದರ ಅರ್ಥ? ದ ಇಯರ್ಸ್ ಟೀಚ್ ಮಚ್ ವಿಚ್ ದ ಡೇಸ್ ನೆವರ್ ನೋ. ಮತ್ತೆ ಒಂದ್ಸಾರಿ ಅರ್ಥ ಆಗಲ್ಲ ಫಸ್ಟ್ ಟೈಮ್ ಓದಿದಾಗ, ಸ್ವಲ್ಪ ಬಿಡಿಸಿ ಬಿಡಿಸಿ ಓದ್ಬೇಕು ಅದನ್ನ. ದ ಇಯರ್ಸ್ ಟೀಚ್ ಮಚ್ ವಿಚ್ ದ ಡೇಸ್ ನೆವರ್ ನೋ. ಹಾ 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 ದ ಇಯರ್ಸ್ ಟೀಚ್ ಮಚ್ ವಿಚ್ ದ ಡೇಸ್ ನೆವರ್ ನೋ. ಅಲ್ಲ, ನನಗೆ ಅನಿಸ್ತಾ ಇದೆ ಅದು ದಿನಗಳಿಗೆ ಗೊತ್ತಿಲ್ಲದೆ ಇರೋದನ್ನ ವರ್ಷಗಳು ನಮಗ್ ಟೀಚ್ ಮಾಡುತ್ತೆ ಅಂತ ಅನಿಸ್ತಾ ಇದೆ, ಹೌದಲ್ಲ? ಅಂದ್ರೆ ಇವತ್ ನಮಗ್ ದಿನದ ವ್ಯಾಲ್ಯೂ ಗೊತ್ತಿರಲ್ಲ, ಬಟ್ ವರ್ಷ ಉಳಿದ್ಮೇಲೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಏನೋ ಇದೆ ಇದು ವಾಕ್ಯ. ಒಂದ್ಸಾರಿ ಗೊತ್ತಾಗಲ್ಲ ಎಲ್ರಿಗೂ, ಅವಾಗ ಬಿಟ್ಬಿಡೋದು ಅದನ್ನ. ನೆಕ್ಸ್ಟ್, ಇಟ್ ಈಸ್ ಬೆಸ್ಟ್ ಟು ಸಿ ಲೈಫ್ ಆಸ್ ಅ ಜರ್ನಿ, ನಾಟ್ ಆಸ್ ಅ ಡೆಸ್ಟಿನೇಷನ್. ಜೀವನವನ್ನ ಒಂದು ಜರ್ನಿ ಆಗಿ ತೆಗೆದುಕೊಳ್ರಿ, ನೋಡ್ರಿ ಅದನ್ನ ಡೆಸ್ಟಿನೇಷನ್ ಆಗಿ ತಗೊಳ್ಬೇಡ್ರಿ, ಒಂದು ಗುರಿಯಾಗಿ ತಗೊಳ್ಬೇಡ್ರಿ, ಅದೊಂದು ಪ್ರೊಸೆಸ್ ಇರ್ಲಿ ಅಂತ ಹೇಳ್ತಾ ಇದಾರೆ ಇಲ್ಲಿ. ನೆಕ್ಸ್ಟ್, ಕಂಟೆಂಟ್ಮೆಂಟ್ ಈಸ್ ನ್ಯಾಚುರಲ್ ವೆಲ್ತ್, ಲಕ್ಸುರಿ ಈಸ್ ಆರ್ಟಿಫಿಷಿಯಲ್ ಪವರ್ಟಿ. ಓಕೆ, ಕಂಟೆಂಟ್ಮೆಂಟ್ ಅಂದ್ರೆ ಸಂತೋಷ. ಸಂತೋಷ ಸ್ವಾಭಾವಿಕ ಸಂಪತ್ತಿ ಹೈ, ವಿಲಾಸಿತಾ ಕೃತ್ರಿಮ ನಿರ್ಧನತಾ ಹೈ. ನನಗೆ ಹಿಂದಿ ಬರೆಯೋಕ್ ಬರುತ್ತೆ ಸ್ಪೀಡ್ ಆಗಿ, ಓದೋಕ್ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಅಂದ್ರೆ ಏನಂತ ಹೇಳ್ತಾ ಇದ್ರೆ ಇಲ್ಲಿ, ಸಂತೃಪ್ತಿ ಅನ್ನೋದು ನ್ಯಾಚುರಲ್, ಅದು ನಮ್ಮ ಒಳಗಡೆ ಆಗುವಂತದ್ದು. ಆದ್ರೆ ಇದೇನ್ ಲಕ್ಸುರಿ ವಸ್ತುಗಳೇನಿದೆಯಲ್ಲ, ಇದು ಆರ್ಟಿಫಿಷಿಯಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರೆ. ಯಾವ ಸೆಲೆಕ್ಟ್ ಮಾಡ್ಕೊಳ್ತೀರಿ? ಮಡ್ಡಿ ವಾಟರ್ ಸೆಲೆಕ್ಟ್ ಮಾಡ್ಕೊಳ್ತೀರಿ. ಅದನ್ನ ನಾಡ್ದು, ಈಗ ನಾಳೆ ಬರೆಯೋದು ಬೇಡ, ನಾಡ್ದು ಅದನ್ನ ಬರ್ಕೊಂಡ್ ಬರ್ಬೇಕು. ಇವತ್ತು ಇದನ್ನ ಬರೀತೀರಿ, ನಾಳೆ ರಾತ್ರಿ ಇದನ್ನ ಬರಿಬೇಕು ನೀವು. ನೋಡೋಣ ಯಾವ ತರ ರಿಸರ್ಚ್ ಮಾಡ್ತೀರಿ. ಇದಕ್ಕೂ ಈಸಿ ಮೆಥಡ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಇದಕ್ಕೂ ಈಸಿ ಮೆಥಡ್ ಯಾವ ತರ, ಚಾಟ್ GPT ನಲ್ಲಿ ಇದನ್ನ ಹಾಕೋದು. ನೀವು ಕನ್ನಡದವರಾಗಿದ್ರೆ ಕನ್ನಡದಲ್ಲಿ ಟೈಪ್ ಮಾಡಿ, ಇಂಗ್ಲಿಷ್ನವರಾಗಿದ್ರೆ ಇಂಗ್ಲಿಷ್ ಟೈಪ್ ಮಾಡಿ. ಏನ್ ಹೇಳೋದು ಅದಕ್ಕೆ ಅಂತ ಅಂದ್ರೆ, ಥಿಂಕ್ ಲೈಕ್ UPSC ಎಕ್ಸಾಮಿನರ್. ಯಾವ ತರ ಥಿಂಕ್ ಮಾಡ್ಬೇಕದು? UPSC ಎಕ್ಸಾಮಿನರ್ ತರ ಥಿಂಕ್ ಮಾಡ್ಬೇಕು, ಅಥವಾ ಇವ್ಯಾಲ್ಯೂಯೇಟರ್ ತರ ಥಿಂಕ್ ಮಾಡ್ಬೇಕು. ಗಿವ್ ಮೀ ಕಂಟೆಂಟ್ ಫಾರ್ ದಿಸ್ ಎಸ್ಸೆ ಇನ್ ಮಲ್ಟಿಪಲ್ ಡೈಮೆನ್ಷನ್ಸ್, ಮೋರ್ ದನ್ 10 to 12 ಡೈಮೆನ್ಷನ್. 10 ಅಥವಾ 12ಕ್ಕಿಂತ ಹೆಚ್ಚಿನ ಆಯಾಮಗಳಲ್ಲಿ ನನ್ನ ಕಂಟೆಂಟ್ ಕೊಡ್ಬೇಕು ನೀನು. ಮತ್ತೇನಿರ್ಬೇಕು ಅದರಲ್ಲಿ? ವಿತ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್. ರಿಯಲ್ ಎಕ್ಸಾಂಪಲ್ಸ್ ಇರ್ಬೇಕು ಅದ್ರೊಳಗಡೆ. ಓಕೆ, ಅಂಡ್ ಏನಂತ ಕೊಡ್ಬೇಕು ಅಂತ ಅಂದ್ರೆ, ದ ವರ್ಡ್ಸ್ ಶುಡ್ ಬಿ ಬಿಟ್ವೀನ್ 1000 to 1200 ವರ್ಡ್ಸ್. ಅಷ್ಟು ಪದಗಳೇ ಬರೆಯುವಂತ ಕಂಟೆಂಟ್ ಇರಬೇಕು. ಗಿವ್ ಮಿ ಇನ್ ಅ ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್. ನನಗೊಂದು ಸ್ಟ್ರಕ್ಚರ್ ರೀತಿಯಲ್ಲಿ ಇದನ್ನ ಕೊಡು ಅಂತ ಕೇಳಿ, ಕೊನೆಗೆ ಏನಂತ ಅಂದ್ರೆ, ಐ ಶುಡ್ ಗೆಟ್ ಅರೌಂಡ್ 180 ಮಾರ್ಕ್ಸ್ ಯೂಸಿಂಗ್ ದಿಸ್ ಕಂಟೆಂಟ್ ಅಂತ ಹೇಳ್ಬೇಕು. ಅದಕ್ಕೆ 180 ಕೊಡೋದು, ನಿಮ್ಗೆ 150 ಬರುತ್ತದು. ಆಮೇಲೆ ಅದು ಕಂಟೆಂಟ್ ಕೊಡುತ್ತೆ, ನಿಮ್ಗೆ ಕಂಟೆಂಟ್ ಕೊಡುತ್ತೆ. ಅದರ ವಾಕ್ಯಗಳೇ ಬೇರೆ ಇರುತ್ತೆ, ನೀವು ಆ ತರ ವಾಕ್ಯಗಳನ್ನ ಬಳಸಬಾರ್ದು.
ನಿಮ್ದು ಒಬ್ಬ ಸಾಹಿತ್ಯಿಕ ಶೈಲಿ ಬರಬೇಕು. ಕಂಟೆಂಟ್ ಅಲ್ಲಿಂದ ಯೂಸ್ ಮಾಡ್ಕೊಡ್ರಿ. ಮತ್ತೆ ಇನ್ನೂ ಒಂದು, ಇಲ್ಲಿ ಟೈಪ್ ಮಾಡೋಕ್ಕಿಂತ ಮುಂಚೆ ನೀವೇ ಥಿಂಕ್ ಮಾಡ್ರಿ, ನಾನು ಏನೇನು ಬಳಸಬಹುದು ಇಲ್ಲಿ. ಅದಾದ್ಮೇಲೆ ಚಾಟ್ ಜಿಪಿಟಿ ಹೋಗ್ರಿ. ನೀವು ಮೊದಲೇ ಚಾಟ್ ಜಿಪಿಟಿ ಯೂಸ್ ಮಾಡಿದ್ರೆ ನಿಮ್ಮ ಒರಿಜಿನಲ್ ಥಿಂಕಿಂಗ್ ನೀವು ಹಾಳಾಗತ್ತೆ. ಓಕೆ, ನಿಮ್ಮ ಒರಿಜಿನಲ್ ಥಿಂಕಿಂಗ್ ಹಾಳಾಗುತ್ತೆ, ಅದನ್ನ ಮಾಡ್ಕೊಳ್ಳೋದು ಬೇಡ. ಮೊದಲು ನೀವು ಸ್ವಂತ ಥಿಂಕ್ ಮಾಡಿ ಒಂದು ರಫ್ ಸ್ಕೆಚ್ ಮಾಡ್ಕೊಡ್ರಿ, ಈ ಪ್ರಬಂಧದ ಬಗ್ಗೆ ನಾನು ಏನೇನು ಬರೀಬಹುದು. ಅದು ಗೊತ್ತಿಲ್ಲದೆ ಇದ್ದಾಗ ಆಮೇಲೆ ನೆಕ್ಸ್ಟ್ ಚಾಟ್ ಜಿಪಿಟಿ ಹೋಗ್ಬೇಕು, ಎರಡು ಮರ್ಜ್ ಮಾಡ್ಕೊಳ್ಬೇಕು, ಫೈನಲ್ ಒಂದು ಎಸ್ಸೆ ರೆಡಿ ಮಾಡ್ಬೇಕು. ಈ ತರ ಒಂದು ಮತ್ತೆ ಎಸ್ಸೆ ಬರೀರಿ, ನೀವು ಪ್ರಬಂಧ ಬರೆಯೋ ಐಡಿಯಾ ಸಿಕ್ಬಿಡತ್ತೆ. ಒಂದ್ 3-4 ದಿನ ಟೈಮ್ ತಗೊಳುತ್ತೆ. ಅರ್ಥ ಆಯ್ತಾ? ಸೊ ಇದು ಬೇಸಿಕ್. ಈಗ ಎಲ್ಲಿಗೆ ಬಂದಿದ್ವಿ ನಾವು? ಪ್ರಬಂಧ. ಇದು ಮಡ್ಡಿ ವಾಟರ್ ಬಗ್ಗೆ ತಗೊಳ್ತೀರಿ. ಸೊ ನಿಮ್ಮ ಇವತ್ತಿನ ಕೆಲಸ ಏನು ಅಂತ ಅಂದ್ರೆ, ಎಲ್ಲೋಯ್ತದು? ಇವತ್ತಿನ ಕೆಲಸ ಏನು ಅಂತ ಅಂದ್ರೆ, ಈ ಒಂದು ಪ್ರಬಂಧವನ್ನು ನೀವು ಬರ್ಕೊಂಡು ಬರಬೇಕು. ಸದ್ಯಕ್ಕೆ ಒಂದು ರಫ್ ಸ್ಕೆಚ್, ರಫ್ ಟಾರ್ಗೆಟ್ ನಿಮಗಿದು. ಇದನ್ನ ರೀಚ್ ಆಗ್ರೆ ಇವತ್ತು. ನಾಳೆ ಏನ್ ಮಾಡೋಣ ಅಂತ ಅಂದ್ರೆ, ಇನ್ನು ಪ್ರಬಂಧದ ಬಹಳಷ್ಟು ಮೆಥಡ್ಸ್ ಇರುತ್ತೆ. ನೀವ್ ಎಲ್ಲೆಲ್ಲಿ ತಪ್ತೀರಿ, ಯಾಕೆ ಅಂಕಗಳು ಜಾಸ್ತಿ ಸಿಗಲ್ಲ ಅನ್ನೋದನ್ನ ನಾನು ನಾಳೆ ಕ್ಲಾಸ್ ಅಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇವತ್ತು ಹಾಗಾದ್ರೆ ಏನ್ ಟಾರ್ಗೆಟ್ ನಿಮ್ದು? ರಿಸರ್ಚ್ ಮಾಡ್ಕೊಳ್ಳಿ, ಸಮಾಧಾನವಾಗಿ ಕೂತ್ಕೊಂಡು ಬರೀರಿ. ಒಂದ್ 4-5 ಪೇಜ್ ಬರೆದು ನನಗೆ ತಂದು ತೋರಿಸ್ಬೇಕು. ಮತ್ತೆ ಯಾವ ತರ ಬರೀರಿ ಅಂದ್ರೆ, A4 ಶೀಟ್ ಹಾಳೆಗಳಲ್ಲಿ ಬರೀರಿ. A4 ಶೀಟ್ ಹಾಳೆಗಳಲ್ಲಿ ಎರಡು ಸೈಡ್ ಒಂದ್ 2 ಬರಲ್ ಜಾಗ ಇಡಿ, ಲೈನ್ ಹಾಕ್ರಿ. ಅಲ್ಲಿ ಲೈನ್ ಹಾಕಿ ನಡುವೆ ಬರೀರಿ. ಮ್ಯಾಕ್ಸಿಮಮ್ 12 ಪುಟ ಇರಬೇಕು. ಮಿನಿಮಮ್ ನೀವ್ ಎಷ್ಟು ಬರೀತೀರಿ ನಿಮಗೆ ಬಿಟ್ಟಿರೋದು, ನಿಮ್ಮ ಆಯ್ಕೆ ಮೇಲೆ ಇರುತ್ತೆ. ಇನ್ ಆನ್ಲೈನ್ ಅವ್ರು ಯಾರು ಸ್ಕ್ಯಾನ್ ಮಾಡಿ ಕಳಿಸ್ತೀರಿ ನೋಡಿ, ಹೇಗ್ ಬೇಕೋ ಹಾಗೆ ಸ್ಕ್ಯಾನ್ ಮಾಡಬೇಡಿ. ಪಾಂಚನ್ ಇನ್ಫಾರ್ಮೇಶನ್ ಗ್ರೂಪ್ ಅಲ್ಲಿ ಸ್ಕ್ಯಾನ್ ಅಂತ ಸರ್ಚ್ ಮಾಡಿ, ಸ್ಕ್ಯಾನ್ ಯಾವ ತರ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದೀನಿ ನಾನು. ಆ ವಿಡಿಯೋ ನೋಡಿ ಅದೇ ತರ ಸ್ಕ್ಯಾನ್ ಮಾಡಿರ್ಬೇಕು. ನೀಟಾಗಿ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಬಹುಮಾನ ಕೊಡ್ತೀವಿ, ಇಲ್ಲ ಅಂದ್ರೆ ಕೊಡಲ್ಲ. ಓಕೆ, ನೀವು ಆಫೀಸರ್ಸ್ ಆಗೋರಿದ್ರೆ ಅಷ್ಟೇ ನಿಮ್ಮಲ್ಲಿ ಬರಬೇಕು. ಇದು ಬೇಸಿಕ್, ತುಂಬಾ ಬೇಸಿಕ್ ಹೇಳಿದೀನಿ ನಾನು. ಇನ್ನೂ ಬಹಳ ಇದೆ ಪ್ರಬಂಧದ ಬಗ್ಗೆ, ಅದನ್ನ ನಾಳೆ ಕ್ಲಾಸ್ ಅಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ನಿನ್ನೆ ಎಸ್ಸೆಗೆ ಎಷ್ಟು ಅಂಕ ಇರುತ್ತೆ ಅಂತ ಹೇಳಿದ್ವಿ ನಾವು? 250 ಅಂಕ ಇರುತ್ತೆ. 125 ಒಂದಿರುತ್ತೆ, 125 ಒಂದಿರುತ್ತೆ. ಇದು ಸೆಕ್ಷನ್ ಎ ಅಂತ ಇರುತ್ತೆ. ಇದ್ರಲ್ಲಿ 4 ಪ್ರಬಂಧಗಳಿರುತ್ತೆ, ಅದರಿಂದ ನಾವು 1 ಬರಿಬೇಕು. ಆಮೇಲೆ ಸೆಕ್ಷನ್ ಬಿ ಅಂತ ಇರುತ್ತೆ, ಇದರಲ್ಲಿ 4 ಪ್ರಬಂಧಗಳಿರುತ್ತೆ, ಇದರಿಂದನೂ ಕೂಡ 1 ಬರಿಬೇಕು. ಟೋಟಲ್ 1 ಪ್ರಬಂಧಕ್ಕೆ ನಮಗೆ ಸಿಗುವಂತ ಸಮಯ 90 ಮಿನಿಟ್ಸ್. ಓಕೆ, ಸೊ ಇಲ್ಲಿ ಮೊದಲು ಆ ಕ್ವಶನ್ ಪೇಪರ್ ನೋಡ್ತೀರಿ. ನಿನ್ನೆ ತೋರಿಸಿದ್ದೀನಿ ನಿಮಗೆ. ಕ್ವಶನ್ ಪೇಪರ್ ನೋಡ್ತೀರಿ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಮೊದಲು ಈ 4ರಿಂದಾನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಲ್ಲಿವರೆಗೂ ನೆಕ್ಸ್ಟ್ ನೋಡಬಾರ್ದು ಯಾವುದೇ ಕಾರಣಕ್ಕೂ, ಯಾಕಂದ್ರೆ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ. ಇದನ್ನ ನೋಡ್ಕೊಂಡು ಒಂದು ಮುಗಿಸಿನೇ ಮುಂದಕ್ಕೆ ಹೋಗ್ಬೇಕು. ಇದೇನ್ 90 ಮಿನಿಟ್ಸ್ ಟೈಮ್ ಇದೆಯಲ್ಲ, ಇದನ್ನ ಹೇಗೆ ಡಿವೈಡ್ ಮಾಡ್ತೀರಿ ಹೇಳ್ರಿ ನನಗೆ. ಪ್ರಬಂಧ ಬರ್ಕೊಂಡು ಬಂದಿದ್ದೀರಿ ಅಂತ ಬರ್ಸಿದೀನಿ ನಾನು. ಇನ್ನು ನೆಕ್ಸ್ಟ್ ಅಂತ ಹೇಳ್ತಾ ಇದ್ದೀನಿ. ಇವತ್ತು 90 ನಿಮಿಷ ಟೈಮ್ ಇದೆ ನಿಮಗೆ. ಈಗ ಯಾವ ತರ ಡಿವೈಡ್ ಮಾಡ್ತೀರಿ? ಸೆಲೆಕ್ಷನ್ ಮಾಡೋಕೆ ಎಷ್ಟು ಟೈಮ್ ತಗೊಳ್ತೀರಿ? ಸೆಲೆಕ್ಷನ್ ಮಾಡೋಕೆ ಎಷ್ಟು ಟೈಮ್ ತಗೊಳ್ತೀರಿ? 10 ನಿಮಿಷ, 15 ನಿಮಿಷ, ಒಂದ್ 5 ನಿಮಿಷ ಅಷ್ಟು ಅಗತ್ಯ ಬೀಳಲ್ಲ. ಆಕ್ಚುಲಿ ಒಂದ್ 2 ನಿಮಿಷದಲ್ಲಿ ಕಂಡು ಹಿಡಿತೀರಿ. ಒಂದ್ 5 ನಿಮಿಷ ಅಂತಾನೆ ತಗೊಳ್ಳೋಣ. ಒಂದ್ 5 ನಿಮಿಷ ತಗೊಂಡು ನೀವು ಮೊದಲು ಸೆಲೆಕ್ಷನ್ ಮಾಡಿದ್ರಿ. 5 ನಿಮಿಷ ಹೋಯ್ತು, ಉಳಿದಿರೋದು 85 ನಿಮಿಷ. ನೆಕ್ಸ್ಟ್ ಏನ್ ಮಾಡ್ತೀರಿ? ಬ್ರೈನ್ ಸ್ಟಾರ್ಮಿಂಗ್ ಅಥವಾ ರಫ್ ವರ್ಕ್ ಅಂತ ಕರಿತೀವಿ ನಾವು. ನಿಮಗೆ ಲಾಸ್ಟ್ ಪೇಜ್ ಖಾಲಿ ಇರುತ್ತೆ. ಮತ್ತೆ ಇನ್ನು ಮುಂದೆ ಯಾರೇ ಪ್ರಬಂಧ ನನಗೆ ಬರೆದು ಕಳಿಸಿದ್ರು ಕೂಡ ಲಾಸ್ಟ್ ಪೇಜ್ ಅಲ್ಲಿ ನೀವು ರಫ್ ಸ್ಕೆಚ್ ಮೊದಲು ಮಾಡಿರ್ತೀರಲ್ಲ, ಅದನ್ನು ಸ್ಕ್ಯಾನ್ ಮಾಡಿ ಕಳಿಸ್ಬೇಕು. ಅದನ್ನ ನೋಡ್ಬೇಕು ನಾನು, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಅದನ್ನ ಯಾವ ತರ ನೀವು ಮಾಡ್ತಾ ಇದ್ರೆ ಅದ್ರ ಮೇಲೆ ನಿಮ್ ನಾಲೆಜ್ ನಿಂತಿರುತ್ತೆ. ಸೊ ಅದಕ್ಕೆ ಎಷ್ಟು ಟೈಮ್ ತಗೊಳ್ತೀರಿ? ರಫ್ ಸ್ಕೆಚ್ ಮಾಡೋಕೆ ಎಷ್ಟು ತಗೊಳ್ಬಹುದು? ಒಂದು 15 ನಿಮಿಷ ತಗೊಳ್ಳಿ ಆರಾಮಾಗಿ. 15ರಿಂದ 20 ನಿಮಿಷ. ಓಕೆ, 15 ನಿಮಿಷ ಅಂತಾನೆ ತಗೊಳ್ಳೋಣ. ಸೊ ಇಲ್ಲಿ ಎಷ್ಟು ಹೋಯ್ತು? 20 ನಿಮಿಷ ಹೋಯ್ತು. ಇನ್ನು ಉಳಿದಿರೋದು ಎಷ್ಟು ಟೈಮ್ ನಮಗೆ? 70 ನಿಮಿಷ. ಆರಾಮಾಗಿ 90 ನಿಮಿಷದಲ್ಲಿ ಒಂದೇ ಪ್ರಬಂಧ ಮುಗಿಸ್ತೀರಿ. ಅರ್ಥ ಆಯ್ತಾ? ಸೊ ಮೊದಲ 20 ನಿಮಿಷ ಪ್ರಬಂಧವನ್ನ ಆಯ್ಕೆ ಮಾಡ್ಕೊಳ್ಳೋದು. ಆಯ್ಕೆ ಮಾಡಿದಂತ ಪ್ರಬಂಧವನ್ನ ಏನ್ ಮಾಡೋದು? ರಫ್ ವರ್ಕ್ ರೆಡಿ ಮಾಡ್ಕೊಂಡು ಆನ್ಸರ್ ಬರೆಯೋದು. ರಫ್ ವರ್ಕ್ ಏನ್ ರೆಡಿ ಮಾಡೋದು ಹಾಗಾದ್ರೆ? ಓಕೆ, ನೋಡಿ ಪ್ರಬಂಧದಲ್ಲಿ ನಿಮಗೆ ಲಾಸ್ಟ್ ಪೇಜಸ್ ಕೊಟ್ಟಿರ್ತಾರೆ ಅಂತ ಹೇಳಿದೆ. ಒಂದು ಪ್ರಬಂಧಕ್ಕೆ 2 ಪೇಜ್ ತಗೊಳ್ರಿ. ಒಂದು ಪ್ರಬಂಧಕ್ಕೆ 2 ಪೇಜ್ ತಗೊಳ್ರಿ ರಫ್ ವರ್ಕ್ಗೆ. ಸಾರಿ, UPSC ಮೇನ್ಸ್ ಕ್ವಶನ್ ಪೇಪರ್ ಚೆಕ್ ಮಾಡ್ಬೇಕು, ಅದನ್ನ ನೋಡ್ತೀನಿ ನಾನು ಅದನ್ನ. ಸೊ ಇಲ್ಲಿ ಮೊದಲು ಒಂದು ಬಾಕ್ಸ್ ಹಾಕೊಳ್ಳೋದು, ಆಮೇಲೆ ಇಲ್ಲೂ ಒಂದು ಬಾಕ್ಸ್ ಹಾಕೊಳ್ಳೋದು. ಇಲ್ಲಿ ಇಂಟ್ರಡಕ್ಷನ್, ಇದು ಕನ್ಕ್ಲೂಷನ್. ನಿಮ್ ತಲೆಯಲ್ಲಿ ಏನೇನು ಐಡಿಯಾಸ್ ಬರುತ್ತಲ್ಲ ರಫ್ ವರ್ಕ್ ಬರ್ಕೊಳ್ಳೋದು. ಅದನ್ನಲ್ಲಿ ಸುಮ್ನೆ ಬರೆಯೋದು, ಹೇಗ್ ಬೇಕೋ ಹಾಗೆ ಬರೆಯೋದು. ನೀಟಾಗಿ ಸಾಲಗಳನ್ನ ಬರೆಯೋ ಹಾಗಿಲ್ಲ, ಫುಲ್ ಸೆಂಟೆನ್ಸ್ ಬರೀಬಾರ್ದು, ಸುಮ್ನೆ ರಫ್ ವರ್ಕ್ ಬರೆಯೋದು. ಆಮೇಲೆ ಇಲ್ಲಿ ಬಾಡಿನಲ್ಲಿ ನಾವು ಹೇಳಿದ್ರಲ್ಲ ಡೈಮೆನ್ಷನ್ಸ್, ನಿಮಗೆ ಒಂದು ಮಾಡೆಲ್ ಕೊಟ್ಟಿದ್ದೆ ನಿನ್ನೆ. ಯಾವ ತರ ಡೈಮೆನ್ಷನ್ಸ್ ಅದು? ನಮ್ಮ ಸಬ್ಜೆಕ್ಟ್ ವೈಸ್. ಉದಾಹರಣೆಗೆ ಹಿಸ್ಟ್ರಿ, ಸೊಸೈಟಿ, ಆಮೇಲೆ ಜಿಯೋಗ್ರಫಿ, ಎಕಾನಮಿ, ಪಾಲಿಟಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಆಮೇಲೆ ಎಥಿಕ್ಸ್, ಅಗ್ರಿಕಲ್ಚರ್, ಆಮೇಲೆ ಟೆಕ್ನಾಲಜಿ, ಮತ್ತೆ ಈ ತರ ಎಲ್ಲ ಇಲ್ಲಿ ಹಾಕಿ
ಏನ್ ಮಾಡ್ಬೋದು ಅದಕ್ಕೆ ತಲೆಯಲ್ಲಿ ಬರುವಂತ ಆಲೋಚನೆಗಳನ್ನ ಬರೆದ್ಬಿಡು, ಪಟ 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 ಒಂದು 8 ರಿಂದ 10 ಪಾಯಿಂಟ್ಸ್. ಆ ತರ ಹೇಗ್ ಬೇಕೋ ಆ ತರ ಬರೆಯೋದು. ಮತ್ತೆ ಸೀರಿಯಲ್ ವೈಸ್ ಬರಿಬೇಕಂತಾನು ಇಲ್ಲ. ಅದೇನು ಬರಿತೀರಿ ಆಮೇಲೆ ಅದಕ್ಕೆ ಸೀರಿಯಲ್ ನಂಬರ್ ಕೊಡೋದು. ಉದಾಹರಣೆಗೆ ಇದಕ್ಕೆ .1 ಇದನ್ನ ಬರಿತೀನಿ, ನೆಕ್ಸ್ಟ್ ಇದನ್ನ ಬರ್ಕೊಳ್ತೀನಿ, ನೆಕ್ಸ್ಟ್ ಇದನ್ನ ಬರಿತೀನಿ, ಈಗ ನಂಬರ್ ಕೊಡ್ಬೋದು. ಇದನ್ನ ಏನಂತ ಕರೀತಾರೆ? ರಫ್ ಸ್ಕೆಚ್ ಅಥವಾ ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರೀತಾರೆ. ಅಂದ್ರೆ ನಿಮ್ಗೊಂದು ಐಡಿಯಾ ರೆಡಿ ಆಯ್ತು, ಫ್ರೇಮ್ ವರ್ಕ್ ರೆಡಿ ಆಯ್ತು. ಹೇಗಂದ್ರೆ ನೀವೊಂದು ಮನೆ ಕಟ್ಟೋರಿದ್ದೀರಿ, ಮನೆ ಕಟ್ಟೋಕ್ಕಿಂತ ಮುಂಚೆ ಪ್ಲಾನ್ ಮಾಡ್ತಾರಲ್ವಾ ಇಂಜಿನಿಯರ್, ಆ ತರ ಪ್ಲಾನ್ ಮಾಡೋದು. ಇದು ಪ್ಲಾನ್ ಮಾಡಿ ಮನೆ ಕಟ್ಟೋದು ಈಸಿನೋ ಅಥವಾ ಮನೆ ಕಟ್ತಾನೆ ಹೋಗೋದು ಈಸಿ? ಪ್ಲಾನ್ ಮಾಡಿ ಮನೆ ಕಟ್ಟೋದು ತುಂಬಾ ಈಸಿ. ಯಾಕಂದ್ರೆ ಅಡ್ವಾನ್ಸ್ ನಿಮ್ ತಲೆಯಲ್ಲಿ ಗೊತ್ತಿರುತ್ತೆ. ಸೊ ನಂದು ಇಷ್ಟು ಪ್ರಬಂಧ ಇದೆ, ನಾನು ಇಂಟ್ರಡಕ್ಷನ್ ಇದನ್ನ ಬರಿಬೇಕಾಗಿದೆ, ಕನ್ಕ್ಲೂಷನ್ ಇದನ್ನ ಬರೆಯೋಣಿದೀನಿ. ಸೊ ಈ ಪಾಯಿಂಟ್ಸ್ ಎಲ್ಲ ನಾನು ಹಾಕಿದ್ರೆ ನನ್ನ ಆನ್ಸರ್ ಪೇಪರ್ ಈ ತರ ಇರುತ್ತೆ. ಈ ತರ ಸ್ಟಾರ್ಟ್ ಮಾಡ್ತೀರಿ. ಸೊ ಫಸ್ಟ್ ಪೇಜ್ ಅಲ್ಲಿ ನಿಮ್ದು ಏನಿರುತ್ತೆ, ಈ ತರ ಇಂಟ್ರಡಕ್ಷನ್ ಬರೀತೀರಿ. ಆಮೇಲೆ ಸೆಕೆಂಡ್ ಪೇಜ್ ಬರ್ತೀರಿ. ಏನ್ ಬರೀತೀರಿ ಇಲ್ಲಿ? ಥೆಸಿಸ್ ಸ್ಟೇಟ್ಮೆಂಟ್ ಬರೀತೀರಿ. ಅಂದ್ರೆ ಲಿಂಕೇಜ್. ಇಂಟ್ರಡಕ್ಷನ್ ಬರ್ದಿರ್ತೀರಿ, ಅದನ್ನ ಹೇಳಿ ಮುಂದೆ ಈ ಪ್ರಬಂಧದಲ್ಲಿ ನಾವು ಇದನ್ನೆಲ್ಲ ಚರ್ಚೆ ಮಾಡೋಣ ಅಂತ ಹೇಳಬೇಕು. ಅಂದಾಗ ಲಿಂಕ್ ಮಾಡ್ತೀರಿ. ನೆಕ್ಸ್ಟ್ ಸ್ಟಾರ್ಟ್ ಯಾವ ತರ? ಒಂದು ಪೇಜ್ ಇರುತ್ತೆ. ಒಂದು ಪೇಜ್ ಎಷ್ಟು ಪ್ಯಾರಾಗ್ರಾಫ್ ಬರೀತೀರಿ? ಮಿನಿಮಮ್ 2, ಮ್ಯಾಕ್ಸಿಮಮ್ 3 ಪ್ಯಾರಾಗ್ರಾಫ್ ಒಂದು ಪೇಜ್ ನಲ್ಲಿ. ಅದಕ್ಕಿಂತ ಜಾಸ್ತಿ ಪ್ಯಾರಾಗ್ರಾಫ್ ಬಳಸಬಾರ್ದು, ಮತ್ತು ಒಂದೇ ಪ್ಯಾರಾಗ್ರಾಫ್ ಇರಬಾರ್ದು. ಇಷ್ಟು ದೊಡ್ಡ ಪ್ಯಾರಾಗ್ರಾಫ್ ಚೆನ್ನಾಗಿ ಅನ್ಸಲ್ಲ ಅದು. ಈಗ ನಾವು ಇವ್ರದ್ದು ನೋಡಿದ್ವಿ, ಯಾರ್ದು? ಗೋಪಿನಾಥನ್ ಅವರ ಆರ್ಟಿಕಲ್ ಅನ್ನ ನೋಡಿದ್ವಿ ಇವತ್ತು ನಾವು, ಹೌದಲ್ವಾ? ಅದನ್ನ ಇನ್ನೊಂದ್ಸರಿ ತೋರಿಸ್ತೀನಿ ನಿಮ್ಗೆ. ಸರಿ, ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಬಂದಿದೆ. ಇಲ್ಲಿ ನೋಡಿ, ಇಷ್ಟೇ ಮೊದಲ ಪ್ಯಾರಾಗ್ರಾಫ್, ಸೆಕೆಂಡ್ ಪ್ಯಾರಾಗ್ರಾಫ್ ಇಷ್ಟೇ, ಥರ್ಡ್ ಪ್ಯಾರಾಗ್ರಾಫ್ ಇಷ್ಟೇ, ಫೋರ್ತ್ ಇಷ್ಟೇ, ಫಿಫ್ತ್ ಇಷ್ಟೇ, ಇಲ್ಲಿ ಮುಗಿದಿದೆ. ನೆಕ್ಸ್ಟ್ ಮತ್ ಇಲ್ಲಿಷ್ಟು ಅಂದಾಗ ಏನಾಗತ್ತೆ? ಓದೋಕ್ ಇಷ್ಟ ಆಗತ್ತೆ. ಅದನ್ನ ಅವ್ರು ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿಗೇನೆ ಮುಗಿಸಿದ್ರೆ ಓದೋಕ್ ಮೂಡ್ ಬರಲ್ಲ, ಇಂಟ್ರೆಸ್ಟ್ ಬರಲ್ಲ ಅದನ್ನ. ಸೊ ನೆನ್ಪಿಟ್ಕೊಡ್ರಿ, ಯಾವತ್ತು ಏನಿರ್ಬೇಕು, ಒಂದು ಪೇಜ್ ನಲ್ಲಿ ಮ್ಯಾಕ್ಸಿಮಮ್ 2 ಪ್ಯಾರಾಗ್ರಾಫ್, ಮ್ಯಾಕ್ಸಿಮಮ್ ಎಷ್ಟು? 3, ಮಿನಿಮಮ್ 2. ಅದನ್ನ ಗೊತ್ತಿರಲಿ. ಸೊ ಈ ತರ ನಿಮ್ಮ ಆನ್ಸರ್ ಪೇಪರ್ ಯಾವ ತರ ಕಾಣ್ಬೇಕು ನಿಮ್ದು ಅಂತ ಅಂದ್ರೆ, ನಿಮ್ಮ ಪ್ರಬಂಧ ನೋಡ್ರಿ, ಟೋಟಲ್ 12 ಪೇಜ್ ಅಂದಾಜು ಲೆಕ್ಕ ಹಾಕ್ತಾ ಇದ್ದೀನಿ. ಒಂದು 2 3 4 5 6 ಇಲ್ಲಿಷ್ಟು ಇಂಟ್ರೊಡಕ್ಷನ್ ಬರುತ್ತೆ ಇಲ್ಲಿವರೆಗೂ, ಅಥವಾ ಇಂಟ್ರೊಡಕ್ಷನ್ ನ 2 ಪ್ಯಾರಾಗ್ರಾಫ್ ನಲ್ಲಿ ಕೂಡ ನೀವು ಬರೀಬಹುದು. ಆಮೇಲೆ ಥಿಸಿಸ್ ಸ್ಟೇಟ್ಮೆಂಟ್ ಇಲ್ಲಿಂದಾನೆ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ನಡಿಬಹುದು, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇಲ್ಲೊಂದು ಪ್ಯಾರಾಗ್ರಾಫ್, ಇಲ್ಲೊಂದು ಪ್ಯಾರಾಗ್ರಾಫ್, ಇಲ್ಲೊಂದು, ಈ ತರ ಕಾಣಿದಾಗ ಆ ಪ್ರಬಂಧ ಓದೋಕು ಕೂಡ ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ. ಆ ಸಾಲುಗಳನ್ನ, ಮ್ಯಾಕ್ಸಿಮಮ್ ಸಾಲುಗಳು ಎಷ್ಟು ಇರ್ಬೇಕಂತ ಹೇಳಿದೆ ಒಂದು ಪೇಜ್ ಅಲ್ಲಿ? 20 ಸಾಲು. 20 ಸಾಲು ಅಂತಂದ್ರೆ ಎಷ್ಟು ಪದ ಇರ್ಬೇಕು ಒಂದು ಪೇಜ್ ಅಲ್ಲಿ? 80 ಪದ. ಓಕೆ. ಆಮೇಲೆ ಕನ್ಕ್ಲೂಷನ್ ಗಿಂತ ಮುಂಚೆ ಈ ತರ ಒಂದು ಕನೆಕ್ಟಿಂಗ್ ಲೈನ್ ಹಾಕಿ ಮತ್ತೆ ಈ ತರ ಕನ್ಕ್ಲೂಡ್ ಮಾಡಬಹುದು. ಅದು ಈ ತರ ಕಾಣ್ಬೇಕು ನೋಡ್ರಿ. ಅದು ಅಂದಾಗ ಅದಕ್ಕೊಂದು ಶಿಸ್ತಿರುತ್ತೆ, ಓದೋರಿಗೆ ಇಂಟ್ರೆಸ್ಟ್ ಬರುತ್ತೆ. ಹೇಗೆ ಬೇಕೋ ಅದೇ ತರ ನಾವು ಸೀರಿಯಲ್ ವೈಸ್ ಹೋದ್ರೆ ಚೆನ್ನಾಗಿ ಕಾಣಲ್ಲ. ಸೊ ನೀವು ಯಾವ ತರ ಬರೀತೀರಿ ಅನ್ನೋ ನೋಡೋಕೆನೆ ನಾನು ಮೊದಲೇ ಬರ್ಸಿದೀನಿ ನಿಮ್ ಪ್ರಬಂಧ. ಯಾಕಂದ್ರೆ ನಿಮ್ ಮಿಸ್ಟೇಕ್ಗಳು ನಿಮ್ಗೆ ಹೀಗೆ ಗೊತ್ತಾಗುತ್ತೆ, ನಾನು ಎಲ್ಲಿ ತಪ್ಪಿರಬಹುದು ಅಂತ ಹೇಳಿ. ಓಕೆ. ಸೊ ಇಲ್ಲಿ 1 ಪೇಜ್ ಇಸ್ ಈಕ್ವಲ್ ಟು ಮ್ಯಾಕ್ಸ್ 3 ಪ್ಯಾರಾ, ಮಿನಿಮಮ್ 2 ಪ್ಯಾರಾ. ಓಕೆ. ಆಮೇಲೆ ಎವರೇಜ್ ಎಷ್ಟು ಇರ್ಬೇಕು ಅಂದ್ರೆ 20 ಲೈನ್ಸ್, 20 ಸಾಲು ಇರಬೇಕು. 20 ಸಾಲು ಇಂಟು ಒಂದು ಸಾಲಿಗೆ ಅಂದಾಜು ನಾನು 4 ಪದ ಅಂತ ಹೇಳಿದ್ರೆ 80 ವರ್ಡ್ಸ್ ಒಂದು ಪೇಜ್ ಅಲ್ಲಿ. ಇದರ ಅರ್ಥ ಒಂದು ಪ್ಯಾರಾಗ್ರಾಫ್ ನಲ್ಲಿ ಎಷ್ಟು ವರ್ಡ್ಸ್ ಇರಬೇಕು? ಅರೌಂಡ್ 40 ವರ್ಡ್ಸ್. ಇದೇ ತರ ಪ್ಲಾನ್ ಮಾಡ್ಕೊಂಡು ಬರೀಬೇಕು. ನಿಮ್ ಮೈಂಡ್ ರೂಢಿ ಆಗುತ್ತೆ ಅದು ಬರ್ತಾ ಬರ್ತಾ. ಇದು ನಮ್ಮ ಎಸ್ಸೆ ಮಾಡೆಲ್ ನೋಡ್ರಿ. ಈ ತರ 2 ಎಸ್ಸೆಗಳು ನೀವು ಬರೀಬೇಕಾಗತ್ತೆ. ಸರಿನಾ? ಸೊ ಇದು ನಮ್ಮ ಸೆಲೆಕ್ಟ್ ಮಾಡ್ಕೊಳ್ತೀರಿ, 90 ನಿಮಿಷ ಬರೀತೀರಿ, ಇದು 20 ನಿಮಿಷ ಥಿಂಕ್ ಮಾಡ್ತೀರಿ, ರಫ್ ಸ್ಕೆಚ್ ಮಾಡ್ಕೊಳ್ತೀರಿ. ಅದಾದ್ಮೇಲೆ 70 ನಿಮಿಷ ಅದಕ್ಕೆ ಟೈಮ್ ಕೊಡ್ತೀರಿ, ಬರೀತೀರಿ. ಆರಾಮಾಗಿ ಬರಿಬಹುದು 70 ನಿಮಿಷದಲ್ಲಿ. ಪ್ರಬಂಧ ಏನು ಅಷ್ಟು ಡಿಫಿಕಲ್ಟ್ ಆಗಲ್ಲ. ಬನ್ರಿ, 70 ನಿಮಿಷದಲ್ಲಿ ಆರಾಮಾಗಿ ಬರಿಬಹುದು, ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ. ನೆಕ್ಸ್ಟ್ ಮತ್ತೆ 90 ನಿಮಿಷ ಇದೆ.
ಬೇಕಾದ್ರೆ ಹೋಗಿ ವಾಶ್ರೂಮ್ ಹೋಗಿ ಬರ್ಬೋದು. ನಡೆಯುತ್ತಾ ಇಲ್ಲೋ UPSC ಎಕ್ಸಾಮ್ ಹೋಗೋಕೆ? ಹೋಗಬಹುದು, ನೆನ್ಪಿಟ್ಕೊಡ್ರಿ. UPSC ಎಕ್ಸಾಮ್ ಹೊರಗಡೆ ಹೋಗಕ್ ಬಿಡ್ತಾರೆ ನಿಮಗೆ. ಯಾಕಂದ್ರೆ UPSC ಎಕ್ಸಾಮ್ ಹೇಗಿದೆ ಅಂದ್ರೆ ಕಾಪಿ ಮಾಡಿದ್ರೆ ಫೇಲ್ ಆಗ್ತೀವಿ ಇಲ್ಲಿ. UPSC ಎಕ್ಸಾಮ್ ನೋಡದೆ ಬರ್ದ್ರೆ ಪಾಸ್ ಆಗ್ತೀವಿ, ಕಾಪಿ ಮಾಡಿದ್ರೆ ಫೇಲ್ ಆಗ್ತೀವಿ. ಟೈಮ್ ಸಾಕಾಗಲ್ಲ. UPSC ಎಕ್ಸಾಮ್ ಅಲ್ಲಿ ಟೈಮ್ ಸಾಕಾಗಲ್ಲ ಕಾಪಿ ಮಾಡೋಕೆ. ಓಕೆ, ಮತ್ತೆ ಇಲ್ಲಿ ನೆಕ್ಸ್ಟ್ ಸೇಮ್ ಅಗೇನ್ 20 ಮಿನಿಟ್ಸ್ ಥಿಂಕ್ ಮಾಡ್ರಿ, ಮತ್ತೇನ್ ಮಾಡ್ರಿ 70 ನಿಮಿಷ ಬರೀತಾ ಇರೋದು. ಸೊ ಇಲ್ಲಿ ಬೇಕಾಗುತ್ತೆ ನಿಮಗೆ ಬರೆಯುವ ಸಾಮರ್ಥ್ಯ. ಮತ್ತೆ ಇನ್ನೊಂದು ಹೇಳ್ತೀನಿ, ಬಹಳಷ್ಟು ವಿದ್ಯಾರ್ಥಿಗಳು ಎಸ್ಸೆಗೆ ಏನೂ ರೆಡಿ ಮಾಡ್ಕೊಳ್ಳೋದಿಲ್ಲ. ಅದೇ ಕಾರಣಕ್ಕೆ ಅವ್ರು ಫೇಲು ಆಗ್ತಾರೆ, ಟಾಪ್ ರ್ಯಾಂಕು ಬರ್ತಾರೆ. ನೆನ್ಪಿಟ್ಕೊಳ್ರಿ, ಎಸ್ಸೆ ತಯಾರಿಗೆ ನಾಲೆಜ್ ನಿಮ್ಗೆ ಬೇಸ್ ಏನ್ ಹೇಳ್ರಿ, ಅದಕ್ಕೆ ಸೋರ್ಸ್ ಏನು? ಓವರ್ ಆಲ್ ನಾಲೆಜ್ ನಿಮ್ದು. ಇಲ್ಲಿವರೆಗೂ ಏನ್ ಕಲ್ತಿರ್ತೀರಿ ಆ ನಾಲೆಜ್ ಅನ್ನ ತಗೊಂಡು ಇಲ್ಲಿ ಬರೆಯೋದು. ಮತ್ತೆ ಇನ್ನೊಂದು ಎಸ್ಸೆ ಅಂದ್ರೆ ಬರೀ ಫ್ಯಾಕ್ಟ್ಸ್ ಬರೆಯೋದಲ್ಲ, ಮತ್ತೆ ರಿಪೋರ್ಟ್ ಅಲ್ಲ, ಅದು ವರದಿ ಕೊಡೋದಲ್ಲ. ಅದು ಇವತ್ತಾಗಿ ಹೇಳ್ತೀನಿ ನಾನು ಸಿಂಪಲ್ ಆಗಿ ಕೆಲವೊಂದು ಪಾಯಿಂಟ್ಸ್ ನಾನು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ, ನಿಮ್ಗೆ ತಿಳಿಸ್ತೀನಿ. ಮೊದ್ಲೇ ನೋಡಿ, ಎಸ್ಸೆ ಅಂತ ಅಂದ್ರೆ ಆನ್ಲೈನ್ ಅವರಿಗೆಲ್ಲ ಕ್ಲಿಯರ್ ಇದೆಯಲ್ಲ ಆಡಿಯೋದು? ವಾಯ್ಸ್ ಈಸ್ ನಾಟ್ ಕ್ಲಿಯರ್. ಹಾ, ನಯನ ಅವ್ರೆ, ಅದು ಹೇಳ್ತೀನಿ ಕನ್ಕ್ಲೂಷನ್ ಬಗ್ಗೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಚೆಕ್. ಇಲ್ಲ, ಕ್ಲಿಯರ್ ಇದೆ ನೋಡಿ, ವಾಯ್ಸ್ ಕ್ಲಿಯರ್ ಇದೆ ನೋಡಿ. ಆನ್ಲೈನ್ ಸ್ಟೂಡೆಂಟ್ಸ್ ವಾಯ್ಸ್ ಕ್ಲಿಯರ್ ಇದೆಯೋ? ಕ್ಲಿಯರ್ ಇದ್ರೆ ಸಿ ಅಂತ ಟೈಪ್ ಮಾಡಿ. ಹಾ, ಇನ್ನೊಂದು ಕನ್ಕ್ಲೂಷನ್ ಅಂತ ಬರುತ್ತಲ್ಲ ಪ್ರಬಂಧದಲ್ಲಿ, ಕನ್ಕ್ಲೂಷನ್ ಬರೆಯುವ ಸಾಮರ್ಥ್ಯ ನಿಮ್ಗೆ ಹೇಗ್ ಬರುತ್ತೆ ಅಂದ್ರೆ, ನೀವು ದ ಹಿಂದೂ ಅಥವಾ ಪ್ರಜಾವಾಣಿಯಲ್ಲಿ ಏನ್ ಆರ್ಟಿಕಲ್ ಇರುತ್ತಲ್ಲ, ಆ ಕೊನೆಯ ಪ್ಯಾರಾಗ್ರಾಫ್ ಓದೋದ್ರಿಂದ ಬರುತ್ತೆ ಕನ್ಕ್ಲೂಷನ್ ಬರೆಯುವಂತ ಸಾಮರ್ಥ್ಯ. ನೆನ್ಪಿಟ್ಕೊಡ್ರಿ. ಹಾಗೇನೆ ನಾವು ವಿಷನ್ ಮ್ಯಾಗಝಿನ್ ಅಲ್ಲಿ ಓದ್ತಿರ್ತೀವಲ್ವಾ, ಅಲ್ಲೂ ಕೂಡ ಅವ್ರು ಕನ್ಕ್ಲೂಷನ್ ಅಂತಾನೆ ಕೊಟ್ಟಿರ್ತಾರೆ ನೋಡ್ರಿ, ಅದರಿಂದ ಬರುತ್ತೆ ಕನ್ಕ್ಲೂಷನ್ ಬರೆಯುವಂತ ಸಾಮರ್ಥ್ಯ. ಪೀಠಿಕೆ ಬರೆಯೋದನ್ನ ಮತ್ತು ಕನ್ಕ್ಲೂಷನ್ ಬರೆಯೋದನ್ನ ನೇರವಾಗಿ ನಾನು ಕಲಿಸಿಕೊಡಲ್ಲ, ನೀವು ಅದನ್ನ ಕಲಿಬೇಕು. ಆ ಸಾಮರ್ಥ್ಯ ನಿಮ್ಮಲ್ಲಿ ಬರಬೇಕು. ಅದನ್ನ ಓದಿ ಓದಿ ಕಲಿತೀರಿ ನೀವು. ಓಕೆ, ಸರಿ. ಹಾಗಾದ್ರೆ ಮೊದ್ಲೇ ನೋಡಿ, ಪ್ರಬಂಧ ಅಂತ ಅಂದ್ರೆ ಇಲ್ಲಿ ಏನಿರ್ಬೇಕು ಅಂತ ಅಂದ್ರೆ, ಬರ್ಕೊಡ್ರಿ ಪಾಯಿಂಟ್ಸ್ ಗಳನ್ನೆಲ್ಲಾನು ಕೂಡ. ಫ್ಲೋ ಇರ್ಬೇಕು ನಿಮ್ ಪ್ರಬಂಧದಲ್ಲಿ. ಫ್ಲೋ ಅಂದ್ರೆ ಒಂದು ಹರಿವು ಇರ್ಬೇಕು, ಅದರಲ್ಲಿ ನಿರಂತರತೆ ಇರಬೇಕು. ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಈಗ ಹೇಗೆ ಒಂದು ಝರಿ ಸ್ಟಾರ್ಟ್ ಆಯ್ತಂದ್ರೆ ಅದು ಏನಾಗುತ್ತೆ, ಹಳ್ಳ ಆಗತ್ತೆ, ಆಮೇಲೆ ನದಿ ಸೇರುತ್ತೆ, ನದಿ ಇದ್ದದ್ ಹೋಗಿ ಕೊನೆಗೆ ಏನ್ ಸೇರುತ್ತೆ, ಸಮುದ್ರ ಸೇರುತ್ತೆ, ಸಮುದ್ರ ಸಾಗರಕ್ಕಿರುತ್ತೆ. ಅದು ಯಾವ ತರ ಒಂದು ಫ್ಲೋ ಇರುತ್ತೆ, ನಿಮ್ ಪ್ರಬಂಧದಲ್ಲೂ ಆ ತರ ಫ್ಲೋ ಬರಬೇಕು. ಕಟ್ 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 ಅನ್ಸ್ಬಾರ್ದು ಅದು. ಹೇಗಂದ್ರೆ ನೀವು ಏನೋ ಹೇಳೋಕ್ ಸ್ಟಾರ್ಟ್ ಮಾಡಿ ಎಲ್ಗೂ ಹೋಗಿ ನಿಲ್ಸಬಾರ್ದು ಅದನ್ನ. ಓಕೆ, ಆ ತರ ಆಗ್ಬಾರ್ದು. ಪ್ರಬಂಧದಲ್ಲಿ ಫ್ಲೋ ಇರ್ಬೇಕು ಅದು. ಮತ್ತೆ ಯಾವ ತರ ಫ್ಲೋ ಇರ್ಬೇಕು ಅಂತ ಅಂದ್ರೆ, ಅದು ನ್ಯಾಚುರಲ್ ಆಗಿರ್ಬೇಕು. ನ್ಯಾಚುರಲ್ ಆಗಿರ್ಬೇಕು. ಏನೋ ಒತ್ತಾಯ ಮಾಡಿ ಹೇಳ್ತಾ ಇದೀರಿ, ಏನೋ ಫೋರ್ಸ್ ಮಾಡ್ತಾ ಇದೀರಿ, ಆ ಓದುಗನಿಗೆ ನೀವು ಪ್ರೆಷರ್ ಮಾಡ್ತಾ ಇದೀರಿ ಅನ್ನೋ ಫೀಲ್ ಕೊಡಬಾರ್ದು. ಓದುಗನಿಗೆ ಪ್ರೆಷರ್ ಮಾಡ್ತಾ ಇದ್ರೆ ಅನ್ನೋ ಫೀಲ್ ಕೊಡಬಾರ್ದು. ಯಾವಾಗ ಬರುತ್ತಂದ್ರೆ, ಈ ಎರಡು ಅಂಶಗಳು ನಿಮ್ಮ ಪ್ರಬಂಧದಲ್ಲಿದ್ದಾಗ ಅದು ಓದುಗನಿಗೆ ಒತ್ತಡ ತರಲ್ಲ. ಅದು ಹೇಗ್ ಬರುತ್ತಂದ್ರೆ, ನೀವು ಓದೋದ್ರಿಂದ, ನೀವು ಹೆಚ್ಚು ಓದೋದ್ರಿಂದ ಬರುತ್ತೆ. ಅದಕ್ಕೆ ಬೆಸ್ಟ್ ಆಪ್ಷನ್ ನಮಗೆ ಒಂದು ದ ಹಿಂದೂ ನ್ಯೂಸ್ ಪೇಪರ್ ನಲ್ಲಿರುವಂತಹ ಇಂಗ್ಲಿಷ್ ಆರ್ಟಿಕಲ್ಸ್, ಆಮೇಲೆ ಪ್ರಜಾವಾಣಿಯಲ್ಲಿರುವಂತಹ ಕನ್ನಡದ ಆರ್ಟಿಕಲ್ಸ್, ಅವೆರಡರಿಂದ ಬರುತ್ತೆ ನಿಮಗೆ ಪ್ರಬಂಧ ಮತ್ತು ಫ್ಲೋ. ಮೂರನೇ ಪಾಯಿಂಟ್ ಏನಂದ್ರೆ, ಪ್ರಬಂಧದಲ್ಲಿ ಅದು ನಿಮ್ಮ ಪ್ರಬಂಧ. ಉದಾಹರಣೆಗೆ ನಾನ್ ಪ್ರಬಂಧ ಬರೆದ್ರೆ ಅದು ಯಾರ ಪ್ರಬಂಧ ಅಂತ ಅಂದ್ರೆ, ಪ್ರವೀಣ್ಸ್ ಎಸ್ಸೆ. ಅದು ನಮ್ಮ ಒಪಿನಿಯನ್ ಇರ್ಬೇಕು ಅದರಲ್ಲಿ, ರಿಪೋರ್ಟ್ ಅಲ್ಲ ಅದು. ನಮ್ಮ ಅಭಿಪ್ರಾಯ ಇರಬೇಕು, ನಮ್ಮ ಸ್ವಂತ ಆಲೋಚನೆಗಳನ್ನ ಹಾಕ್ಬೇಕು ಅದರಲ್ಲಿ. ಆ ತರ ಅದನ್ನ ಸ್ಟ್ರಕ್ಚರ್ ಮಾಡ್ಬೇಕು ಅದನ್ನ. ಓಕೆ, ಅದೇನಿರ್ಬೇಕು, ನೀವು ಬರೆಯುವಾಗ ಏನ್ ತಿಳ್ಕೊಳ್ಬೇಕು ಅದನ್ನ, ನಾನ್ ಇದನ್ನ ಬರಿತಾ ಇದೀನಿ ಅಂತ ಕಾನ್ಫಿಡೆನ್ಸ್ ಇರ್ಬೇಕು ನಿಮ್ಮಲ್ಲಿ. ನೀವು ಒಬ್ಬ ಆಫೀಸರ್ ತರ ಬರಿಬೇಕು ಅದನ್ನ. ಥಿಂಕ್ ಮಾಡಿ, ಯಾವ ತರ ಥಿಂಕ್ ಮಾಡ್ಬೇಕು. ಯಾರಿಗೆ ಬರಿತಾ ಇದೀರಿ ನೀವು? UPSC ಎಕ್ಸಾಮ್ ಬರಿತಾ ಇದೀರಿ. UPSC ಯಾರನ್ನ ಸೆಲೆಕ್ಟ್ ಮಾಡ್ತಾ ಇದೆ? IAS IPS ಅಧಿಕಾರಿಗಳನ್ನ ಸೆಲೆಕ್ಟ್ ಮಾಡ್ತಾ ಇದೆ. ಸೊ ನಿಮ್ಮ ಮೈಂಡ್ ಸೆಟ್ ಆ ತರ ಇರಬೇಕು. ನಾನು ಒಬ್ಬ ಆಫೀಸರ್ ಆದ್ರೆ ನಾನು ಏನ್ ಮಾಡ್ತೀನಿ, ಏನ್ ಮಾಡ್ಬೋದಾಗಿತ್ತು, ಆ ತರ ಇರ್ಬೇಕು ಅದರಲ್ಲಿ. ಮತ್ತೊಂದ್ ಏನಂತ ಅಂದ್ರೆ, ಇಲ್ಲಿ ಬಹಳ ಜನ ಅದನ್ನೇ ಮಾಡ್ತಾರೆ, ನಿಮ್ಮ GS ನಾಲೆಜ್ ಅನ್ನ ಶೋ ಮಾಡೋ ಹಾಗಿಲ್ಲ. ಡೋಂಟ್ ಶೋ ಯುವರ್ GS ನಾಲೆಜ್. ಇಲ್ಲಿ ಬರೀ GS ನಾಲೆಜ್ ಅನ್ನ ಬರಿತಾ ಕುತ್ಕೊಳ್ಳೋ ಹಾಗಿಲ್ಲ. ಭಾರತದ ಬಡತನದ ಬಗ್ಗೆ ಒಂದು ಎಸ್ಸೆ ಬಂದಿದೆ ಅಂದ್ರೆ, ಭಾರತದಲ್ಲಿ 27 ಕೋಟಿ ಜನ ಬಡವರಿದ್ದಾರೆ, ಅದರಲ್ಲಿ ಸಂನಲ್ಲಿ ಇಷ್ಟು ಜನ ವಾಸಿಸುತ್ತಿದ್ದಾರೆ, ಮಹಿಳೆಯರಲ್ಲಿ ಇಷ್ಟು ಜನ ಬಡತನ ಇದೆ, ಪುರುಷರಲ್ಲಿ ಇಷ್ಟು ಜನ ಬಡತನ ಇದೆ. ಇದು ಪ್ರಬಂಧ ಅಲ್ಲ, ಅದು ವರದಿ ಆಗತ್ತೆ. ಅದನ್ನೇ ವಿಮರ್ಶಾತ್ಮಕವಾಗಿ ಬರೆಯೋದು. ನೀವು ಹೇಗ್ ಬರೆಯೋದು? ನಾವು ನೋಡಿದ್ವಲ್ಲ ಇವತ್ತು, ಯಾವ್ದು ಗೋಪಿನಾಥನ್ ಅವ್ರ ಆರ್ಟಿಕಲ್ ನೋಡಿದ್ವಿ. ಏನ್ ನೋಡಿದ್ವಿ? 3,000 ಸೀರೆಯನ್ನ ಕೊಂಡುಕೊಳ್ಳಲಾಗದಂತ ಒಬ್ಳು ಹೆಣ್ಮಗಳು ಪಾಲಿಯೆಸ್ಟರ್ ಸೀರೆ ಇಟ್ಕೊಂಡು ಅದನ್ನೇ ಮಾರಾಟ ಮಾಡ್ತಾ ಇದ್ಳು. ಇದು ಪ್ರಬಂಧಕ್ಕೆ ಬರುವಂತ ಸಾಲು. ಆ ತರ ಸಾಲುಗಳು ಬರ್ಬೇಕು ನಿಮ್ಮಲ್ಲಿ. ಓಕೆ, ಬರೀ GS ನಾಲೆಜ್ ಅನ್ನ ಹಾಕೋ ಹಾಗಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಆಮೇಲೆ ಈ ಪ್ರಬಂಧ ಅನ್ನೋದೇನಿದೆಯಲ್ಲ, ಇದೊಂದು ಆರ್ಟ್, ಕಲೆ. ಇದು ಕಲೆಯನ್ನ ಯಾರು ಕಲಿಸ್ಬೇಕು? ಈಗ ಸೋನು ನಿಗಮ್ ಅವ್ರು ಹಾಡ್ ಹಾಡ್ತಾರಪ್ಪ, ಸೋನು ನಿಗಮ್ ಅವರು ಹಾಡ್ ಹಾಡ್ತಾರೆ, ರಾಜೇಶ್ ಕೃಷ್ಣನ್ ಅವರು ಹಾಡ್ ಹಾಡ್ತಾರೆ.
ಅವರು ಬರೀ ಗುರುಗಳಿಂದ ಕಲ್ತ್ರು ಅಥವಾ ಸ್ವಂತ ಪ್ರಾಕ್ಟೀಸ್ ಮಾಡಿ ಕಲ್ತ್ರವ್ರು? ಸ್ವಂತ ಪ್ರಾಕ್ಟೀಸ್ ಕೂಡ ಇತ್ತಲ್ವಾ? ಸೊ ನಿಮ್ಮ ಪ್ರಬಂಧ ಕೂಡ ಆ ಒಂದು ಸಾಮರ್ಥ್ಯ ಇರಬೇಕು. ಉಸಿರೇ ಉಸಿರೇ ಹಾಡು ಕೇಳಿದಿರಿ ಸುದೀಪ್ ಅವ್ರದ್ದು ಹುಚ್ಚ ಸಿನಿಮಾದಿಂದ. ರಾಜೇಶ್ ಕೃಷ್ಣನ್ ಅದನ್ನ ಹಾಡಿದ್ದಾರೆ, ಸೋನು ನಿಗಮ್ ಕೂಡ ಹಾಡಿದ್ದಾರೆ. 2 ವರ್ಷನ್ ಇದೆ ಯೂಟ್ಯೂಬ್ ಅಲ್ಲಿ ನೋಡ್ರಿ. ಇಬ್ರು ಚೆನ್ನಾಗಿ ಹಾಡಿದ್ದಾರೆ, ಬಟ್ ಇಬ್ರದು ಕೂಡ ವಿಭಿನ್ನತೆ ಫೀಲ್ ಆಗಿ ಸೇಮ್ ಹಾಡಿಲ್ಲ ಇಬ್ರು ಕೂಡ, ಸ್ವಲ್ಪ ಬೇರೆ ಬೇರೆನೆ ಇದೆ. ಸೊ ನಿಮ್ಮ ಪ್ರಬಂಧದಲ್ಲಿ ಆ ಕಲೆ ನಿಮ್ಮನ್ನ ತೋರ್ಸ್ಬೇಕು. ನೀವು ತೋರ್ಸ್ಬೇಕಲ್ಲಿ. ನಾನ್ ಹೇಗೆ ಈ ಸಾಧು ಕೋಕಿಲ್ ಅವ್ರದೊಂದು ಡೈಲಾಗ್ ಬರುತ್ತಲ್ಲ, ತೋರ್ಸು ತೋರ್ಸು. ಸೊ ನಿಮಗೆ ಬೆಸ್ಟ್ ಅವಕಾಶ ಇದು. ನಿಮ್ಮ ಸಾಮರ್ಥ್ಯವನ್ನ ತೋರ್ಸೋಕೆ ಇರುವಂತ ಬೆಸ್ಟ್ ಅವಕಾಶ ಪ್ರಬಂಧ. ಪ್ರಬಂಧದಲ್ಲಿ ಸಿಗುವಷ್ಟು ಫ್ರೀಡಮ್ ನಿಮಗೆ ಎಲ್ಲೂ ಸಿಗಲ್ಲ. ಯಾಕೆ ಹೇಳ್ರಿ? ಮೊದಲನೇದು ಟೈಮ್ ಸಾಕಷ್ಟಿದೆ. ಬರೀ 12 ಪೇಜ್ ಬರೆಯೋದಿದೆ ಸಾಕು. 12 + 12 24 ಪೇಜ್, 3 ಗಂಟೆ ಟೈಮ್. ಯಾರಿಗೆ ಸಿಗುತ್ತೆ ಇಷ್ಟು ಟೈಮು? ಓಕೆ. ಸೊ ಇದೊಂದು ಆರ್ಟ್. ಪ್ರಬಂಧ ಅನ್ನೋದೊಂದು ಆರ್ಟ್. ಇದ್ರ ಹಿಂದೆ ಅದನ್ನೇನ್ ನೀವು ರಚನೆ ಮಾಡ್ತಿರಲ್ಲ, ಅದು ನಾವು ತೋರಿಸಿದ್ವಲ್ಲ, ಎಲ್ಲಿ ಹೋಯ್ತದು? ಒಂದ್ ಚಾರ್ಟ್ ಇತ್ತಲ್ಲ, ಅದನ್ನೊಂದು ಅದಾ ಹೋಯ್ತದು. ಹಾ, ಇದೇನಿದೆಲ್ಲ ಇದು ಈ ಸ್ಟ್ರಕ್ಚರ್ ಮಾಡೋದೇ ಒಂದು ಸೈನ್ಸ್. ಇದು ಒಂದು ವಿಜ್ಞಾನದ ತರ. ಪ್ರಬಂಧ ಅನ್ನೋದೊಂದು ಕಲೆ ಆದ್ರೆ ಅದನ್ನ ರಚನೆ ಮಾಡ್ತೀವಲ್ವ ನಾವು, ಅದು ವಿಜ್ಞಾನ. ನೆನ್ಪಿಟ್ಕೊಡ್ರಿ, ಇದೇನಿದೆಯಲ್ಲ ವಿಜ್ಞಾನ. ಇದು ಪ್ರಬಂಧದ ಬಗ್ಗೆ ನಮಗಿರ್ಬೇಕಾಗಿರುವಂತ ಒಂದು ಅಂಶ. ಸರಿ, ಹಾಗಾದ್ರೆ ಏನು ಪ್ರಬಂಧ? ಪ್ರಬಂಧ ಏನು ಅಂತ ಅಂದ್ರೆ ಲೇಖಕನ ಓನ್ ಒಪಿನಿಯನ್. ಪ್ರಬಂಧ ಏನಂತ ಅಂದ್ರೆ ಇಟ್ ಈಸ್ ಅ ಆಥರ್ಸ್ ಒಪಿನಿಯನ್. ವಾಟ್ ಈಸ್ ಎಸ್ಸೆ? ಆಥರ್ಸ್ ಒಪಿನಿಯನ್ ಅಂದ್ರೆ ಲೇಖಕನ ಅಭಿಪ್ರಾಯ ಏನಿದೆ ಅದನ್ನ ತೋರಿಸುತ್ತದು. ಓಕೆ. ಇದು ಫ್ಯಾಕ್ಚುಯಲ್ ಅಂಶಗಳಿಗಿಂತ ಜಾಸ್ತಿ ಏನಿರುತ್ತೆ ಇದರಲ್ಲಿ ಅಂತ ಅಂದ್ರೆ ಲಿಟರೇಚರ್. ಏನಿರ್ಬೇಕು ಇದರಲ್ಲಿ? ಸಾಹಿತ್ಯ ಇರಬೇಕು. ಸಾಹಿತ್ಯ ಜಾಸ್ತಿ ಇರಬೇಕು ಅಂದ್ರೆ ಇದರ ಅರ್ಥ ಈ ಪ್ರಬಂಧದಲ್ಲಿ ನಾವು ಡಯಾಗ್ರಾಮ್ಸ್ ಗಳನ್ನ ಬಳಸಬಾರ್ದು, ಮ್ಯಾಪ್ ಗಳನ್ನ ಹಾಕಬಾರ್ದು, ಚಾರ್ಟ್ಸ್ ಅನ್ನ ಹಾಕಬಾರ್ದು. ನೆನ್ಪಿಟ್ಕೊಡ್ರಿ, ಡಯಾಗ್ರಾಮ್ಸ್, ಫ್ಲೋ ಚಾರ್ಟ್, ಆಮೇಲೆ ಯಾವುದೇ ರೀತಿಯ ಮ್ಯಾಪ್ ಗಳನ್ನೆಲ್ಲ ಹಾಕೋ ಹಾಗಿಲ್ಲ. ಒಂದ್ ರೀತಿ ಇದು ಕ್ರಿಟಿಸಿಸಮ್ ಇದ್ದ ಹಾಗಿರ್ಬೇಕು. ಕ್ರಿಟಿಸಿಸಮ್ ಅಂತ ಅಂದ್ರೆ ವಿಮರ್ಶೆ ಇರ್ಬೇಕು ಇದರಲ್ಲಿ. ಪ್ರಬಂಧದಲ್ಲಿ ವಿಮರ್ಶೆ ಇರಬೇಕು. ಫ್ಯಾಕ್ಚುಯಲ್ ಅಂಶಗಳನ್ನ ಜಾಸ್ತಿ ಹಾಕಬಾರ್ದು. ಮ್ಯಾಕ್ಸಿಮಮ್ ನೀವು ಫ್ಯಾಕ್ಟ್ಸ್ ಬರಿತಾ ಇದೀರಿ ಅಂತ ಅಂದ್ರೆ ಸುಮಾರು ಎಷ್ಟು ಇರ್ಬೇಕು ಅದರಲ್ಲಿ? 30% ಅಷ್ಟೇ. 30% ಅಷ್ಟೇ ಫ್ಯಾಕ್ಟ್ಸ್ ಇರಬೇಕು. ಇಡೀ ಬರೀ ನಾವು ಎಲ್ಲ ಲೆಕ್ಕಾಚಾರ ಕೊಡ್ತಾ ಹೋದ್ರೆ ಅದು ಪ್ರಬಂಧ ಆಗಲ್ಲ. ಮತ್ ಐಡಿಯಾಸ್ ಏನಿರ್ಬೇಕು ಅಂದ್ರೆ ನೀವೇನು 8 ರಿಂದ 10 ಐಡಿಯಾಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಿರಲ್ವಾ, ಸೊ ಐಡಿಯಾಗಳು ಯಾವ ತರ ಇರಬೇಕು ಅಂತ ಅಂದ್ರೆ ಒಂಥರ ಲೇಸರ್ ಬೀಮ್ ತರ ಇರ್ಬೇಕು. ಅವೆಲ್ಲ ಯಾವ ತರ ಇರ್ಬೇಕು? ಲೇಸರ್ ಬೀಮ್ ತರ ಇರ್ಬೇಕು. ಸೊ ಇದೆಲ್ಲ ನೀವೇ ಹೇಳ್ತಾ ಇದ್ದೀರಿ, ನೀವು UPSC ಮೇನ್ಸೇ ಬರೋದಿಲ್ಲ. ನೋಟ್ಸ್ ಬರ್ಬೇಕಲ್ಲ ನಿಮ್ಮಲ್ಲಿ. ಹೇಗೆ ನಾನು ಹೇಗೆ ಹೇಳ್ತಾ ಇದ್ದೀನಿ ಇದನ್ನ? ನಾನೇ ಹೇಳ್ತಾ ಇದ್ದೀನಿ. ಒಬ್ರು ಇದಾರ ಗೊತ್ತಾ ಇವರು? ಸುಮನ್ IPS ಅಂತ ಇದಾರೆ ಗೊತ್ತಾ ಕರ್ನಾಟಕದಲ್ಲಿ? ಬಳ್ಳಾರಿಯಲ್ಲಿ ಗಲಾಟೆ ಆಯ್ತು ಮೊನ್ನೆ. ಒಬ್ರು IPS ಅಧಿಕಾರಿನ ಹಾಕಿದ್ರು ಬಳ್ಳಾರಿಗೆ. ಯಾರವರು? ಮೇಡಮ್ ಹೆಸರು ಸುಮನ್ ಅಂತ ಇದ್ದಾರೆ. ಇವ್ರ ಹಸ್ಬೆಂಡ್ ಇದ್ದಾರೆ ಮೃತ್ಯುಂಜಯ್ ಅಂತ ಹೇಳಿ, ಮೃತ್ಯುಂಜಯ್ ನಾವಲ್ಗಟ್ಟಿ ಅಂತ. ಇಲ್ಲೇ ಪಾಶಾಪುರದವರು. ಓಕೆ, ನಮ್ ತಾಲೂಕಿನವರು. ಅವರು ಕೂಡ ಅವ್ರು ನಮ್ ಗುರುಗಳು. ನಮಗ್ ಪ್ರಬಂಧ ಬರೆಯೋಕೆ ಹೇಳ್ಕೊಟ್ಟಿರೋರು ಅವರೇ. ನನ್ನ ಪ್ರಬಂಧಗಳನ್ನು ಕೂಡ ಅವ್ರ ಹತ್ರನೇ ಇವ್ಯಾಲ್ಯೂಯೇಷನ್ ಮಾಡಿಸಿದ್ದೆ. ಅವ್ರು ಹೇಳಿದ್ರು, ನಿನ್ನ ಹತ್ರ ಸಾಮರ್ಥ್ಯ ಇದೆಯಪ್ಪ, ನಿನ್ನ 150 ರಿಂದ 160 ತಗೊಳ್ಬಹುದು ಅಂತ. ಒಂದ್ 8-10 ಪ್ರಬಂಧ ತೋರಿಸಿದ್ದೆ ನಾನು ಮೃತ್ಯುಂಜಯ್ ಸರ್ ಅವ್ರಿಗೆ. ಅವ್ರು ನಮಗೆ ಇದನ್ನ ಕಲ್ಸ್ಕೊಟ್ಟಿದ್ರು ಮೊದಲು. ಇದನ್ನ ನೋಡ್ಕೊಂಡು ನಾವು ಪ್ರಬಂಧ ಬರ್ದಿದ್ವಿ. ನಮಗೆ ಅವ್ರು ಏನ್ ಹೇಳಿದಾರೆ ಪಾಯಿಂಟ್ಸ್ ಅನ್ನ ನಾನು ಅದನ್ನ ನೀಟಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಹಾಗಾಗಿ ಯಾವುದೇ ರೀತಿ ಚಿಂತೆ ಮಾಡಕ್ ಹೋಗ್ಬೇಡಿ. ಓಕೆ. ಸೊ ಏನಿರ್ಬೇಕು ಅಂತ ಅಂದ್ರೆ ನಿಮ್ಮ ಕಂಟೆಂಟ್ ಒಂಥರ ಲೇಸರ್ ತರ ಇರ್ಬೇಕು. ಅದು ಏನ್ ಲೇಸರ್ ತರ ಅಂದ್ರೆ, ಈಗ ಉದಾಹರಣೆಗೆ ಹೇಳಿದೆ, ಒಂದು ಪೇಜ್ ಅಲ್ಲಿ ನಿಮಗೆ ಸಿಗೋದೇ 2 ಪ್ಯಾರಾಗ್ರಾಫ್. 2 ಪ್ಯಾರಾಗ್ರಾಫ್ ನಲ್ಲಿ ಒಂದು ಕಂಟೆಂಟ್ ಬರೀತಾ ಇದೀರಿ ಅಂತ ಅಂದ್ರೆ ಎಷ್ಟು ಪ್ರತಿಯೊಂದು ಪದಾನು ಅಳೆದು ತೂಗಿ ಬರಿಬೇಕು. ಟು ದ ಪಾಯಿಂಟ್ ಇರಬೇಕು. ಕತೆ ಎಳೆಯೋ ಹಾಗಿಲ್ಲ. ಕಡಿಮೆ ಪದಗಳು ಇರಬೇಕು, ಬಟ್ ಅದರಲ್ಲಿ ಆ ತರ ವಿಡಂಬನೆ ಇರಬೇಕು. ಆ ಕ್ಯಾಪ್ಟನ್ ಗೋಪಿನಾಥನ್ ಆರ್ಟಿಕಲ್ ಅಲ್ಲಿ ತೋರಿಸಿದೆ ನೋಡ್ರಿ ನಾನು ಯಾವ ತರ ಸಾಲುಗಳನ್ನ ಬಳಸಿದ್ರು ಅವರು. ಓಕೆ. ಮತ್ತೆ ಏನಿರ್ಬೇಕಂದ್ರೆ ಇಲ್ಲಿ ಮೊದಲನೇದಾಗಿ ಪರ್ಪಸ್ ಇರಬೇಕು. ಒಂದು ನಿಮ್ಮ ಪ್ರಬಂಧದಲ್ಲಿ ಪರ್ಪಸ್, ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಾ ಇರ್ಬೇಕು ನೀವು. ಏನು ಉದ್ದೇಶ? ಈಗ ಉದಾಹರಣೆಗೆ ಅವರೊಂದು ಸಾಲ್ ಕೊಟ್ಟಿದ್ದಾರೆ ಅವರು. ನೀವು ಅದನ್ನ ಹೌದು ಅಂತೀರೋ, ನೀವು ಇಲ್ಲ ಅಂತೀರೋ, ಅಥವಾ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇದೀರೋ, ಈ ಕ್ಲಾರಿಟಿ ನಿಮ್ಮಲ್ಲಿ ಇರಬೇಕು. ಓಕೆ, ಆ ಕ್ಲಾರಿಟಿ ನಿಮ್ಮಲ್ಲಿ. ಉದಾಹರಣೆಗೆ ಈಗ AI ಬಗ್ಗೆ ಒಂದು ಪ್ರಬಂಧ ಬಂದಿದೆ ಅನ್ಕೊಡ್ರಿ. AI ಬಗ್ಗೆ ಏನೋ ಒಂದು ಸಾಲನ್ನ ಕೊಟ್ರವರು. ನೀವ್ ಇದನ್ನ ಏನ್ ಕೇಳ್ತಾ ಇದಾರೆ ಅಂತಂದ್ರೆ ಆ ಪ್ರಬಂಧದಲ್ಲಿ ಭಾರತದಲ್ಲಿ AI ಹಿಂದುಳಿದಿದೆ ಅಂತ ಕೊಟ್ಟಿದ್ದಾರೆ ಅನ್ಕೋಣ, ಒಂದು ಸಿಂಪಲ್ ಆಗಿ. ನಿಮಗೆ
ಅವಕಾಶ ಇದೆ ಇಲ್ಲಿ. ಒಂದು ಅದನ್ನ ಎಸ್ ಅಂತ ಒಪ್ಕೊಳ್ಬಹುದು ನೀವು, ಇಲ್ಲ ನೋ ಅಂತ ಒಪ್ಕೊಳ್ಬಹುದು, ಇಲ್ಲ ಎರಡನ್ನು ಬ್ಯಾಲೆನ್ಸ್ ಮಾಡಬಹುದು. ಎಸ್ ಅಂತ ಒಪ್ಕೊಂಡ್ರೆ ಭಾರತದಲ್ಲಿ AI ಹಿಂದುಳಿದಿದೆ ಅನ್ನೋಕೆ ಪ್ರೂವ್ ಮಾಡೋಕೆ ನಿಮ್ಗೆ ಎಷ್ಟು ಪೇಜ್ ಉಳಿದಿದೆ? 12 ಪೇಜ್. 12 ಪೇಜ್ ಅಲ್ಲಿ ನೀವು ವಿವಿಧ ಆಯಾಮಗಳಿಂದ ಅದನ್ನ ಪ್ರೂವ್ ಮಾಡ್ತಾ ಹೋಗ್ಬೇಕು. ಇಲ್ಲ ನಮ್ ಭಾರತದಲ್ಲಿ AI ಮುಂದುವರೆದಿದೆ ಅಂತ ಅಂದ್ರೆ ನೀವು ನೋ ಅಂತ ಹೇಳಿ ಏನ್ ಮಾಡ್ಬೇಕು? 12 ಪೇಜ್ ನಲ್ಲಿ ಇಲ್ಲ ನಮ್ ಭಾರತದಲ್ಲಿ AI ಮುಂದುವರಿತಾ ಇದೆ ಅಂತ ಪ್ರೂವ್ ಮಾಡಬಹುದು. ಇಲ್ಲ ನೀವು ಬ್ಯಾಲೆನ್ಸ್ಡ್ ಆಗಿ ನಾನು ಹೋಗ್ತೀನಿ ಅಂತ ಅಂದ್ರೆ ಎಸ್ ಅಂತ ಒಂದು 4-5 ಪುಟ ಬರಿಬಹುದು, ನೋ ಅಂತ ಹೇಳಿ ಒಂದು 4-5 ಪುಟ ಬರಿಬಹುದು. ಬ್ಯಾಲೆನ್ಸ್ಡ್ ವೇ ಆಯ್ತು. ಅರ್ಥ ಆಯ್ತಾ? ಸೊ ಆತರ ಕಲಿತೀರಿ. ಇನ್ನು ಇಲ್ಲಿ ನಿಮ್ಮ ಪ್ರಬಂಧದಲ್ಲಿ ನಿಮ್ಮಲ್ಲಿ ಯಾವ ಸಾಮರ್ಥ್ಯ ಇರಬೇಕು ಅಂತ ಅಂದ್ರೆ ಪರ್ಸುವೇಷನ್ ಅಂತ ಕರಿತೀವಿ ನಾವು. ಪರ್ಸುವೇಷನ್ ಅಂತ ಅಂದ್ರೆ ಪರ್ಸುವೇಷನ್ ತುಂಬಾ ಇಂಪಾರ್ಟೆಂಟ್ ಕಲಿಯೋದು. ಪರ್ಸುವೇಷನ್ ಅಥವಾ ಅದೇನಂತ ಕರಿತೀವಿ ಕನ್ನಡದಲ್ಲಿ? ಮನವೊಲಿಕೆ. ಲೇಖಕ ನಿಮ್ಮ ಲೇಖನ ಓದಿದ ತಕ್ಷಣ ತಲೆ ಅಲ್ಲಾಡ್ಸ್ಬೇಕು ಅವ್ರು, ಹೌದು ಹುಡುಗ ಅಥವಾ ಈ ಹುಡುಗಿ ಹೇಳಿದ್ ಕರೆಕ್ಟ್ ಇದೆ ಅನ್ಸ್ಬೇಕು ಅವ್ರಿಗೆ. ಆ ತರ ಥಿಂಕ್ ಮಾಡಿ ಬರಿಬೇಕು ನೀವು. ಸುಮ್ನೆ ಬರೆಯೋದಲ್ಲ, ಹೌದಲ್ವಾ ಇವ್ರು ಹೇಳೋದು ಕರೆಕ್ಟ್ ಇದೆ ಅನ್ನೋ ಫೀಲ್ ಆಗ್ಬೇಕು ಅವ್ರಿಗೆ. ಯಾಕೆ ಹೇಳ್ರಿ, ನೀವು ನಾಳೆ IAS IPS ಎಕ್ಸಾಮ್ ಬರ್ದಿರ್ತೀರಿ, ಎಕ್ಸಾಮ್ ಬರ್ದು DC ಆಗಿದ್ದೀರಿ, ಬೆಳಗಾವಿ DC ಆಗಿದ್ದೀರಿ, ರೈತರು ಕಬ್ಬಿನ ಹೋರಾಟ ಆರಂಭ ಮಾಡ್ತಾರೆ. ಓಕೆ, ಆಮೇಲೆ ಅವರೆಲ್ಲ ಹೈವೇ ಸ್ಟಾಪ್ ಮಾಡಿದ್ದಾರೆ, ಹೈವೇ NH4 ಸ್ಟಾಪ್ ಮಾಡಿದ್ದಾರೆ. 3-4 ದಿನದಿಂದ ಅವ್ರು ಹಿಂದೆ ಸರಿತಾ ಇಲ್ಲ ಅದರಿಂದ. ಅವಾಗ ನೀವೇನ್ ಸರ್ಕಾರ ಯಾರನ್ನ ಕಳ್ಸುತ್ತಲ್ಲಿ? ರಾಜಕಾರಣ ಕಳ್ಸುತ್ತಾ? ರಾಜಕಾರಣ ಕಳ್ಸಿದ್ರೆ ಕಲ್ಲು ಹೋಗೋದು ಕಳಿಸ್ತಾರ ಜನ ಅವ್ರನ್ನ. ಯಾಕೆ? ರಾಜಕಾರಣಿಗಳನ್ನ ಅಂತ ಸಂದರ್ಭದಲ್ಲಿ ಜನ ನಂಬಕ್ ರೆಡಿ ಇರಲ್ಲ. ಮೊದ್ಲು ಯಾರನ್ನ ಕೇಳ್ತಾರ? ಯಾರನ್ನ ನಂಬ್ತಾರ ಅವರು? IAS IPS ಅಧಿಕಾರಿಗಳನ್ನೇ. ಅವ್ರಿಗಿಂತ ಕಡಿಮೆ ಕೆಳಗಿನವ್ರು ಹೋದ್ರು ಕೂಡ ಮಾತು ಕೇಳಲ್ಲ ಅವರು. IAS IPS ಹೋದ್ರೆ ಮಾತ್ರ ಮಾತು ಕೇಳ್ತಾರೆ. ಗೊತ್ತಾ ನಿಮ್ಗೆ? ಅವ್ರನ್ನ ಮಾತ್ರ ನಂಬೋದು ನಮ್ ಜನ ಬ್ಲೈಂಡ್ ಆಗಿ ನಮ್ ದೇಶದಲ್ಲಿ. IPS IAS ಅಧಿಕಾರಿ ಇದಾರೆ ಅಂದ್ರೆ ಇವ್ರು ಬರಡೋರ್ಗೋಸ್ಕರ ಇದಾರೆ ಅಂತಾನೆ ನಂಬ್ತಾರ ಅವರು. ಸೊ ಹಾಗಾಗಿ ನೀವು ಹೋದ್ರಿ, ನೀವು ಹೋದ ತಕ್ಷಣ ನಿಮ್ ಮೊದಲ ಕೆಲಸ ಏನು? ನಿಮ್ಮ ಎಲ್ರು ಹೋಗ್ಲಿಲ್ಲ ಅಂದ್ರೆ ಲಾಠಿ ಚಾರ್ಜ್ ಮಾಡಿಸ್ಬಿಡ್ತೀನಿ ಅಂತ ಹೆದರ್ಸ್ತಿರೋ ಅವ್ರನ್ನ ಮನ ಒಲಿಸ್ತಿರಲ್ವಾ? ಸೊ ಅದನ್ನ ನೀವು ಇಲ್ಲಿಂದಾನೇ ಇಂಪ್ರೂವ್ ಮಾಡ್ಕೊಳ್ಳೋದು. ಆಮೇಲೆ ನಾಳೆ IFS ಆದ್ರೆ ಅಕಸ್ಮಾತ್ ಫಾರಿನ್ ಬೇರೆ ಬೇರೆ ದೇಶಗಳೊಂದಿಗೆ ವ್ಯವಹಾರ ಮಾಡ್ಬೇಕು ನೀವು. ಡೊನಾಲ್ಡ್ ಟ್ರಂಪ್ 50% ಟ್ಯಾಕ್ಸ್ ಹಾಕ್ತೀನಿ ಅಂತಾನೆ. ಅವ್ರ ಅಧಿಕಾರಿಗಳು ನಿಮ್ ಜೊತೆ ಮಾತಾಡೋಕ್ ಬಂದಿದ್ದಾರೆ, ನೀವು IFS ಅಧಿಕಾರಿ ಇದ್ದೀರಿ, ಅವಾಗ ಮಾತುಕತೆ ಮಾಡ್ಬೇಕಲ್ವಾ? ಚೌಕಾಶಿ ಮಾಡೋ ಸಾಮರ್ಥ್ಯ ಬೇಕಲ್ವಾ ನಿಮಗೆ? ನೆಗೋಷಿಯೇಷನ್ ಅಂತ ಕರಿತೀವಿ ಅದನ್ನ. ನೆಗೋಷಿಯೇಷನ್ ಯಾರು ಇದ್ರಲ್ಲಿ ಇರ್ತಾರೆ ತುಂಬಾ ಟ್ಯಾಲೆಂಟೆಡ್, ಅವರು ಏನ್ ಬೇಕಾದ ಸಾಧನೆಯನ್ನ ಮಾಡ್ತಾರೆ. ನೆಗೋಷಿಯೇಷನ್ ಸ್ಕಿಲ್ ಅಷ್ಟು ಈಸಿ ಅಲ್ಲ ಅದು ಬರೋದು, ತುಂಬಾ ಕಡಿಮೆ ಜನರಲ್ಲಿ ಇರುತ್ತೆ. ಇವತ್ತು ನೀವು ಜಗತ್ನಲ್ಲಿ ದೊಡ್ಡ ದೊಡ್ಡ ಗುಪ್ತಚರ ಸಂಸ್ಥೆಗಳಿರುತ್ತಲ್ಲ, ಅದರಲ್ಲಿ ಫೇಮಸ್ ಆಗಿರೋ ಎಲ್ಲರೂ ಕೂಡ ಇದರಲ್ಲಿ ಟಾಪ್ ಇರ್ತಾರೆ. ಮಾತನಾಡೋ ಕಲೆ ಏನ್ ಬೇಕು ಅದನ್ನ ಮಾಡ್ಕೊಂಡೇ ಬರೋದು. ಅದೆಂತದ್ದೇ ಸನ್ನಿವೇಶ ಇರ್ಲಿ ಅದನ್ನ ಹೋಗಿ ಬರೀ ಮಾತಿನಿಂದ ಬಗೆಹರಿಸ್ತಾರೆ. ಓಕೆ, ಸೊ ಅದು ಎಲ್ಲಿಂದ ಕಲಿಯೋದು ನೀವು? ಈ ನಿಮ್ಮ ಪ್ರಬಂಧದಿಂದ ಕಲಿಯೋದು. ಇಲ್ಲಿಂದಾನೆ ನೀವು ಥಿಂಕ್ ಮಾಡೋಕ್ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಆಮೇಲೆ ಪ್ರಬಂಧ ಬರೆಯುವಾಗ ಇನ್ನೊಂದು ಅಂಶ ನಿಮ್ ತಲೆಯಲ್ಲಿ ಇರ್ಬೇಕು. ಏನಂತ ಅಂದ್ರೆ, ಮೈ ಪಾಯಿಂಟ್ ಈಸ್ ಗೋಯಿಂಗ್ ಟು ಕನ್ಸಿಡರ್ಡ್ ಫಾರ್ ಪಾಲಿಸಿ ಮೇಕಿಂಗ್. ನೀವೇನ್ ಹೇಳ್ತಾ ಇದ್ರಲ್ಲ ಪಾಯಿಂಟು, ಆ ಪಾಯಿಂಟ್ ನಿಂದ ಸರ್ಕಾರ ಏನ್ ಮಾಡತ್ತಂದ್ರೆ ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ತಗೊಂಡು ಬರುತ್ತೆ. ಇವತ್ತು ಭಾರತ ಸರ್ಕಾರ ಸ್ಕೀಮ್ಸ್ ತಗೊಂಡು ಬರುತ್ತಪ್ಪ. ಈಗ ಉದಾಹರಣೆಗೆ ಮೊನ್ನೆ ಸಕ್ಷಮ್ ಅಂತ ಒಂದು ಸ್ಕೀಮ್ ನೋಡಿದ್ವಿ. ಆಮೇಲೆ ಈಗ ಅದೇ VBG ರಾಮ್ಜಿ ಏನದು ರಾಮ್ಜಿ ಅಂತ ಸ್ಕೀಮ್ ತಗೊಂಡು ಬಂತು. ಆಮೇಲೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಇದೆ. ಇದೆಲ್ಲ ಯಾರು ಮಾಡಿದ್ದಾರೆ? ರಾಜಕಾರಣಿಗಳು ಮಾಡಿರ್ತಾರ ಇದನ್ನೆಲ್ಲ. ರಾಜಕಾರಣಿಗಳ ಟೈಮ್ ಸಿಗುತ್ತೆ ಅವ್ರಿಗೆ? ಟೈಮ್ ಸಿಗುತ್ತಂತೀರಿ ಅವ್ರಿಗೆ? ನೋಡ್ರಿ, ಎಲ್ಲೇ ಮಗು ಹುಟ್ಟಿದ್ರು ಹೋಗ್ಬೇಕು ಅವರು, ಎಲ್ಲರೇ ಮದುವೆ ಇದ್ರು ಹೋಗ್ಬೇಕು, ಎಲ್ಲೇ ಸತ್ರು ಹೋಗ್ಬೇಕು, ಯಾರ್ದಾದ್ರೂ ಏನಾದ್ರೂ ಒಂದ್ ಕಾರ್ಯಕ್ರಮ ಇದ್ರು ಪ್ರತಿದಿನ ಅಲ್ಲಿ ಇರ್ಲೇಬೇಕು ಅವರು. ಅಂತದ್ದೆಲ್ಲ ಮಾಡ್ತಾ ಇರೋರ್ಗೆ ಪಾಪ ಓದೋಕ್ ಟೈಮ್ ಎಲ್ಲಿ ಸಿಗುತ್ತೆ, ಬರೆಯೋಕೆ ಟೈಮ್ ಸಿಗುತ್ತೆ. ಹಾಗಾದ್ರೆ ಈ ಪಾಲಿಸಿಗಳನ್ನ ಮಾಡೋದು ಯಾರು? IAS ಮತ್ತು IPS ಅಧಿಕಾರಿಗಳು. ಯಾಕಂದ್ರೆ ಅವ್ರು ಓದಿರ್ತಾರೆ. ಏನೇನು ಓದ್ತೀರಿ ನೀವು? ಈಗ ಉದಾಹರಣೆ ತಗೊಳ್ಳೋಣಪ್ಪ. ಒಬ್ರು ಡಾಕ್ಟರ್ ಇದಾರೆ ಅನ್ಕೊಳ್ಳೋಣ, ಒಬ್ರು ಇಂಜಿನಿಯರ್ ಇದಾರೆ ಅನ್ಕೊಳ್ಳೋಣ. ಒಬ್ರು ಡಾಕ್ಟರ್ ಇದಾರೆ, ಒಬ್ರು ಇಂಜಿನಿಯರ್ ಇದಾರೆ. ಇವ್ರು IAS ಇಲ್ಲ, IPS ಇಲ್ಲ, ಆ ಎಕ್ಸಾಮ್ಗೂ ಓದಿಲ್ಲ. ಬಟ್ ಇವ್ ಇಂಜಿನಿಯರಿಂಗ್ ನಲ್ಲಿ ಸುಮಾರು 9% CGPA ಇದೆ ಇವ್ರದ್ದು. ಡಾಕ್ಟರ್ಗೂ ಕೂಡ ಒಂದು 9% CGPA ಇದೆ ಅನ್ಕೊಳ್ಳೋಣ. ಸರಿ, ಭಾರತ ಸರ್ಕಾರಕ್ಕೆ ಬೇಕಾಗುವಂತ ಪಾಲಿಸಿ ಮಾಡಿಕೊಡ್ರಿ ಅಂತ ಕೊಡೋದು ಇವ್ರಿಗೆ. ಮೆಡಿಕಲ್ ಫೀಲ್ಡ್ ಇವ್ರು ರೂಲ್ಸ್ ಮಾಡ್ಕೊಡ್ತಾರೆ, ಇಂಜಿನಿಯರಿಂಗ್ ರೂಲ್ಸ್ ಇವ್ರು ಮಾಡಿಕೊಡ್ತಾರೆ. ನೀವೇ ಹೇಳ್ರಿ, ಒಬ್ಬ IAS IPS ಅಧಿಕಾರಿ ಮಾಡೋದಕ್ಕೂ ಇವ್ರು ಮಾಡೋದಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಹೇಳ್ರಿ ನೋಡೋಣ. ಇವ್ರದ್ದು ಸ್ಪೆಸಿಫಿಕ್ ಆಗಿರುತ್ತೆ. ಅಂದ್ರೆ ಆ ಕ್ಷೇತ್ರಕ್ಕೆ ಏನು ಬೇಕು ಮಾತ್ರ ಅದನ್ನ ನೋಡ್ತಾರೆ ಇವರು. ಅದರಿಂದ ಬೇರೆ ಕ್ಷೇತ್ರದ ಮೇಲೆ ಹೇಗೆ ಪರಿಣಾಮ ಆಗತ್ತೆ ನೋಡಲ್ಲ ಇವರು. ಹೌದಲ್ವಾ? ಬಟ್ ಸರ್ಕಾರ ಅಂದ್ರೆ ಏನು? ಸರ್ಕಾರ ಬರೀ ಒಂದೇ ಕ್ಷೇತ್ರ ಮೇಲೆ ಫೋಕಸ್ ಮಾಡ್ಬೇಕು, ಅಥವಾ ಇದನ್ನ ಮಾಡಿದ್ರೆ ಇದರಿಂದ ಮತ್ತೆ ಯಾರ್ಯಾರ ಮೇಲೆ ಯಾವ ತರ ಪರಿಣಾಮ ಆಗುತ್ತೆ ಅನ್ನೋದನ್ನ ಥಿಂಕ್ ಮಾಡ್ಬೇಕಲ್ವಾ? ಅದು ಯಾರ ಬಳಿ ಇರುತ್ತೆ? IAS IPS ಅಧಿಕಾರಿಗಳು ಬರೀ ಅದು ಇರುತ್ತೆ, ಅದು ಗೊತ್ತಿರುತ್ತೆ ಅವ್ರಿಗೆ. ಯಾಕಂದ್ರೆ ಎಲ್ಲ ಕಲ್ತಿರ್ತಾರೆ ಅವ್ರು ಕಲಿಯುವಾಗ. ಬೇಸಿಕ್ ನಾಲೆಜ್ ಎಲ್ಲರ ಬಗ್ಗೆನೂ ಇರುತ್ತೆ ನಿಮಗೆ. ಸೊ ಹಾಗಾಗಿ ನೀವೇನ್ ಪ್ರಬಂಧದಲ್ಲಿ ಬರಿತಾ ಇದೀರಲ್ಲ, ಇವು ರಾಷ್ಟ್ರ ನಿರ್ಮಾಣಕ್ಕೆ ಬಳಸುವಂತಹ ಸಾಲುಗಳಿರುತ್ತೆ ಅದರಲ್ಲಿ. ಸುಮ್ಮನೆ ಹುಡುಗಾಟ ಅಲ್ಲ ನಿಮ್ಮ ಪ್ರಬಂಧ.
PSI ಪ್ರಬಂಧ ಬರೆಯೋದಕ್ಕೂ ಮತ್ತು ನೀವು UPSC ನಲ್ಲಿ ಪ್ರಬಂಧ ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಓಕೆ, ಮತ್ತೆ ಇದಿಷ್ಟೇ ಅಲ್ಲ, ನಮ್ಮ ಭಾರತದಲ್ಲಿ ಯುವಕರ ಜನಸಂಖ್ಯೆ ಒಂದು 50 ಕೋಟಿ ಇದೆ ಅಂತ ಅನ್ಕೊಳ್ಳಿ. ಇದಕ್ಕೆ UPSC ಎಕ್ಸಾಮ್ ಅಪ್ಲಿಕೇಶನ್ ಹಾಕೋರು ಒಂದು 10 ಲಕ್ಷ ಜನ, ಹೋಗಿ ಎಕ್ಸಾಮ್ ಬರೆಯೋರು ಒಂದು 5 ಲಕ್ಷ ಜನ, ಆಮೇಲೆ ಅದರಲ್ಲಿ ಮೇನ್ಸ್ ಬರೆಯೋರು 12,000 ಜನ, ಅದರಲ್ಲಿ ಇಂಟರ್ವ್ಯೂ ಹೋಗೋರು 2,000 - 3,000 ಜನ ಮಾತ್ರ. ಓಕೆ, ಸೊ ಏನ್ ಮೇನ್ಸ್ ಬರಿತಾ ಇದಾರಲ್ಲ ಇವರು ಭಾರತದ ಟಾಪ್ ಇಂಟೆಲಿಜೆಂಟ್ ಪೀಪಲ್. ನೆನ್ಪಿಟ್ಕೊಡ್ರಿ, ನೀವೇನ್ ಮೇನ್ಸ್ ಬರೀತಿರಲ್ಲ ಭಾರತದ ಅತ್ಯಂತ ಶ್ರೇಷ್ಠ ಮೆದುಳುಗಳು ಬರಿತಾ ಇರುವಂತ ಪ್ರಬಂಧ ಅದು. ಆ ಲೆವೆಲ್ ನಿಮ್ಗೆ ಇಂಟೆಲೆಕ್ಚುಯಲ್ ನಾಲೆಜ್ ಬೆಳಿಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ನಿಮಗೆ ಗೊತ್ತಿರ್ಬೇಕು. ಆಮೇಲೆ ಇನ್ನು ಒಂದು, ನಿಮ್ಮ ಪ್ರಬಂಧ ಏನ್ ಅಲ್ಲ ಅದು ಗೊತ್ತಿರ್ಬೇಕು. ಮತ್ತೆ ವಾಟ್ ಈಸ್ ನಾಟ್, ಎಸ್ಸೆ ಯಾವ್ದು ಅಲ್ಲ ಅದು ಗೊತ್ತಿರಬೇಕು. ವಾಟ್ ಇಟ್ ಈಸ್, ನೋಡಿ ಯಾವ್ದಲ್ಲ ಅಂದ್ರೆ ಮೊದಲೇದಿದು, ಇದೊಂದು ಪೊಲಿಟಿಕಲ್ ಸ್ಪೀಚ್ ಅಲ್ಲ, ರಾಜಕೀಯ ಭಾಷಣ ಅಲ್ಲ, ಸರ್ಕಾರವನ್ನ ಹೇಗ್ ಬೇಕೋ ಹಾಗೆ ಟೀಕೆ ಮಾಡಬಾರ್ದು. ನೆನ್ಪಿಟ್ಕೊಳ್ರಿ. ಯಾಕೆ? ನಿಮ್ ಉದ್ದೇಶ ಏನು? ಪರಿಹಾರ ಕಂಡುಹಿಡಿಯೋದು. ಏನಂದ್ರೆ ಉದಾಹರಣೆಗೆ ಈಗ ಅದೇ ರಾಮ್ಜಿ ಸ್ಕೀಮ್ ಇದೆ ಅನ್ಕೊಳ್ಳೋಣ. ಇದೇನ್ ಸ್ಕೀಮ್ ಇದೆ ಅಲ್ಲ, ಈ ಸ್ಕೀಮ್ ಈಗ ನೀವು ನೋಡ್ತಾ ಇದ್ರಿ, ಇದ್ರ ಬಗ್ಗೆ ಕೇಳ್ತಾ ಇದ್ರಿ ಅನ್ಕೊಳ್ಳೋಣ. ನಿಮ್ಗೆ ಇದ್ರ ಬಗ್ಗೆ ಎಲ್ಲಾನು ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲೂ ಬಂದಿಲ್ಲ, ಎಲ್ಲಾ ಕಡೆ ನೆಗೆಟಿವ್ ಅನಿಸ್ತಾ ಇದೆ. ಅವಾಗ ನೀವು ನೇರವಾಗಿ ನಿಮ್ ಪ್ರಬಂಧದಲ್ಲಿ ಹೋಗಿ ಸರ್ಕಾರ ಮಾಡಿರುವಂತ ರಾಮ್ಜಿ ಸ್ಕೀಮ್ ಒಂಚೂರು ಚೆನ್ನಾಗಿಲ್ಲ, ಅಂತದ್ರಲ್ಲಿ ಗಾಂಧೀಜಿ ಹೆಸರಿತ್ತು, ಅದನ್ನ ತೆಗೆದು ಹಾಕಿದ್ದಾರೆ. ನಿಮ್ ಕೆಲಸ ಅಲ್ಲ ಅದು, ಅದು ರಾಜಕಾರಣಿಗಳ ಕೆಲಸ. ನಿಮ್ ಕೆಲಸ ಏನು? ಹೆಸರಲ್ಲ. IAS IPS ಅಧಿಕಾರಿಗಳು ಬೇಕಾಗಿರೋದು ಹೆಸರಲ್ಲ. ಇದರಿಂದ ಜನರ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ಅದು ಇಂಪಾರ್ಟೆಂಟ್. ಮತ್ತೆ ಎಲ್ಲಿ ವ್ಯವಸ್ಥೆಯಲ್ಲಿ ಲೋಕಲ್ ದೋಷಗಳು ಎಲ್ಲಿ ಬರ್ತಾ ಇದೆ, ಯಾಕೆ ಇಂಪ್ಲಿಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ, ಅದನ್ನ ನೀವು ಕಂಡುಹಿಡಿಬೇಕು. ನಿಮ್ ಪ್ರಬಂಧದಲ್ಲಿ ಅದು ಕಾಣಬೇಕು. ರಾಜಕೀಯ ಅಂಶಗಳು ನಿಮ್ ಪ್ರಬಂಧದಲ್ಲಿ ಬರೋ ಅಗತ್ಯ ಇಲ್ಲ, ಅದಕ್ಕೆ ಮಾತಾಡೋರು ಬೇರೆನೆ ಇರ್ತಾರೆ. ಓಕೆ, ಆಮೇಲೆ ಇನ್ನೊಂದು, ನಿಮ್ಮ ಪ್ರಬಂಧ ಒಂದು ಟೆಕ್ಸ್ಟ್ ಬುಕ್ ಲೆಸನ್ ಅಲ್ಲ. ನಿಮ್ಮ ಪ್ರಬಂಧ ಏನ ಅಲ್ಲ ಅಂತ ಅಂದ್ರೆ ಒಂದು ಟೆಕ್ಸ್ಟ್ ಬುಕ್ ಲೆಸನ್ ಅಲ್ಲ, ಅಂದ್ರೆ ಪಾಠ ಅಲ್ಲ, ಅದು ವಿವರಣೆ ಮಾಡ್ಕೊಂಡು ಹೋಗೋದಲ್ಲ, ಅದು ಅಲ್ಲಿ ವಿಮರ್ಶೆ ಇರಬೇಕು ನಿಮ್ ಪ್ರಬಂಧದಲ್ಲಿ. ಉದಾಹರಣೆಗೆ ಈಗ ಅದೇ ಹೇಳಿದ್ವಲ್ಲ ನಾವು, ಮಡ್ಡಿ ವಾಟರ್ ಏನು ಹೇಳಿದ್ರೆ ಅದ್ರ ಪಾಡಿಗೆ ಅದನ್ನ ಬಿಡ್ಬೇಕಂತ ಹೇಳಿದೀವಿ. ಒಂದ್ ಕತೆ ತಗೊಂಡು ಅದನ್ನೇ ಇಡೀ ಪ್ರಬಂಧ ತುಂಬಾ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಲ್ಲ, ಬೇರೆ ಬೇರೆ ಸನ್ನಿವೇಶಗಳಂತಂದದಕ್ಕೆ ಹೋಲಿಕೆನೂ ಮಾಡ್ತಾ ಇರಬೇಕು. ಆಮೇಲೆ ಇನ್ನೂ ಒಂದು, ಅದು ರಿಸರ್ಚ್ ಪೇಪರ್ ಕೂಡ ಅಲ್ಲ. ಈ ರಿಸರ್ಚ್ ಪೇಪರ್ ಅಲ್ಲಿ ಏನಿರುತ್ತೆ? ಬರೀ ಫ್ಯಾಕ್ಟ್ಸ್ ಇರುತ್ತೆ. ಸೊ ನಿಮ್ಮ ಪ್ರಬಂಧ ರಿಸರ್ಚ್ ಪೇಪರ್ ಕೂಡ ಅಲ್ಲ. ಇದ್ರ ಮೂರು ಕೂಡ ಎಷ್ಟು ಅಂಶ ನೆನ್ಪಿಟ್ಕೊಳ್ರಿ. ಪ್ರಬಂಧದಲ್ಲಿ ಇವೆಲ್ಲ ಇರಬಾರ್ದು, ಇದನ್ನ ಬಿಟ್ಟು ನೀವು ಬೇರೆ ರೀತಿಯಲ್ಲಿ ಬರೀಬೇಕು. ಸರ್ ಎಲ್ಲಿಂದ ಬರೆಯೋದ್ರಿ ಸರ್ ಅಂತ ಅನ್ಬೇಡ್ರಿ, ನಾನು ಹೇಳ್ತೀನಿ ಮುಂದೆ ಅದನ್ನ. ಆಮೇಲೆ ಇನ್ನೊಂದು ತುಂಬಾ ಮುಖ್ಯವಾಗಿರೋದು, ನೀವು ಸಣ್ಣೂರಿರುವಾಗ ಹೇಳಿರ್ತಾರೆ ಮನೆಯಲ್ಲಿ ಅಥವಾ ನಿಮ್ಮ ಶಾಲೆಗಳಲ್ಲಿ ಜೈ ಹಿಂದ್ ಅಂತ ಬರೀತಾರೆ. ಲಾಸ್ಟ್ ಅಲ್ಲಿ ಜೈ ಹಿಂದ್ ಅಂತ ಬರೀತಾರೆ ಪ್ರಬಂಧದಲ್ಲಿ, ಅಥವಾ ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾಕಿ ಜೈ ಅಂತ ಬರೆದು ಬಿಡ್ತಾರೆ. ಬರೀಬಾರ್ದು. IAS ಅಧಿಕಾರಿಗಳ ಪ್ರಬಂಧದಲ್ಲಿ ಅದನ್ನ ಬರೆಯೋ ಅಗತ್ಯ ಇಲ್ಲ. ಕೊನೆಗೆ ಅದನ್ನ ಬರಿಬೇಡ್ರಿ ದಯವಿಟ್ಟು. ಓಕೆ, ಸರಿ. ಇನ್ನು ಕೆಲವೊಂದು ಅಂಶ ನೋಡಿ, ಪ್ರಬಂಧದಲ್ಲಿ ನಮ್ಗೆ UPSC ಏನ್ ಹೇಳುತ್ತೆ ಅಂತ ಅಂದ್ರೆ, ಅವ್ರು ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನಮ್ಗೆ, ಅವ್ರ ನೋಟಿಫಿಕೇಶನ್ ಅಲ್ಲೇ ಕೊಡ್ತಾರೆ ನಮಗೆ. ಏನ್ ಕೊಡ್ತಾರಂತ ಅಂದ್ರೆ, ಕ್ಯಾಂಡಿಡೇಟ್ಸ್ ಮೇ ಬಿ ರಿಕ್ವೈರ್ಡ್ ಟು ರೈಟ್ ಆನ್ ಮಲ್ಟಿಪಲ್ ಟಾಪಿಕ್ಸ್. ಏನ್ ಹೇಳ್ತಾ ಇದಾರಂತ ಅಂದ್ರೆ, ನಾವು ಮಲ್ಟಿಪಲ್ ಟಾಪಿಕ್ಸ್ ಮೇಲೆ ಪ್ರಬಂಧ ಕೊಡ್ತೀವಿ, ಯಾವ್ದು ಬೇಕಾದ್ರೂ ಕೊಡ್ಬೋದು. ಇಂತಿಷ್ಟೇ ಅಂತ ಹೇಳಿಲ್ಲ ಅವರೆಲ್ಲೂ, ಇದೇ ಟಾಪಿಕ್ ನಿಂದ ಬರುತ್ತಂತಾನು ಎಲ್ಲೂ ಹೇಳಿಲ್ಲ. ಆಮೇಲೆ ಅವ್ರು ಏನ್ ಕೇಳ್ತಾರೆ ನೋಡ್ರಿ, ಇದು ನೋಟಿಫಿಕೇಶನ್ ಇಂದಾನೇ ತಗೊಂಡ್ ಬಂದಿರೋದು ನನ್ನ ಸಾಲುಗಳು. ಏನಿರ್ಬೇಕು ಅಂತ ಅಂದ್ರೆ, ಇವ್ರು ಬರೆಯುವಂತಹ ಪ್ರಬಂಧ ಸಬ್ಜೆಕ್ಟ್ಗೆ ಕ್ಲೋಸ್ ಆಗಿರ್ಬೇಕು, ಕ್ಲೋಸ್ಲಿ ಟು ದ ಸಬ್ಜೆಕ್ಟ್. ಅಂದ್ರೆ ಏನ್ ಕೊಟ್ಟಿರ್ತಾರಲ್ಲ ಹೆಡ್ಡಿಂಗು, ಅದರ ರಿಲೇಟೆಡ್ ಕಂಟೆಂಟೇ ಬರಿಬೇಕು. ಅವ್ರು ಕೊಟ್ಟಿರೋದೇ ಒಂದು, ನಾವು ಬರೆಯೋದೇ ಒಂದು ಆಗ್ಬಾರ್ದು. ಮತ್ತೆ ಇಲ್ಲಿ ನೆನ್ಪಿಟ್ಕೊಡ್ರಿ, ಇಲ್ಲೇ ಬರ್ಕೊಂಡ್ ಬಿಡ್ರಿ ಅದನ್ನ, ವಿ ಹ್ಯಾವ್ ಟು ರಿಮೈಂಡ್ ಇಟ್ ಟು ಇವ್ಯಾಲ್ಯುಯೇಟರ್. ಏನ್ ನಮ್ ಪೇಪರ್ ಚೆಕ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಆಗಾಗ ನಾವು ನಮ್ಮ ಪ್ರಬಂಧದ ಹೆಡ್ಡಿಂಗ್ ಅನ್ನ ನೆನಪು ಮಾಡ್ತಾ ಇರ್ಬೇಕು. ಇದನ್ನ ಇಲ್ಲಿ ಹೇಳಿದೀನಿ, ಇಲ್ಲಿ ನಾನು ಹೇಳ್ತಾ ಇದೀನಿ ನೋಡ್ರಿ, ಇದನ್ನ ಇಲ್ಲಿ ಹೇಳಿದಾರೆ, ನಾನು ಇದನ್ನ ಹೇಳ್ತಾ ಇದೀನಿ ನೋಡ್ರಿ ಅಂತ. ಅದು ಬರುತ್ತೆ, ನಾನು ಕಲಿಸ್ತೀನಿ ನಿಮಗೆ. ನೆಕ್ಸ್ಟ್ ಏನಿರ್ಬೇಕು ಅಂತ ಅಂದ್ರೆ, ಅವ್ರು ಹೇಳ್ತಾರೆ ಮತ್ತೆ, ನಮ್ಮ ಪ್ರಬಂಧ ಆರ್ಡರ್ಲಿ ಅರೇಂಜ್ಡ್ ಆಗಿರ್ಬೇಕು. ಹೇಗೆ ಬೇಕು ಹಾಗೆ ಬರೆಯೋ ಹಾಗಿಲ್ಲ, ರ್ಯಾಂಡಮ್ ಆಗಿರಬಾರ್ದು. ಈ ಉದಾಹರಣೆಗೆ ನೀವು ಪಾಲಿಟಿ ತಗೊಂಡ್ರೆ ಅದಾದ್ಮೇಲೆನೆ ಗವರ್ನೆನ್ಸ್ ಬರಬೇಕು. ಈಗ ಪಾಲಿಟಿ ಬರ್ದು ಎನ್ವೈರನ್ಮೆಂಟ್ ಬರ್ದು ಆಮೇಲೆ ಗವರ್ನೆನ್ಸ್ ಹೋಗಬಾರ್ದು, ಒಂದು ಫ್ಲೋ ಇರ್ಬೇಕು ಅದರಲ್ಲಿ. ಈಗ ಉದಾಹರಣೆಗೆ ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀರಿ.
ಅದಾದ್ಮೇಲೆ ಸಡನ್ ಆಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಹಾಕೋದು, ನೆಕ್ಸ್ಟ್ ಮತ್ತೆ ಮಿಡಿವಲ್ ಹಿಸ್ಟ್ರಿ ತಗೊಂಡು ಬರೋದು, ನೆಕ್ಸ್ಟ್ ಮತ್ತೆ ಎಥಿಕ್ಸ್ ಹೋಗೋದು ಡೈರೆಕ್ಟ್ ಆಗಿ. ಈ ತರ ಇರಬಾರ್ದು, ಒಂದು ಫ್ಲೋ ಇರಬೇಕು ಅದರಲ್ಲಿ. ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಅಂತ ಒಂದು ಶಿಸ್ತು ಇರಬೇಕು. ಅದನ್ನು ಕೂಡ ಈ ಮುಂದೆ ತೋರಿಸ್ತೀನಿ, ನಾನು ನಿಮ್ಗೆ ಹೇಳ್ತೀನಿ. ಮತ್ ಹೇಳ್ತಾರೆ ನೋಡಿ, ಏನಿರ್ಬೇಕಂದ್ರೆ ನಿಮ್ಮ ಪ್ರಬಂಧದಲ್ಲಿ ಅದು ಕನ್ಸೈಸ್ ಆಗಿರ್ಬೇಕು. ಅದು ಕನ್ಸೈಸ್ ಅಂತ ಅಂದ್ರೆ ಅತಿಯಾದ ಎಕ್ಸ್ಪ್ಲನೇಷನ್ಸ್ ಬೇಡ ಅಂತಾರ ಅವರು. ಶಾರ್ಟ್ ಆಗಿರ್ಲಿ, ಅತಿಯಾಗಿ ಶಾರ್ಟ್ ಬೇಡ, ಮತ್ತೆ ಅತಿಯಾದ ಎಕ್ಸ್ಪ್ಲನೇಷನ್ ಕೂಡ ಬೇಡ. ಅದನ್ನ ಹೇಳಿದ್ರೆ ನಮ್ಗೆ ಅರ್ಥ ಆಗೋತ್ರ ಇದ್ರೆ ಸಾಕು. ಮತ್ ಇನ್ನೊಂದು ಹೇಳ್ತಾರೆ ಇಲ್ಲಿ, ಕೊನೆಯ ಪಾಯಿಂಟ್ ಅವ್ರ ಪ್ರಬಂಧದ ಬಗ್ಗೆ ಹೇಳಿರೋದು ಏನಿರಬೇಕು ಅಂತ ಅಂದ್ರೆ, ಎಫೆಕ್ಟಿವ್ ಆಗಿರ್ಬೇಕು ನಿಮ್ಮ ಪ್ರಬಂಧ. ಎಲ್ಲಕ್ಕಿಂತ ಮುಖ್ಯವಾಗಿ ಎಕ್ಸಾಕ್ಟ್ ಎಕ್ಸ್ಪ್ರೆಷನ್ ಇರಬೇಕು. ಎಫೆಕ್ಟಿವ್ ಮತ್ತು ಎಕ್ಸಾಕ್ಟ್ ಎಕ್ಸ್ಪ್ರೆಷನ್. ಸುಮ್ನೆ ಏನೇನೋ ಬರೀಬಾರದು ಪ್ರಬಂಧದಲ್ಲಿ. ನಾವೇನ್ ಹೇಳಿದೀವಿ ಅದು ನಮಗೆ ಎಫೆಕ್ಟಿವ್ ಆಗಿರ್ಬೇಕು. ಅಂದ್ರೆ ಅದು ನಮಗ್ ಪಂಚ್ ಮಾಡ್ಬೇಕು, ಅದನ್ನ ನಮ್ಮನ್ನು ಮುಟ್ಟಬೇಕು ಅದು. ಮತ್ತೆ ಎಕ್ಸಾಕ್ಟ್ ಅಂತ ಅಂದ್ರೆ ನಿಖರವಾಗಿರ್ಬೇಕು. ಸುತ್ತಿ ಬಳಸಿ ಮಾತಾಡಬಾರ್ದು. ಇವಿದಿಷ್ಟು 5 ಪಾಯಿಂಟ್ ನೀವು ನೋಟಿಫಿಕೇಶನ್ ತೆಗೆದು ಎಸ್ಸೆ ಅಂತ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಇದು ಕಾಣುತ್ತೆ. ಸುಮಾರು 1000 ಅವ್ರು ಹೇಳಿರೋದು 1000ದಿಂದ 1200 ಪದ ಅಂತ ಹೇಳಿದ್ದಾರೆ. ಬಟ್ ನಮಗಿಷ್ಟು ಬೇಡ, ನಮ್ಮ ಅಂದಾಜು ಎಷ್ಟಿರಲಿ 960. ಬಟ್ 12 ಪೇಜ್ ಅನ್ನ ತುಂಬಿಸ್ಲೇಬೇಕು. ನಂದು 9 ಪೇಜ್ ಮುಗಿಯುತ್ತೆ ಸರ್ ಅಂತಂದ್ರೆ ಅಷ್ಟು ಮಾಡಬಾರ್ದು, ಫುಲ್ ಎಲ್ಲಾ ಪೇಜಸ್ ತುಂಬಿಸ್ಲೇಬೇಕು ನೀವು. ಓಕೆ, ನೆಕ್ಸ್ಟ್ ಯಾವ ತರ ಇರುತ್ತೆ? ಪ್ರಬಂಧಗಳಲ್ಲಿ ಹಲವು ವಿಧಗಳಿದೆ. ನಮ್ಗೆ ಯಾವ್ದು ಬೇಕು ನಾವು ಅದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಮೊದಲನೇದಾಗಿ ನೆರೇಷನ್ ಅಂತ ಹೇಳ್ತಾರೆ ನೋಡ್ರಿ, ಅಂದ್ರೆ ಎಕ್ಸ್ಪ್ಲನೇಷನ್. ಅದನ್ನೇನ್ ಮಾಡೋದು? ವಿವರಣೆ ಮಾಡೋದು. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್. ನೆರೇಷನ್ ಗಿಂತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದಾಗ ಅದನ್ನೇನಂತ ಕರಿತೀವಿ ನಾವು? ಡಿಸ್ಕ್ರಿಪ್ಟಿವ್ ಅಂತ ಬರುತ್ತೆ. ನೆಕ್ಸ್ಟ್ ಎಕ್ಸ್ಪಾಸಿಟರಿ ಅಂತ ಬರುತ್ತೆ. ಫ್ಯಾಕ್ಟ್ಸ್ ಗಳನ್ನ ಜಾಸ್ತಿ ತಗೊಂಡು ಹೇಳೋದು, ಎಕ್ಸ್ಪಾಸಿಟರಿ ಅಂತ ಬರುತ್ತೆ. ಇವು ಪ್ರಬಂಧಗಳಲ್ಲಿ ಕೆಲವು ವಿಧಗಳು. ನೆಕ್ಸ್ಟ್ ಪರ್ಸುವೇಸಿವ್ ಅಂತ ಅಂದ್ರೆ ಮನವೊಲಿಕೆ ಮಾಡೋದು. ಈ 4 ಅಂಶಗಳು ನಮ್ಮ ಪ್ರಬಂಧದಲ್ಲಿ ಇರಬೇಕು. ನಮ್ಮ UPSC ನಲ್ಲಿ ಅದರಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೂಡ ಇರಬೇಕು. ಅದನ್ನ ನಾವು ವಿಶ್ಲೇಷಣಾತ್ಮಕವಾಗಿ ಬರೆದಿರ್ಬೇಕು. ಅದ್ರಲ್ಲಿ ಫ್ಯಾಕ್ಟ್ಸ್ ಇರಬೇಕು, ಮತ್ತು ಅವೇನಿರ್ಬೇಕು? ಮನವೊಲಿಸೋ ತರ ಇರಬೇಕು. ಇವಿಷ್ಟು ನಮ್ಮ ಪ್ರಬಂಧದಲ್ಲಿ ಸೇರಿದ್ರೆ ಅದೇನಾಗುತ್ತೆ? ನಮ್ದು ಟಾಪ್ ಎಸ್ಸೆ ಆಗುತ್ತೆ. ನಾವು 150ರಿಂದ 160 ಅಂಕ ತಗೊಳ್ಬಹುದು 2 ಪ್ರಬಂಧಕ್ಕೆ ಸೇರಿಸಿ. ಒಂದೊಂದು ಪ್ರಬಂಧಕ್ಕೆ 125ಕ್ಕೆ 80 ಅಂಕ, 125ಕ್ಕೆ 80 ಅಂಕವನ್ನು ನಾವು ತಗೊಳ್ಬಹುದು ಆರಾಮಾಗಿ. ಸರಿ, ಇನ್ನು ಟಾಪಿಕ್ ಚೂಸ್ ಮಾಡ್ಕೊಳ್ಳೋದಿರುತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಅಂಶ. ನಮಗ್ ಟಾಪಿಕ್ ಎ ಸೆಕ್ಷನ್ ಇಂದ 4 ಇದೆ, ಬಿ ಸೆಕ್ಷನ್ ಇಂದ ನಮಗೆ ಮತ್ತೆ 4 ಇದೆ. ಸೊ ಇಲ್ಲಿ ಯಾವ ತರ ಸೆಲೆಕ್ಟ್ ಮಾಡ್ಕೊಳ್ಳೋದು? ಅವರು ಇತ್ತೀಚೆಗೆ ಫಿಲಾಸಫಿಕಲ್ ಕೊಡ್ತಾ ಇದ್ದಾರೆ, ಬಟ್ ಒಂದೊಂದ್ಸಾರಿ ಚೇಂಜ್ ಆಗ್ಬೋದು ಅದು. ಓಕೆ, ಇತ್ತೀಚೆಗೆ ಫಿಲಾಸಫಿಕಲ್ ಜಾಸ್ತಿ ಕೊಡ್ತಾ ಇದ್ದಾರೆ, ಬಟ್ ಒಂದೊಂದ್ಸಾರಿ ಚೇಂಜ್ ಆಗ್ಬಹುದು. ಸೊ ವಿಧಗಳು ಅಂತ ನೋಡಿದಾಗ ಮೊದಲನೇದೇ ಫಿಲಾಸಫಿಕಲ್. ಅಂದ್ರೆ ಒಂದ್ ರೀತಿ ತತ್ವಶಾಸ್ತ್ರದ ರೀತಿಯ ಪ್ರಶ್ನೆಗಳು ಬಂದ್ಬಿಡುತ್ತೆ. ಅಂದ್ರೆ ಒಂದ್ ಯಾವ್ದಾದ್ರು ಹೇಳಿಕೆ ಕೊಡ್ತಾರೆ ನಿಮಗೆ, ಸೊ ಆ ಹೇಳಿಕೆನ ನೀವು ಎಕ್ಸ್ಪ್ಲೇನ್ ಮಾಡಿ ಪ್ರೂವ್ ಮಾಡ್ಬೇಕು. ಇನ್ನು ಕೆಲವೊಂದು ಜನರಲ್, ಉದಾಹರಣೆಗೆ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಮೇಲೆ ಬರೀರಿ ಅಂತ ಹೇಳ್ಬಹುದು. ಇನ್ನು ಕೆಲವೊಂದು ಸ್ಪೆಸಿಫಿಕ್ ಇಂಡಿಯಾಸ್ ಅಚೀವ್ಮೆಂಟ್ಸ್ ಇನ್ ಔಟರ್ ಸ್ಪೇಸ್ ಅಂತಾನು ಕೇಳಬಹುದು. ಭಾರತದ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆಗಳ ಬಗ್ಗೆ ಬರೀರಿ. ಇತ್ತೀಚೆಗೆ UPSC ಇವುಗಳ ಮೇಲೆ ಪ್ರಬಂಧ ಕೇಳ್ತಾ ಇಲ್ಲ. ನಿಮಗ್ ಬರೋದು ಇದೆ. ಈಗ ಬಂದ್ರೆ ಫಿಲಾಸಫಿಕಲ್ ಎಸ್ಸೆನೆ ಬರುತ್ತೆ ನಿಮ್ಗೆ. ಓಕೆ, ಸೊ ಏನ್ ಚೂಸ್ ಮಾಡ್ಕೊಳ್ಬೇಕು? ಹೇಗ್ ಚೂಸ್ ಮಾಡ್ಕೊಳ್ಬೇಕು? ಟಾಪಿಕ್ ಅನ್ನ ಚೂಸ್ ಮಾಡ್ಕೊಳ್ಳುವಾಗ ಕೆಲವೊಂದು ಅಂಶಗಳನ್ನ ನೀವು ಗಮನಿಸಬೇಕಾಗತ್ತೆ. ಮೊದಲನೇದು ಅಫಿನಿಟಿ ಟುವರ್ಡ್ಸ್ ಟಾಪಿಕ್. ಅಫಿನಿಟಿ ಅಂತ ಅಂದ್ರೆ ಆಸಕ್ತಿ, ಪ್ರೀತಿ ಅಥವಾ ಇಷ್ಟ. ಆ ಟಾಪಿಕ್ ನಿಮ್ಗೆ ಇಷ್ಟ ಇರಬೇಕು. 4 ಕೊಟ್ಟಿದ್ದಾರೆ ಅವರು, 4ರಲ್ಲಿ ಒಂದಾದ್ರೂ ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೊಳ್ಬೇಕು ನೀವು ಕಂಪಲ್ಸರಿ. ಎರಡನೇದು ಫ್ಯಾಮಿಲಿಯರ್ ವರ್ಸಸ್ ಅನ್ಫ್ಯಾಮಿಲಿಯರ್. ನಿಮಗದೇನಿರ್ಬೇಕು ಅಂತ ಅಂದ್ರೆ ಪರಿಚಿತವಾಗಿದ್ದಂತ ಟಾಪಿಕ್ ಇರಬೇಕು. ಗೊತ್ತಿಲ್ಲದೆ ಇರೋದನ್ನ ಸುಮ್ನೆ ಯಾವ್ಯಾವ್ದು ಪ್ರಬಂಧ ಅಂತ ತಗೊಂಡು ಬರೆಯೋ ಹಾಗಿಲ್ಲ. ಇದನ್ನ ಕನ್ಸಿಡರ್ ಮಾಡಬೇಕು. 3ನೇ ಅಂಶ ಏನ್ ನೋಡ್ಬೇಕು ಅಂತ ಅಂದ್ರೆ ನೀವು ಕನ್ವೆನ್ಷನಲ್
ಅನ್ಕನ್ವೆನ್ಷನಲ್. ಓಕೆ, ಕನ್ವೆನ್ಷನಲ್ ಅಂತ ಅಂದ್ರೆ ಹಿಂದಿನಿಂದ ಸಂಪ್ರದಾಯದಿಂದ ಬಂದಿರೋದು. ಆ ತರದ ಮಾಡೆಲ್ ಪ್ರಬಂಧಗಳು ನಿಮಗೆ ಟಚ್ ಅಲ್ಲಿ ಇರಬೇಕು, ಅಂತದ್ದೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸುಮ್ನೆ ಯಾವ್ದು ಹೊಸದವ್ರು ಕೊಟ್ಬಿಟ್ಟಿದ್ದಾರೆ ನಾನು ಟ್ರೈ ಮಾಡ್ತೀನಿ ಅಂತ ರಿಸ್ಕ್ ತಗೊಳಕ್ ಹೋಗ್ಬಾರ್ದು. ಹಾಗೇನೆ ನೆಕ್ಸ್ಟ್ ಜನರೇಷನ್ ಆಫ್ ಪಾಯಿಂಟ್ಸ್, ಇದು ತುಂಬಾ ಮುಖ್ಯ. ನಾವು ಪಾಯಿಂಟ್ಸ್ ಎಷ್ಟನ್ನ ಜನರೇಟ್ ಮಾಡ್ಕೊಳ್ಬಹುದು. ಪಾಯಿಂಟ್ಸ್ ಜನರೇಷನ್, ಅಟ್ಲೀಸ್ಟ್ ಆ ಪ್ರಬಂಧದಿಂದ ನಾನೊಂದು 12ರಿಂದ 14 ವಿಭಿನ್ನ ಪಾಯಿಂಟ್ಸ್ ಅನ್ನ ಜನರೇಟ್ ಮಾಡಬಲ್ಲೆ ಅನ್ನುವಂತ ಸಾಮರ್ಥ್ಯ ನಿಮ್ಮಲ್ಲಿದ್ದಾಗ ನೀವು ಆ ಪ್ರಬಂಧವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಈಗಾಗಲೇ ಹೇಳಿದೆ ನಾನು ನಿಮ್ಗೆ ಏನಂತ ಅಂದ್ರೆ, ಫಸ್ಟ್ ಪ್ರಬಂಧ ಬರೆಯುವವರೆಗೂ ಎರಡನೇ ಪ್ರಬಂಧದ ಕಡೆ ತಲೆ ಹಾಕೋ ಹಾಗಿಲ್ಲ ನೀವು. ಓಕೆ, ನೆನ್ಪಿಟ್ಕೊಳ್ಳಿ. ಮಿನಿಮಮ್ 5 ನಿಮಿಷ ತಗೊಂಡು ಏನ್ ಮಾಡ್ಬೇಕು, 5 ನಿಮಿಷದಲ್ಲಿ ಮೊದಲು ರಫ್ ಸ್ಕೆಚ್ ಮಾಡ್ಕೊಳ್ಬೇಕು, ಟಾಪಿಕ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಿಮಗೆ ಸಿಗುವಂತ ಸಮಯ ಒಂದು 15ರಿಂದ 20 ನಿಮಿಷದಲ್ಲಿ ರಫ್ ಸ್ಕೆಚ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ 65ರಿಂದ 70 ನಿಮಿಷದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ 12 ಪೇಜ್ ಬರಿಬೇಕು. ಸೊ 12 ಪೇಜ್ ಅನ್ನ ನೀವು ಇಲ್ಲೇ ನೋಡ್ರಿ, ಲೆಕ್ಕಾಚಾರ ಮಾಡೋದಂತೀವಿ ನಾವು. 12 ಪೇಜ್ ಅನ್ನ 60 ನಿಮಿಷದಲ್ಲೇ ಬರೆಯೋ ಪ್ರಾಕ್ಟೀಸ್ ಮಾಡೋಣ. ಹಾಗಾದ್ರೆ 1 ಪೇಜ್ ಬರೆಯೋಕೆ ಎಷ್ಟು ಟೈಮ್ ಬೇಕಾಗುತ್ತೆ ನಮಗೆ? 5 ನಿಮಿಷ ಅಲ್ವಾ? 60 ಪೇಜ್ ಬರೆಯೋದಿದೆ, 60 ನಿಮಿಷ ಇದೆ, 12 ಪೇಜ್ ಎಷ್ಟಾಯ್ತು? 12 ಒಂದ್ಲೆ 12, 5ಲೆ 5 ಮಿನಿಟ್ ನೋಡಿ. ಅರ್ಥ ಆಯ್ತಾ? 5 ನಿಮಿಷದಲ್ಲಿ 1 ಪೇಜ್ ಮುಗಿಬೇಕು ನಿಮ್ದು. ಯಾವ್ದು ಬರೆಯುವಾಗ? ಇದು GS ಎಸ್ಸೆ ಬರೆಯುವಾಗ. ಮತ್ತೆ ನೆನ್ಪಿಟ್ಕೊಳ್ರಿ. ಸೊ 5 ನಿಮಿಷದಲ್ಲಿ ಎಷ್ಟು ವರ್ಡ್ ಬರಿಬೇಕು ನೀವು? 80 ವರ್ಡ್ಸ್. ಹಾಗಾದ್ರೆ 1 ನಿಮಿಷಕ್ಕೆ ಎಷ್ಟು ಬರಿಬೇಕಾಗತ್ತೆ ನೀವು? ಎಷ್ಟು ವರ್ಡ್ಸ್? ಅಂದಾಜು 15ರಿಂದ 16. 1 ನಿಮಿಷದಲ್ಲಿ 15ರಿಂದ 16 ವರ್ಡ್ಸ್ ಅನ್ನ ಬರಿಬೇಕು ನೋಡಿ ನೀವು, ನೆನ್ಪಿಟ್ಕೊಳ್ಳಿ. ಅದೇ GS ಅಲ್ಲಿ ನೋಡಿ, GS ಯಾವ ತರ ಇರುತ್ತೆ ಅಂತ ಅಂದ್ರೆ, ಅಲ್ಲಿ 1 ಪೇಜ್ಗೆ ನಿಮಗೆ ಸಿಗುವಂತ ಟೈಮು 3ರಿಂದ 3.5 ನಿಮಿಷ ಅಷ್ಟೇ. ಯಾಕೆ ಹೇಳಿ? ನಮಗೆ ಎಷ್ಟಿದೆ ಟೈಮ್? ಅದು 50 ಪೇಜ್ ಬರಿಬೇಕು ನಾವು. ಪ್ರತಿ ಪೇಜ್ಗೆ 3 ನಿಮಿಷ ತಗೊಳ್ರಿ. ಎಷ್ಟಾಯ್ತು? 3 5 15, 150 ನಿಮಿಷ ಆಗತ್ತೆ 50 ಪುಟಕ್ಕೆ. ಸೊ ಇನ್ನೊಂದು ನಿಮಿಷ ಆಡ್ ಮಾಡಿದ್ರೆ ಎಕ್ಸ್ಟ್ರಾ ಆಗತ್ತೆ, 190 ನಿಮಿಷ ಆಗತ್ತೆ. ಅಂದ್ರೆ 3 ನಿಮಿಷ 40 ಸೆಕೆಂಡ್ ನೋಡ್ರಿ 1 ಪೇಜ್ ಬರೆಯೋಕಲ್ಲಿ. ಯಾವ್ದು ಬರೆಯುವಾಗ? GS ಬರೆಯುವಾಗ. ಆದ್ರೆ ಪೇಜ್ ವರ್ಡ್ಸ್ ಎಷ್ಟು ಬರೆಯೋದಿದೆ 1 ಪೇಜ್ ಅಲ್ಲಿ? 50 ವರ್ಡ್ಸ್ ಅಷ್ಟೇ ಬರೆಯೋದಿದೆ. ಅವಾಗ ಇಲ್ಲಿ ಎಷ್ಟು ಬರಿತಾ ಇದೀರಿ 1 ಪೇಜ್ಗೆ? 80 ವರ್ಡ್ಸ್ ಬರಿತಾ ಇದೀರಿ. ಇದು ತುಂಬಾ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್. ಮೇನ್ಸ್ ಬರೆಯೋರ್ಗೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ 5 ನಿಮಿಷದಲ್ಲಿ 80 ವರ್ಡ್ಸ್ ಬರಿಬೇಕು, ಅಲ್ಲಿ 3 ನಿಮಿಷ 40 ಸೆಕೆಂಡ್ ಅಲ್ಲಿ 50 ವರ್ಡ್ಸ್ ಬರಿಬೇಕು. ಏನು ಡಿಫರೆನ್ಸ್ ಇಲ್ಲ, ಎರಡು ಕಡೆ ಒಂದ್ ರೀತಿ ಈಕ್ವಲೇ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಈ ತರ ನೀವು ಚೂಸ್ ಮಾಡ್ಕೊಂಡು ಪ್ರಬಂಧವನ್ನು ಬರಿಬೇಕಾಗತ್ತೆ. ಆಮೇಲೆ ಇನ್ನೂ ಒಂದು ಪಾಯಿಂಟ್, ಇದನ್ನ ನಾನು ಅವಾಗ ಹೇಳಿಲ್ಲ ನಿಮ್ಗೆ, ಈಗ ಹೇಳ್ತೀನಿ. ನಮಗೆ 180 ನಿಮಿಷ ಇದೆ ಪ್ರಬಂಧ ಬರೆಯೋಕೆ, ಹೌದಲ್ವಾ? ನಾನು ನಿಮ್ಗೆ ಸಿಂಪಲ್ ಐಡಿಯಾ ಕೊಡೋಕೆ ಏನ್ ಹೇಳಿದೆ ಅಂತ ಅಂದ್ರೆ, ಇದಕ್ಕೆ 90 ಡಿವೈಡ್ ಮಾಡ್ಕೊಳ್ಳಿ, ಇದಕ್ಕೆ 90 ಡಿವೈಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇಲ್ಲಿ 5 ನಿಮಿಷ ಕೊಡಿ, 5 ನಿಮಿಷ ಕೊಡಿ. ಆಮೇಲೆ ಇಲ್ಲಿ 15 ನಿಮಿಷ ಕೊಡಿ, 15 ನಿಮಿಷ ಕೊಡಿ. ಇದಾದ್ಮೇಲೆ ಉಳಿದಿರುವಂತ ಸಮಯ 70 ನಿಮಿಷ. ಸೊ ಇಲ್ಲಿ ಒಂದು ಪ್ರಬಂಧ ರೆಡಿ ಆಗುತ್ತೆ, ಇಲ್ಲೊಂದು ಪ್ರಬಂಧ ರೆಡಿ ಆಗುತ್ತೆ ಅಂತ ಹೇಳಿದೆ. ಬಟ್ ಈಗ ಇದು ನಿಮ್ದು ಬಿಗಿನರ್ಸ್ ಟ್ರಬಲ್ ಅಂತ ಕರಿತೀವಿ ನಾವು. ಆರಂಭ ಮಾಡುವಾಗ ನಮ್ ಬರವಣಿಗೆ ಸ್ಲೋ ಇರುತ್ತೆ. ನೀವೇನ್ 1.5 ಗಂಟೆ ಬರಿತೀರಿ, 1.5 ಗಂಟೆ ಬರೆದ ಮೇಲೆ ನಿಮ್ಮ ಕೈ ಇನ್ನೂ ಸ್ಪೀಡ್ ಆಗಿ ಓಡೋಕ್ ಸ್ಟಾರ್ಟ್ ಮಾಡುತ್ತೆ, ನಿಮ್ಮ ಮೈಂಡ್ ಕೂಡ ಸ್ಪೀಡ್ ಆಗಿ ಥಿಂಕ್ ಮಾಡೋಕ್ ಸ್ಟಾರ್ಟ್ ಆಗುತ್ತೆ. ಹೌದಾ? ಆಗತ್ತಾ? ಈ ತರ ಅನುಭವ ಆಗಿದೆ ನಿಮಗೆ? ಎಕ್ಸಾಮ್ ಹೋದಾಗ ಬಿಗಿನಿಂಗ್ ಅಲ್ಲಿ ಸ್ಲೋ ಇರ್ತೀವಿ, ಬಟ್ ಬರ್ತಾ ಬರ್ತಾ ಮೈಂಡ್ ಸ್ಪೀಡ್ ಆಗಿಬಿಡುತ್ತೆ. ಎಕ್ಸ್ಪೀರಿಯನ್ಸ್ ಆಗುತ್ತಾ ಇದು ನಿಮಗೆ? ಸೊ ಆ ಕಾರಣಕ್ಕೆ ನೆನ್ಪಿಟ್ಕೊಳ್ಳಿ, ಈ ಮಾಡೆಲ್ ಅನ್ನ ನಾವು ಫಾಲೋ ಮಾಡಬಾರ್ದು. ಇದನ್ನ ಪ್ರಾಕ್ಟೀಸ್ ಮಾಡುವಾಗ ಮಾತ್ರ ಫಾಲೋ ಮಾಡಬೇಕು. ರಿಯಲ್ ಎಕ್ಸಾಮ್ ನಲ್ಲಿ ನಾವ್ ಈ 180 ನಿಮಿಷವನ್ನ ಯಾವ ತರ ಡಿವೈಡ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಈ ತರ 100:80. ಅಂದ್ರೆ ಮೊದಲ ಪ್ರಬಂಧಕ್ಕೆ ಇದು, ಎರಡನೇ ಪ್ರಬಂಧಕ್ಕೆ. ಮೊದಲ ಪ್ರಬಂಧಕ್ಕೆ 100 ನಿಮಿಷ ಕೊಡಬೇಕು, ಎರಡನೇ ಪ್ರಬಂಧಕ್ಕೆ ಎಷ್ಟು ಕೊಡಬೇಕು? 80 ನಿಮಿಷ. ಮತ್ತೆ ಇನ್ನೂ ಒಂದು ಹೇಳ್ತೀನಿ ನಿಮಗೆ, ನಮ್ದು UPSC ನಲ್ಲಿ ಸೆಕ್ಷನ್ A, ಸೆಕ್ಷನ್ B ನಲ್ಲಿ ಇಲ್ಲಿ 4 ಕೊಟ್ಟಿರ್ತಾರೆ, ಇಲ್ಲಿ 4 ಕೊಟ್ಟಿರ್ತಾರೆ. ನನಗೆ B ನಲ್ಲೇ ಮೊದಲು ಈಸಿ ಅನಿಸ್ತಾ ಇದೆ ಅಂತ ಇದನ್ನ ಬರೆಯೋಕ್ ಹೋಗಬೇಡಿ. ಮತ್ತೆ ಯಾಕೆ ಹೇಳಿ? ನೀವು ಅದನ್ನೇ ತುಂಬಾ ಚೆನ್ನಾಗಿ ಬರೆದು ಬಿಟ್ರೆ ಎರಡನೇ ಚೆನ್ನಾಗ್ ಆಗಲ್ಲ ನಿಮ್ದು. ಒಬ್ಬ ವ್ಯಕ್ತಿ ಎಷ್ಟೇ ಗ್ರೇಟ್ ಇದ್ರು ಕೂಡ 2 ಪ್ರಬಂಧ ತುಂಬಾ ನೀಟಾಗಿ ಬರೆಯೋಕ್ ಆಗಲ್ಲ, ಗೊತ್ತಿರ್ಲಿ. ಈಗ ಉದಾಹರಣೆಗೆ ನಾನು ಪ್ರಬಂಧ ಬರಿತಾ ಇದ್ದೀನಿ ಅನ್ಕೊಂಡು, ಎಕ್ಸಾಮ್ ಅಲ್ಲಿ ಕೂತಿದ್ದೀನಿ ನಾನು ನೋಡ್ತೀನಿ, ಇಲ್ಲೊಂದು 4 ಕ್ವಶನ್ಸ್ ಇದೆ, ಇಲ್ಲೊಂದು 4 ಕ್ವಶನ್ಸ್ ಇದೆ.
ನಾನು ಇದನ್ನ 4 ನೋಡಿದ್ರೆ ನನಗೆ ಯಾಕೋ ಕಂಫರ್ಟೇಬಲ್ ಅನಿಸ್ತಾ ಇಲ್ಲ, ಸೆಕೆಂಡ್ಗೆ ಹೋಗ್ತೀನಿ, ಇಲ್ಲಿ ಯಾವ್ದೋ ಚೆನ್ನಾಗಿ ಅನಿಸ್ತಾ ಇದೆ. ಎರಡನೇ ಪ್ರಬಂಧಕ್ಕೆ ಹೋಗಿ ನಾನು ಇದಕ್ಕೆ 100 ನಿಮಿಷ ಕೊಟ್ಟು ಬಿಡ್ತೀನಿ. ಬಟ್ ಪೇಪರ್ ಚೆಕ್ ಮಾಡೋರು ಮೊದಲು ಫಸ್ಟ್ ಪ್ರಬಂಧ ಓದ್ತಾರೋ ಸೆಕೆಂಡ್ ಪ್ರಬಂಧ ಓದ್ತಾರೆ? ಫಸ್ಟ್ ಪ್ರಬಂಧನೇ ಓದ್ತಾರ ಸಾಮಾನ್ಯವಾಗಿ, ಇಲ್ಲಿಂದಾನೇ ಸ್ಟಾರ್ಟ್ ಆಗೋದಲ್ವಾ. ಸೊ ಫಸ್ಟ್ ಪ್ರಬಂಧನೇ ನಿಮ್ಗೆ ಏನಾದ್ರು ಚೆನ್ನಾಗಿ ಇರ್ಲಿಲ್ಲ ಅನ್ನೋ ಫೀಲ್ ಬಂದ್ರೆ ಅವ್ರ ಅವತ್ತೇ ಮನಸ್ಸಿಗೆ ಅನ್ಕೊಂಡ್ ಬಿಡ್ತಾರೆ, ಈ ವಿದ್ಯಾರ್ಥಿ ಮ್ಯಾಕ್ಸಿಮಮ್ ನಾನು ಇಷ್ಟೇ ಕೊಡಬಹುದು. ಎಷ್ಟು ಮಿಸ್ಟೇಕ್ ನೋಡಿ, ನೀವೇನ್ ತಪ್ಪು ಮಾಡಿಲ್ಲ ಪಾಪ, ನಿಮ್ಗೆ ಎರಡನೇ ಚೆನ್ನಾಗಿ ಅನ್ಸಿದ್ರೆ ನಿಮ್ ಪಾಡಿ ನೀವು ಬರ್ದಿದ್ರಿ. ಬಟ್ ಎಲ್ಲಿಂದ ಮಿಸ್ಟೇಕ್ ಆಯ್ತಿದು? ಆ ಚೆಕ್ ಮಾಡೋರ ಮೈಂಡ್ ಸೆಟ್ ಇಂದ ಮಿಸ್ಟೇಕ್ ಆಯ್ತು. ಸೊ ಅದಾಗಬಾರ್ದು ಅಂತ ಅಂದ್ರೆ ಕಂಪಲ್ಸರಿ ಅದೆಷ್ಟೇ ಕಷ್ಟ ಆಗ್ಲಿ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಕೊಡ್ರಿ, ನಡೆಯುತ್ತೆ. 100 ನಿಮಿಷ ಇದಕ್ಕೆ ಮೀಸಲಿಡೋಣ. ಫಸ್ಟ್ ಪ್ರಬಂಧ ತುಂಬಾ ಚೆನ್ನಾಗಿ ಬರೀಬೇಕು. ಯಾವ ಲೆವೆಲ್ ಅಂದ್ರೆ 125 ಮಾರ್ಕ್ಸ್ ಇದೆ ಅಲ್ಲ, ಬೇಕಾದ್ರೆ ಇಲ್ಲೇ ಅವ್ರು ನಮ್ಗೆ 85ರಿಂದ 90 ಕೊಟ್ಟು ಬಿಡ್ಲಿ, ಇಲ್ಲೇ ಕೊಟ್ಟು ಬಿಡ್ಲಿ, ನಮ್ಗೆ ಸೆಕೆಂಡ್ ಒಂದ್ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ. ಓಕೆ, ಸೊ ಇಲ್ಲಿ 100 ಹೇಗೆ ಡಿವೈಡ್ ಮಾಡ್ಕೊಳ್ಳಿ? ಮೊದಲು 5 ನಿಮಿಷ ಇದನ್ ಮಾಡ್ಕೊಳ್ಳಿ, ಏನು ರಫ್ ವರ್ಕ್ ಮಾಡ್ಕೊಳ್ಳಿ, ಸಾರಿ ಆಯ್ಕೆ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು 25 ನಿಮಿಷ ರಫ್ ವರ್ಕ್ ಮಾಡ್ಕೊಳ್ಳಿ, 30 ನಿಮಿಷ ಹೋಯ್ತು. ಸೊ ಇನ್ನು ಉಳಿದಿರೋದು 70 ನಿಮಿಷ ಆರಾಮಾಗಿ ಬರೀರಿ, ತುಂಬಾ ಚೆನ್ನಾಗಿ ಬರೀರಿ. ಇನ್ನು 80 ನಿಮಿಷ ಇಲ್ಲಿ ಉಳಿದಿದೆಯಲ್ಲ, ಸೊ ಇಲ್ಲಿ ನಿಮ್ಗೆ ಟೈಮ್ ಜಾಸ್ತಿ ತಗೊಳಲ್ಲ, 2 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ತೀರಿ. ಇದಾದ್ಮೇಲೆ ಒಂದು 15 ನಿಮಿಷ ರಫ್ ವರ್ಕ್ ಮಾಡ್ಕೊಳ್ತೀರಿ. ಇನ್ನು ಉಳಿದದ್ದೆಷ್ಟು ನಮಗೆ? ಒಂದು 63 ನಿಮಿಷ. ಕರೆಕ್ಟಾ? 63 ನಿಮಿಷ, 80 ನಿಮಿಷ. ಸೊ 63 ನಿಮಿಷ ಬರ್ದೇ ಬರೀತೀರಿ. ನೆಕ್ಸ್ಟ್ ಸ್ಪೀಡ್ ಓಡ್ತದ, ಕೈ ನಿಮ್ ಮಾತು ಕೇಳಲ್ಲ, ಅದು ಓಡುತ್ತೆ ಸ್ಪೀಡ್ ಆಗಿ. ಸೊ ಇದು ನಿಮ್ಮ ತಲೆಯಲ್ಲಿ ಇರಲಿ. ಟಾಪರ್ಸ್ ಆಗೋದು ಅಷ್ಟು ಈಸಿ ಅಲ್ಲ. ನಮ್ ಕರ್ನಾಟಕವ್ರು ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇದೇ ಕಾರಣಕ್ಕೆ. ನೆನ್ಪಿಟ್ಕೊಳ್ಳಿ. ಇದು ಯಾಕೆ ನಾನು ಹೇಳಿದೆ ಅಂತ ಅಂದ್ರೆ, ನಿಮಗೆ ನೀವು ಕ್ರಿಕೆಟ್ ಪ್ಲೇಯರ್ಗಳನ್ನ ನೋಡಿರ್ತೀರಿ. ಈ ಉದಾಹರಣೆಗೆ ರೋಹಿತ್ ಶರ್ಮಾ ಅವರ ಬಗ್ಗೆನೇ ನೀವು ನೋಡಿರ್ಬೋದು, ಅಥವಾ ವಿರಾಟ್ ಕೊಹ್ಲಿ ಅವ್ರದ್ದು ನೋಡಿರ್ಬೋದು. ಬಿಗಿನಿಂಗ್ ಅಲ್ಲಿ ಏನ್ ಮಾಡ್ತಾರ ಅವರು? ಬಿಗಿನಿಂಗ್ ಸ್ಲೋ ಆಡ್ತಾರೆ ನೋಡ್ರಿ. ಒಂದು 20 ಬಾಲ್ ಆಡೋವರೆಗೂ 4 ಹೊಡಿಯಲ್ಲ, 6 ಹೊಡಿಯಲ್ಲ, ಸ್ಲೋ ಆಗಿ ಹೋಗ್ತಿರ್ತಾರೆ. ಒಂದ್ ಸಾರಿ ಜಜ್ಮೆಂಟ್ ಸಿಕ್ತ ಅನ್ಕೊಡ್ರಿ, ಒಂದ್ 30 ರನ್ ವರೆಗೂ ಬಂದ್ರ ಅನ್ಕೊಡ್ರಿ, ಆಮೇಲೆ ಅದು 50 ಆಗತ್ತೆ, 100 ಆಗತ್ತೆ. ರೋಹಿತ್ ಶರ್ಮಾ ಅಂತೂ ಅದನ್ನ ಏನ್ ಮಾಡ್ತಾರೆ, 150 to 100 ವರೆಗೂ ಹೋಗ್ತಾರ ಅವ್ರು. ಯಾಕೆ? ಇದು ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಂಡ್ರು ಅವ್ರು ಮೊದಲು. ಸೊ ನೀವು ಫಸ್ಟ್ ಸ್ಲೋ ಇರ್ಲಿ, ಸೆಕೆಂಡ್ ಸ್ಪೀಡ್ ಮಾಡ್ಕೊಡ್ರಿ. ನೀವು ಪ್ರಬಂಧ ಪ್ರಾಕ್ಟೀಸ್ ಮಾಡೋವಾಗ್ಲೂ ಕೂಡ ಟೈಮ್ ಹೆಚ್ಚಿನೇ ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನ. ಓಕೆ, ಸೊ ಈ ತರ ನಿಮ್ಮ ತಯಾರಿ ಇರಬೇಕು. ಇನ್ನು ನೆಕ್ಸ್ಟ್ ಪ್ರಬಂಧಕ್ಕೆ ಹೇಗೆ ಚೂಸ್ ಮಾಡೋಕೆ 5 ನಿಮಿಷ ತಗೊಳ್ತೀರಿ. ನೆಕ್ಸ್ಟ್ ಬ್ರೈನ್ ಸ್ಟಾರ್ಮಿಂಗ್ ಮಾಡ್ಬೇಕು. ಲಾಸ್ಟ್ ಪೇಜ್ ಗಳನ್ನ ಕೊಟ್ಟಿರ್ತಾರೆ ನಿಮಗೆ, ಅದರಲ್ಲಿ ಐಡಿಯಾಗಳನ್ನ ಮತ್ತೆ ಇನ್ನೊಂದು ನಾನು ಹೇಳಿದೆ ನಿಮಗೆ, ಇದೇ ತರ ಬರೀರಿ ಅಂತ ಅಲ್ಲ, ನಿಮಗೆ ಏನ್ ತಲೆಯಲ್ಲಿ ಬರುತ್ತೋ ಆ ಪ್ರಬಂಧಕ್ಕೆ ಸಂಬಂಧಪಟ್ಟಾಗೆ ಹೇಗೆ ಬೇಕೋ ಆ ತರ ಬರೆದು ಇಟ್ಕೊಳ್ರಿ. ಸ್ವಲ್ಪ ಒಂದ್ ಕಡೆ ಜಾಗ ಬಿಡ್ರಿ ಅದಕ್ಕೆಲ್ಲ, ಆದ್ರೂ ಅದಕ್ಕೆ ನಂಬರಿಂಗ್ ಕೊಟ್ಕೊಳ್ಬೇಕು. ಆಮೇಲೆ ನೀವು ಅದನ್ನ ಒಂದು ಸ್ಟ್ರಕ್ಚರ್ ಮಾಡ್ಬೋದು ನಾವು. ನೆಕ್ಸ್ಟ್ ಇಲ್ಲೇನೆ ಹೇಳಿದ್ನಲ್ಲ, ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನ್ಗೆ 2-3 ಆಪ್ಷನ್ ಬರೀಬಹುದು ನೀವು. ಉದಾಹರಣೆಗೆ ಈಗ ನಾವು ನಿನ್ನೆ ಯಾವ್ದು ಹೇಳಿದ್ವಿ ಅಂತ ಅಂದ್ರೆ, ಯಾವ ಪ್ರಬಂಧ ಕೊಟ್ಟಿದ್ದೆ ನಿನ್ನೆ? ಬಿಟರ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಈ ಉದಾಹರಣೆ ನೋಡ್ರಿ, ಒಬ್ಬೊಬ್ರು ಅಬ್ದುಲ್ ಕಲಾಂ ಬಗ್ಗೆ ಬರೆದಿದ್ದಾರೆ, ನೆಲ್ಸನ್ ಮಂಡೇಲಾ ಬಗ್ಗೆ ಬರೆದಿದ್ದಾರೆ, ಆಮೇಲೆ ಇದು ಜಪಾನ್ ಬಗ್ಗೆ ನಾನು ಹೇಳಿದೆ, ಹಿರೋಶಿಮಾ ನಾಗಾಸಾಕಿದು. ಆ ತರ ಒಂದ್ 2-3 ಪಾಯಿಂಟ್ಸ್ ಬರೆಯೋದು ಇಲ್ಲಿ. ಇದನ್ನ ಬರೆಯೋದು, ಇದನ್ನ ಥಿಂಕ್ ಮಾಡಿದ ತಕ್ಷಣ ಕನ್ಕ್ಲೂಷನ್ ಥಿಂಕ್ ಮಾಡೋದು, ನಾನು ಏನ್ ಆಡ್ ಮಾಡಬಹುದು. ಮತ್ತೆ ಇಲ್ಲೊಂದ್ ನೆನ್ಪಿಟ್ಕೊಡ್ರಿ, ಇದು ಈ ಚಿತ್ರ ಬರ್ಕೊಡ್ರಿ. ಈ ಪೀಠಿಕೆಯಲ್ಲಿ ಏನ್ ಸ್ಟಾರ್ಟ್ ಮಾಡಿರ್ತೀರಲ್ಲ, ಇದ್ರ ಬಗ್ಗೆ ಒಂದಾದ್ರೂ ಸಾಲನ ಇಲ್ಲಿ ಬಳಸಬೇಕು. ಪೀಠಿಕೆಯಲ್ಲಿ ಹೇಳಿದಂತೆ ಈ ತರ ನಾವ್ ಇದನ್ನ ಈ ತರ ಮಾಡ್ಬೇಕಾಗಿದೆ ಅಂತ ನೆನಪು ಮಾಡೋದು ಅದನ್ನ ಅವ್ರಿಗೆ. ಪೀಠಿಕೆಯಲ್ಲಿ ನಾನು ಇದನ್ನ ಹೇಳಿದ್ದೆ ಅಂತ ಹೇಳಿ. ಓಕೆ, ಸೊ ಇವೆರಡನ್ನ ತುಂಬಾ ಸೀರಿಯಸ್ ಆಗಿ ಥಿಂಕ್ ಮಾಡಿ ಮೊದಲೇ ರಫ್ ಸ್ಕೆಚ್ ಮಾಡ್ಕೊಂಡು ಇಟ್ಕೊಳ್ಳೋದ. ನಾನು ಕನ್ಕ್ಲೂಷನ್ ಅಲ್ಲಿ ಇದ್ರ ಬಗ್ಗೆ ಈ ತರ ಹೇಳಬೇಕಾಗಿದೆ, ನಾನು ಇಂಟ್ರೊಡಕ್ಷನ್ ಅಲ್ಲಿ ಇದನ್ನ ಈ ತರ ಹೇಳ್ತೀನಿ ಅಂತ ಹೇಳಿ. ಓಕೆ, ಸೊ ಇದಾದ್ಮೇಲೆ ಇಲ್ಲಿ ರಫ್ ಸ್ಕೆಚ್ ಮಾಡ್ಕೊಳ್ತೀರಿ. ಒಂದು 10ರಿಂದ 12 ಪಾಯಿಂಟ್ಸ್ ರೆಡಿ ಆಗುತ್ತೆ ನಿಮ್ದು. 10ರಿಂದ 12 ಪಾಯಿಂಟ್ಸ್ ರೆಡಿ ಆದ್ಮೇಲೆ ಅದರ ಬಗ್ಗೆ ಆನ್ಸರ್ ಗಳನ್ನ ಬರೀತಾ ಹೋಗೋದು. ಸರ್, ಈಗ ಟೋಟಲ್ ನಮ್ದು 12 ಪೇಜ್ ಇದೆ. ಫಸ್ಟ್ ಪೇಜ್ ಇಂಟ್ರೊಡಕ್ಷನ್ ಹೋಯ್ತು, ಲಾಸ್ಟ್ ಪೇಜ್ ನಿಮ್ದು ಕನ್ಕ್ಲೂಷನ್ ಹೋಯ್ತು. ಉಳಿದಿರೋದೆಷ್ಟು? 10 ಪೇಜ್. 10 ಪೇಜ್ ಪ್ರತಿ ಪೇಜ್ ಅಲ್ಲಿ 2-2 ಪ್ಯಾರಾಗ್ರಾಫ್ ಬರೀತಾ ಇದ್ದೀರಿ. ಎಷ್ಟು ಪ್ಯಾರಾಗ್ರಾಫ್ ಬರೀತೀರಿ ನೀವು? 20 ಪ್ಯಾರಾಗ್ರಾಫ್ ಗಳನ್ನ ಬರೀತಾ ಇದ್ದೀರಿ. 20 ಪ್ಯಾರಾಗ್ರಾಫ್, ಪ್ರತಿ ಪ್ಯಾರಾಗ್ರಾಫ್ಗೆ 40 ವರ್ಡ್ಸ್ ಇದೆ. ಹಾಗಾದ್ರೆ ಎಷ್ಟು ವರ್ಡ್ಸ್ ಇದು? ಸುಮಾರು 800 ವರ್ಡ್ಸ್ ಇದೆ. ಸೊ 800 ವರ್ಡ್ ಬರೆಯೋರಿದ್ದೀರಿ ಅಂದ್ರೆ 10ರಿಂದ 12 ಪಾಯಿಂಟ್ ರೆಡಿ ಆಗಿದ್ರೆ ಏನ್ ಮಾಡ್ತೀರಿ? ಒಂದು ಪಾಯಿಂಟ್ಗೆ 2 ಪ್ಯಾರಾಗ್ರಾಫ್ ಬರೀರಿ. ಒಂದು ಪಾಯಿಂಟ್ಗೆ 2 ಪ್ಯಾರಾಗ್ರಾಫ್ ಬರೆಯೋದು. ಹೇಗ್ ಬರೆಯೋದು ಸರ್? ಕಲಿತೀರಿ ಅದನ್ನ ಮುಂದೆ. ಇನ್ನೂ ಒಂದು, ಯಾರು ಇಂಗ್ಲಿಷ್ ಮೀಡಿಯಂನವ್ರು ಇದ್ದೀರಿ, ಯಾರು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿ ಇದ್ದೀರಿ, ವಿಷನ್ IAS .in ವೆಬ್ಸೈಟ್ ಹೋಗ್ಬೇಕು ಇವ್ರದ್ದು. ಇದರಲ್ಲಿ ಟಾಪರ್ ಕಾಪೀಸ್ ಅಂತ ಸೆಕ್ಷನ್ ಇರುತ್ತೆ. ಟಾಪರ್ ಕಾಪೀಸ್ ಅಥವಾ ಆನ್ಸರ್ ಶೀಟ್ಸ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಎಸ್ಸೆಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅಲ್ಲಿ ಹೋಗಿ ಎಸ್ಸೆಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಎಸ್ಸೆಗಳನ್ನ ಓದ್ಬೇಕು. ನೆನ್ಪಿಟ್ಕೊಳ್ಳಿ, ಯಾರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೀತಾ ಇದೀರಿ. ಕನ್ನಡ ಮೀಡಿಯಂನವರು ಮೊದಲು, ಈಗ ಬಿಗಿನರ್ಸ್ ಇರ್ತೀರಿ, ಈಗ ಬೇಡ, ಒಂದ್ 2-3 ತಿಂಗಳ ಆದ್ಮೇಲೆ ಅದನ್ನ ಓದೋಕ್ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿವರೆಗೂ ನಮ್ದೇ ಪಾಂಚಜನ IAS ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, ಸೊ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಫೈಲ್ಸ್ ಅಂತ ಒಂದು ಸೆಕ್ಷನ್ ಬರುತ್ತೆ. ಆ ಫೈಲ್ ಸೆಕ್ಷನ್ ಅಲ್ಲಿ ಹೋಗಿ ನೀವು ಎಸ್ಸೆ ಅಂತ ಸರ್ಚ್ ಮಾಡಿ, ನಿಮಗೆ ಎಸ್ಸೆಗಳು ಸಿಗುತ್ತೆ. ನಾನು ಬರ್ದಿರೋದು ಮತ್ತೆ ಕೆಲ ವಿದ್ಯಾರ್ಥಿಗಳು ಬರ್ದಿರೋದು, ಅವುಗಳನ್ನು ಓದ್ಕೊಳ್ಳಿ ಮೊದಲು.
ಓಕೆ, ಅದಾದ್ಮೇಲೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಓಕೆ, ಇದಾದ್ಮೇಲೆ ಏನ್ ಬರುತ್ತಂತ ಅಂದ್ರೆ ಅದೇ ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳಿದೆ ನಿಮಗೆ. ಇಲ್ಲಿ ಏನ್ ಮಾಡೋದು, ನಾನೇನು ಹೇಳಿದೆ ನಿಮಗೆ 10 ರಿಂದ 12 ಪಾಯಿಂಟ್ಸ್ ಅನ್ನ ರಚನೆ ಮಾಡ್ಕೊಳ್ಳಿ. 10 ರಿಂದ 12 ಪಾಯಿಂಟ್ಸ್ ರಚನೆ ಮಾಡೋಕೆ ನಮಗೆ ಹಲವು ವಿಧಗಳಿದೆ. ಹಲವು ವಿಧ ಹೇಗೆ ಅಂತ ಅಂದ್ರೆ, ನಿನ್ನೆ ಹೇಳಿರೋ ಮೆಥಡ್ ಇದು ನಮ್ದು GS ಸಿಲೆಬಸ್ ಪ್ರಕಾರ ಹೋಗ್ಬಿಡೋದು ನಾವು. ಹಿಸ್ಟ್ರಿನಲ್ಲಿ ಏನಿದೆ ಅದ್ರ ಬಗ್ಗೆ, ಸೊಸೈಟಿ ಬಗ್ಗೆ, ಎಕನಾಮಿಕಲಿ, ಪೊಲಿಟಿಕಲಿ, ಕಲ್ಚರಲಿ, ಸೊ ಈ ತರನು ಥಿಂಕ್ ಮಾಡ್ಕೊಳ್ಬಹುದು. ಇನ್ನೂ ಸಬ್ ಟಾಪಿಕ್ ಗಳಿಗೆ ಹೋಗ್ಬೋದು. ಉದಾಹರಣೆಗೆ ಒಂದು ಎಸ್ಎ ಟಾಪಿಕ್ ಬಂದಿದೆ, ಅದಕ್ಕೆ ನಾವೊಂದು 10 ಪಾಯಿಂಟ್ ನಾವೀಗ ಜನರೇಟ್ ಮಾಡ್ಕೋಬೇಕು. ಸೋಷಿಯಲ್ 2 ಪಾಯಿಂಟ್ ಜನರೇಟ್ ಮಾಡ್ಕೊಳ್ಳಿ, ಎಕನಾಮಿಕಲ್ 2 ಪಾಯಿಂಟ್, ಪೊಲಿಟಿಕಲ್ 2 ಪಾಯಿಂಟ್, ಕಲ್ಚರಲ್ 2 ಪಾಯಿಂಟ್, ಹಿಸ್ಟಾರಿಕಲ್ 2 ಪಾಯಿಂಟ್, ವಿತ್ ಎಕ್ಸಾಂಪಲ್ಸ್ ಅನಾಲಿಸಿಸ್ ಮಾಡಿ ಬರೋದು ಬಿಡೋದು. ಇಲ್ಲ ಸರ್ ನನಗೆ ಯಾಕೋ ಬರೀ ಇದನ್ನ ಮಾತ್ರ ಇದನ್ನ ಆಡ್ ಮಾಡೋಕ್ ಆಗ್ತಾ ಇಲ್ಲ, ನಾನು ಏನ್ ಮಾಡ್ತೀನಿ ಇದನ್ನ ಇದ್ರ ಜೊತೆ ಲಿಂಕ್ ಮಾಡ್ಕೊಳ್ತೀನಿ. ಸೊ ಇವುಗಳಿಂದ ಒಂದೊಂದೊಂದು ಪಾಯಿಂಟ್, ಮತ್ತೆ ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, 4 ಪಾಯಿಂಟ್. ಈಗ ಉದಾಹರಣೆಗೆ ನಿನ್ನೆ ನೋಡಿದ್ವಿ ನಾವು, ಏನದು ಬಿಟರ್ ಎಕ್ಸ್ಪೀರಿಯನ್ಸ್. ಬಿಟರ್ ಎಕ್ಸ್ಪೀರಿಯನ್ಸ್ ಲೋಕಲ್ ಅಂತ ತಗೊಳ್ರಿ. ಲೋಕಲ್ ಗಿಂತ ಮುಂಚೆ ಪರ್ಸನಲ್ ತಗೊಳ್ಬೇಕಾದ್ರೆ ನಿಮಗೆ ಒಂದು ಯಾವ್ದೋ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಿಮ್ಮ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಅದರಿಂದ ನೀವು ಅನುಭವ ತಗೊಂಡು ಏನೋ ಒಂದು ಒಳ್ಳೆದನ್ನ ಮಾಡಿರ್ತೀರಿ. ಆಮೇಲೆ ಲೋಕಲ್, ನಿಮ್ಮ ಊರು ನಿಮ್ ಸುತ್ತಮುತ್ತ ಆಗಿರೋದು. ಅದಾದ್ಮೇಲೆ ರೀಜನಲ್, ಈ ಉದಾಹರಣೆ ಕರ್ನಾಟಕ ಮಟ್ಟದಲ್ಲಿ ಯಾವ್ದೋ ಒಂದು ಎಕ್ಸ್ಪೀರಿಯನ್ಸ್. ನ್ಯಾಷನಲ್, ಈ ಉದಾಹರಣೆಗೆ ಬರ್ದಿದ್ರು ಅವರು, ಪರಶುರಾಮ್ ಅವ್ರು ಏನ್ ಬರ್ದಿದ್ದಾರೆ ಅಂದ್ರೆ 1992ರಲ್ಲಿ ಭಾರತ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಿತ್ತು, ಅದರಿಂದ ನಾವು ಆಮೇಲೆ ಸ್ಟ್ರಾಂಗ್ ಆದ್ವಿ ಎಕನಾಮಿಕಲಿ. ನೆಕ್ಸ್ಟ್ ಗ್ಲೋಬಲ್, ಜಾಗತಿಕ ಮಟ್ಟದಲ್ಲಿ ಒಂದು ಪಾಠ ಆಯ್ತಲ್ಲ. ಇದು ಒಂದು 1 ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್, 4ನೇ ಪಾಯಿಂಟ್, 5ನೇ ಪಾಯಿಂಟ್. ಸೊ ಇದಕ್ಕೊಂದು 6, 7, 8, 9, 10 ಪಾಯಿಂಟ್ಸ್ ರೆಡಿ ಇದೆ. 10 ಪಾಯಿಂಟ್ಸ್ ರೆಡಿ ಇದೆ. ಅದು ಆಗಿರೋ ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಒಂದ್ ಪ್ಯಾರಾಗ್ರಾಫ್ ಬರೀರಿ, ಅದರಿಂದ ಏನು ಕಲಿತ್ವಿ ಅಂತ ಒಂದ್ ಪ್ಯಾರಾಗ್ರಾಫ್ ಬರೀರಿ, ಆಯ್ತಲ್ಲ. ಬಿಟರ್ ಎಕ್ಸ್ಪೀರಿಯನ್ಸ್ ಏನಾಯ್ತಪ್ಪ, ಈ ಉದಾಹರಣೆಗೆ 1992ರಲ್ಲಿ ಭಾರತ ಯಾವ್ದಕ್ಕೆ ಸಿಲುಕಿತ್ತು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ಗೆ ಸಿಲುಕಿತ್ತು. ಸೊ ಅದರಿಂದ ನಮಗೆ ಈ ತರದ ಸಮಸ್ಯೆಗಳು ಉಂಟಾದವು. ಅವಾಗ ಭಾರತ, ನಮ್ಮ ಪ್ರಧಾನಿಗಳು ಮತ್ತು ಹಣಕಾಸು ಸಚಿವರು ಅದರ ವಿರುದ್ಧ ಅದನ್ನ ಎದುರಿಸಲು ತಯಾರಾಗಿ ನಿಂತರು. ಸೊ ಏನ್ ಮಾಡಿದ್ರು, ಹಣಕಾಸಿನ IMF ಹೋದ್ರು. ಈ ಒಂದು ಎಕ್ಸ್ಪೀರಿಯನ್ಸ್ ಭಾರತಕ್ಕೆ ಬಹಳಷ್ಟು ಪಾಠವನ್ನು ಕಲಿಸ್ತು. ಇದೊಂದು ಪ್ಯಾರಾಗ್ರಾಫ್. ಇನ್ ನೆಕ್ಸ್ಟ್ ಪ್ಯಾರಾಗ್ರಾಫ್, ಭಾರತ ಏನು ಕಲಿತು, ಅದರಿಂದ ಭಾರತ ಏನು ಕಲಿತು ಅಂತ ಅಂದ್ರೆ, ತನ್ನ ಆರ್ಥಿಕತೆಯನ್ನ ಎಲ್ರಿಗೂ ಓಪನ್ ಮಾಡ್ತು. ಅದರಿಂದ ಬೇರೆ ಬೇರೆ ದೇಶದ ಕಂಪನಿಗಳು ನಮ್ಮ ದೇಶಕ್ಕೆ ಬಂದು, ನಮ್ಮ ದೇಶದ IT ಬೆಳೀತು. ಅಲ್ಲಿವರೆಗೂ ನಾವು ಕೃಷಿ ಮೇಲೆ ಮಾತ್ರ ಡಿಪೆಂಡ್ ಆಗಿದ್ವಿ. ಅದೇನಾಯ್ತು ಈಗ, ಈ ಯಾವುದು ಥರ್ಡ್ ಕ್ಷೇತ್ರ, ಟರ್ಷರಿ ಕ್ಷೇತ್ರದಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ವಿ. ಇದರಿಂದ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಬಡತನದಿಂದ ಹೊರಗಡೆ ಬಂದ್ರು. ಅದೊಂದು ಪ್ಯಾರಾಗ್ರಾಫ್, ಇದೊಂದು ಪ್ಯಾರಾಗ್ರಾಫ್, ಮುಗೀತು. ಒಂದು ಪೇಜ್ ರೆಡಿ ನಿಮ್ದು. ಅದೇ ತರ ಎಲ್ಲಾ ಕ್ಷೇತ್ರಗಳ ಬಗ್ಗೆ ಒಂದು. ಸೊ ಇದಕ್ಕೆ ಆಳವಾದ ಜ್ಞಾನ ಬೇಕಾಗತ್ತೆ ನಿಮ್ಗೆ, ಸುಮ್ನೆ ಸಿಗಲ್ಲ ಅದು ನಿಮ್ಗೆ. ಓಕೆ, ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಆಯ್ತು. ಮತ್ತೆ ಅದೇ ತರ ಬೇರೆ 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 ಪ್ಲಾನ್ ಗಳನ್ನ ನೀವು ಮಾಡ್ಕೊಳ್ಬಹುದು. ಇನ್ನು ಮತ್ತೊಂದು, ಇಲ್ಲ ಸರ್ ನಾನು ಏನ್ ಮಾಡ್ತೀನಿ, ಇವಿಷ್ಟನ್ನ ನನಗೆ 2 ಪ್ಯಾರಾಗ್ರಾಫ್ ಜನರೇಟ್ ಮಾಡಕ್ ಆಗ್ತಾ ಇಲ್ಲ, ನಾನು ಒಂದೊಂದೇ ಸಣ್ಣ ಪ್ಯಾರಾಗ್ರಾಫ್ ಬರಿತಾ ಇದ್ದೀನಿ ಅಂದಾಗ, ಈ ತರನು ತಗೊಳ್ರಿ. ಹಿಂದೆ ಏನಾಗಿತ್ತು, ಇವತ್ತೇನಾಗ್ತಾ ಇದೆ, ಮುಂದೆ ಏನಾಗಬಹುದು, ಅದರ ಆಧಾರದಲ್ಲಿ ಕೂಡ ಪಾಯಿಂಟ್ ಜನರೇಟ್ ಮಾಡ್ಕೊಳ್ರಿ. ಇಲ್ಲ WHO ಕ್ವಶನ್ಸ್, ಸಿಂಪಲ್, ತುಂಬಾ ಈಸಿ. ಹೇಗೆ, ವಾಟ್ ಹಾಗಂದ್ರೆ ಏನು, ಅಂಡ್, ಹೂ, ವೇರ್, ಹೌ, ವಾಯ್, ಆಯ್ತಲ್ಲ. ವಾಟ್ ಅಂದ್ರೆ ಏನು, ಅಂಡ್ ಅಂದ್ರೆ ಯಾವಾಗ, ವೇರ್ ಅಂದ್ರೆ ಎಲ್ಲಿ, ಮತ್ತೆ ಹೂ ಅಂದ್ರೆ ಯಾರು, ಹೌ ಅಂದ್ರೆ ಹೇಗೆ, ವಾಯ್ ಅಂದ್ರೆ ಯಾಕೆ. ಸೊ ಇದೇ ಕ್ವಶನ್ ಗಳನ್ನ ಹಾಕೊಂಡು ಪಾಯಿಂಟ್ ಜನರೇಟ್ ಮಾಡ್ಕೊಡ್ರಿ ನಿಮ್ ಪ್ರಬಂಧದಲ್ಲಿ, ಆರಾಮಾಗಿ ಬರಿಬಹುದು. ನಿಮ್ ಮೇಲೆ ಡಿಪೆಂಡ್, ನೀವು ಹೇಗೆ ರಚನೆ ಮಾಡ್ತೀರಿ. ಇದಿಷ್ಟು ನೆನ್ಪಿಟ್ಕೊಡ್ರಿ. ಪ್ರಬಂಧಕ್ಕೆ ಪಾಯಿಂಟ್ ಜನರೇಟ್ ಮಾಡೋಕ್ ಬರ್ತಾ ಇಲ್ಲ ಸರ್ ಅಂತ ಅಂದ್ರೆ, ಇವುಗಳನ್ನ ನೆನ್ಪು ಮಾಡ್ಕೊಂಡ್ರೆ ಸಾಕು, ನಿಮಗೆ ಬಂದ್ಬಿಡುತ್ತೆ ಪ್ರಬಂಧಗಳನ್ನ ಪಾಯಿಂಟ್ ಜನರೇಟ್ ಮಾಡೋದು. ಅದು ಯಾವ ತರ ಮಾಡೋದು ಅಂತ ಹೇಳಿದೆ ನಿಮ್ಗೆ. ರಫ್ ಪೇಜ್ ಇರುತ್ತೆ, ರಫ್ ಪೇಜ್ ಅಲ್ಲಿ ಇಲ್ಲೊಂದು ಬಾಕ್ಸ್ ಹಾಕೊಂಡ್ಬಿಡಿ, ಇಂಟ್ರೊಡಕ್ಷನ್ ಬಗ್ಗೆ ಪಾಯಿಂಟ್ಸ್ ಬರ್ಕೊಳಕ್ಕೆ. ಇಲ್ಲ ನೀನು ಉಳಿದಿರೋದು ಹೇಗೆ ಬೇಕೋ, ಏನೇ ನಿಮ್ ತಲೆಯಲ್ಲಿ ಬರುತ್ತೆ ಎಲ್ಲ ಬರ್ಕೊಂಡ್ ಬಿಡ್ರಿ. ಅದಕ್ಕೆ ನಂಬರಿಂಗ್ ಕೊಡ್ರಿ, ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತೀನಿ, ಯಾವ್ದ್ರಿಂದ ಎಂಡ್ ಮಾಡ್ತೀನಿ ಅಂತ. ಆ ಸೀರಿಯಲ್ ವೈಸ್ ನೀವು ಪ್ರಬಂಧನ ಬರೀತಾ ಹೋಗ್ರಿ. ಒಂದೊಂದು ಪೇಜ್ಗೆ 80 ವರ್ಡ್ಸ್ ನ ಬರೀರಿ, ಅಷ್ಟು ನಿಮ್ಗೆ ಈಸಿಯಾಗಿ ಹೋಗುತ್ತೆ. ಓಕೆ, ಆಮೇಲೆ ಸಬ್ ಹೆಡಿಂಗ್ಗಳು ಇನ್ನೊಂದಿತ್ತಲ್ಲ ಇಲ್ಲಿ. ಸಬ್ ಹೆಡಿಂಗ್ ತುಂಬಾ ಇಂಪಾರ್ಟೆಂಟ್. ನಿಮ್ದು 12 ಪೇಜ್ ಪ್ರಬಂಧ ಇರುತ್ತಲ್ಲ, 12 ಪೇಜ್ ಪ್ರಬಂಧದಲ್ಲಿ ಮ್ಯಾಕ್ಸಿಮಮ್ 4 ಸಬ್ ಹೆಡಿಂಗ್ ಬರಬೇಕು, ಮಿನಿಮಮ್ 2 ಸಬ್ ಹೆಡಿಂಗ್ ಬರಬೇಕು. ನೆನ್ಪಿಟ್ಕೊಡ್ರಿ. ಪ್ರತಿ ಪಾಯಿಂಟ್ ಒಂದೊಂದು ಸಬ್ ಹೆಡಿಂಗ್ ಕೊಡೋ ಹಾಗಿಲ್ಲ, ಮತ್ತೆ ರಾಜಕೀಯ, ಸಾಮಾಜಿಕ, ಎಕನಾಮಿ ಹಿಂಗ್ ಕೊಡೋ ಹಾಗಿಲ್ಲ. ನೆನ್ಪಿಟ್ಕೊಡ್ರಿ. ಮ್ಯಾಕ್ಸಿಮಮ್ 4, ಮಿನಿಮಮ್ 2 ಸಬ್ ಹೆಡಿಂಗ್ಗಳು. ಇದು ನೀವು ಗ್ರಾಜುಯಲಿ ಕಲಿತೀರಿ, ಒಂದೇ ಸಾರಿ ಬರಲ್ಲ, ಅದು ಹಂತವಾಗಿ ಕಲಿತೀರಿ. ಬಟ್ ಮಿನಿಮಮ್ 2 ಸಬ್ ಹೆಡಿಂಗ್ ಗಳಾದ್ರೂ ಕೂಡ ಕಲಿಬೇಕು. ನೀವು ಎಲ್ಲಿಂದ ಕಲಿತೀರಿ ಅಂದ್ರೆ, ಇದನ್ನ ಇಂಗ್ಲಿಷ್ನವರದ್ದು ಹಿಂದೂ ನ್ಯೂಸ್ ಪೇಪರ್ ಓದೋದ್ರಿಂದ ಮತ್ತೆ ಕನ್ನಡದವರು ಪ್ರಜಾವಾಣಿ ಓದೋದ್ರಿಂದ ಕಲಿತೀರಿ. ನಿಮ್ಗೆ ಗೊತ್ತಾಗುತ್ತದೆ ಯಾವ ತರ ಸಬ್ ಹೆಡಿಂಗ್ ಅನ್ನ ಕೊಡಬೇಕು ಅಂತ.
ಇನ್ನು ನಮ್ಮ ಇಂಟ್ರೊಡಕ್ಷನ್ ಪ್ರಬಂಧದಲ್ಲಿ ಅತ್ಯಂತ ಮುಖ್ಯವಾಗಿರೋದು ಯಾವುದು ಅಂತ ಅಂದ್ರೆ ಇಂಟ್ರೋ. ಇದನ್ನ ಹೇಗ್ ಬರೆಯೋದು? ಬೆಸ್ಟ್ ಆಪ್ಷನ್ ನೋಡಿ, ಎನೆಕ್ಡೋಟ್ ಅಂತ ಕರೀತಾರೆ. ಎನೆಕ್ಡೋಟ್ ಅಂತ ಅಂದ್ರೆ ರಿಯಲ್ ಲೈಫ್ ಸ್ಟೋರಿ. ಒಂದ್ ಯಾವ್ದಾದ್ರು ರಿಯಲ್ ಲೈಫ್ ಸ್ಟೋರಿ ಹ್ಯಾಕ್ ಸ್ಟಾರ್ಟ್ ಮಾಡೋದು. ಏನು ಎಕ್ಸ್ಪ್ಲೇನ್ ಮಾಡೋ ಹಾಗಿಲ್ಲ, ಮೊದಲು ಸ್ಟೋರಿನ ಹೇಳೋದು, ಆಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದು. ನಿಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಇಂಟ್ರೊಡಕ್ಷನ್ ಒಂದೇ ಪ್ಯಾರಾ ಯೂಸ್ ಮಾಡಬೇಡಿ, 2 ಪ್ಯಾರಾಗ್ರಾಫ್ ಯೂಸ್ ಮಾಡಿ ನಡೆಯುತ್ತೆ. ಮೊದಲು ಒಂದು ಸ್ಟೋರಿ ಹೇಳಿ ಒಂದು ಪ್ಯಾರಾಗ್ರಾಫ್ ನಲ್ಲಿ, ಅದರಿಂದ ಅದು ಹೇಗೆ ನಮಗೆ ಪ್ರಬಂಧಕ್ಕೆ ಲಿಂಕ್ ಇದೆ ಅಂತ ಅದನ್ನ ಹೇಳಿ, ಆಮೇಲೆ ಕನೆಕ್ಷನ್ ಲೈನ್. ಈ ಪ್ರಬಂಧದಲ್ಲಿ ನಾವು ಇದನ್ನೆಲ್ಲ, ಈಗ ಉದಾಹರಣೆ ನೀವು ಪಾಯಿಂಟ್ ಜನರೇಟ್ ಮಾಡ್ಕೊಂಡಿರ್ತೀರಿ. ಈಗ ಇದೆ ಬಿಟ್ಟರ್ ಎಕ್ಸ್ಪೀರಿಯನ್ಸ್ ನಮ್ಮ ಜೀವನದಲ್ಲಿ ಹೇಗೆ ಪಾಠ ಕಲಿಸುತ್ತದೆ ಅನ್ನೋದನ್ನ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ವೈಜ್ಞಾನಿಕವಾಗಿ ಹಾಗೆ ಮುಂತಾದ ವಿಚಾರಗಳ ಕುರಿತು ಈ ಪ್ರಬಂಧದಲ್ಲಿ ಚರ್ಚೆ ಮಾಡೋಣ. ಆ ತರ ಬಡಿಯೋದು, ಪ್ರಬಂಧ ಬರಿತಾ ಹೋಗು, ಈ ತರ ಇರಬೇಕು. ಇನ್ನೂ ಒಂದು ಪಾಯಿಂಟ್ ನಾನು ಇಲ್ಲಿವರೆಗೂ ಹೇಳಿರಲಿಲ್ಲ ನಿಮಗೆ. ನಿಮ್ದು 2 ಪ್ರಬಂಧ ಬರೆಯೋರಿದ್ದೀರಿ. ಓಕೆ, 2 ಪ್ರಬಂಧ ಬರೆಯೋರಿದ್ದೀರಿ. 1ನೇ ಪ್ರಬಂಧದಲ್ಲಿನೇ ಎನೆಕ್ಡೋಟ್ ಯೂಸ್ ಮಾಡಿ. 1ನೇ ಪ್ರಬಂಧದಲ್ಲೇ ಎನೆಕ್ಡೋಟ್ ಇರಲಿ. ಒಂದು ಕತೆ, ನೀವು ಮಹಾಭಾರತ, ರಾಮಾಯಣ ಅಥವಾ ಇತಿಹಾಸ ಅಥವಾ ರಿಯಲ್ ಲೈಫ್ ಕತೆ ಯಾವ್ದಾದ್ರು ಒಂದು ಯೂಸ್ ಮಾಡ್ಕೊಡ್ರಿ. ಅದು ಮೊದಲ ಪ್ರಬಂಧದಲ್ಲೇ ಇರಲಿ. ಮತ್ 2ನೇದ್ರಲ್ಲಿ ನೆನ್ಪಿಟ್ಕೊಳ್ಳಿ, ಸಾಧ್ಯ ಆದಷ್ಟು ಇದೇ ರೀತಿಯ ಎನೆಕ್ಡೋಟ್ ಅನ್ನ ಇಲ್ಲಿ ಬಳಸಬಾರದು. ವಿಭಿನ್ನವಾಗಿರ್ಬೇಕು ಅದು. ಇಲ್ಲ ಎನೆಕ್ಡೋಟ್ ಇಲ್ದೇನೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಬರಿಬಹುದು. ಉದಾಹರಣೆಗೆ ಇಲ್ಲಿ ನೋಡ್ರಿ, ಇಲ್ಲಿ ಕತೆ ಬರೀತೀರಿ, ನೆನ್ಪಿಟ್ಕೊಂಡ್ಬಿಡಿ, ಇಲ್ಲಿ ಯಾವ್ದಾದ್ರು ಒಂದು ಕತೆ ಇರ್ಲೇಬೇಕದು. ಮತ್ತೆ ರಿಯಲ್ ಆಗಿರ್ಲಿ ಕತೆ, ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಳ್ರಿ, ತುಂಬಾ ಚೆನ್ನಾಗಿರುತ್ತೆ ಅದು. 2ನೇದ್ರಲ್ಲಿ ನಿಮಗೆ ಇಲ್ಲಿ ಕತೆ ಬರಿಬಾರ್ದು, ಕತೆ ಕ್ಯಾನ್ಸಲ್. ಇಲ್ಲಿ ಯಾಕೆ? ಈಗ ಹುಗ್ಗಿ ತಿಂದಿದ್ದೀರಿ, ಹುಗ್ಗಿ ತಿಂದ ಮೇಲೆ ಮತ್ತೆ ಹುಗ್ಗಿನೇ ತಿನ್ನಿಸ್ತೀರಾ ಅವನಿಗೆ? ಸ್ವಲ್ಪ ರೈಸ್ ಸಾಂಬಾರ್ ಹಾಕ್ರಿ ಅವನಿಗೆ, ಏನ್ ಮಾಡೋದು? ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್. ಮೊದಲೇದು ಕೋಟ್, ಒಂದ್ ಕೋಟ್ ಬರೆಯೋದು, ಅದನ್ನ ಎಕ್ಸ್ಪ್ಲೈನ್ ಮಾಡೋದು. ಬಟ್ ನಾನು ಇದನ್ನ ರೆಕಮೆಂಡ್ ಮಾಡಲ್ಲ, ಅದೇನು ಹೊಸದ್ ಅನ್ಸಲ್ಲ ಅದ್ರಲ್ಲಿ. ಅದ್ರ ಬದಲಾಗಿ ಕಾನ್ವರ್ಸೇಷನ್ ತಗೊಳ್ರಿ. ಕಾನ್ವರ್ಸೇಷನ್, ಒಬ್ರ ಜೊತೆ ಮಾತಾಡೋ ತರ. ಅಲ್ಲೇ ಉದಾಹರಣೆಗೆ ರಾಮನು ಕೇಳ್ತಾನೆ ಇವನನ್ನ, ಅವಾಗ ಲಕ್ಷ್ಮಣನ್ ಈ ತರ ಹೇಳ್ದ, ಆಮೇಲೆ ಅವರಿಬ್ರು ಚರ್ಚೆ ಮಾಡಿದ್ರು. ಈ ತರ ಬರೀರಿ, ಅದನ್ನ ಇಂಪ್ರೂವ್ ಮಾಡ್ಕೊಡ್ರಿ ಅದನ್ನ, ಕಾನ್ವರ್ಸೇಷನ್. ಇಲ್ಲ ಒಂದು ಕವನ, ಒಂದು ಪೋಯಂ ಬರಿಬಹುದು, 4 ಅಥವಾ 5 ಸಾಲಿಂದ ಅಷ್ಟೇ, ಮತ್ತೆ ಇಡೀ ಪೇಜ್ ಎಲ್ಲ ಬರಿಬಾರ್ದು. ಬಟ್ ನಾನು ಇದನ್ನು ಕೂಡ ರೆಕಮೆಂಡ್ ಮಾಡಲ್ಲ. ಈ ಕಾನ್ವರ್ಸೇಷನ್ ಫೀಲ್ ಕೊಡುತ್ತೆ ಓದೋರ್ಗೆ, ಯಾಕಂದ್ರೆ ಅಲ್ಲಿ ಓದೋರು ಅದನ್ನ ಕವಿಗಳು ಇರಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಇದಿಷ್ಟು ನೆನ್ಪಿಟ್ಕೊಡ್ರಿ. ಇದು ಕತೆ ಬರೀರಿ, ಇಲ್ಲಿ ಕಾನ್ವರ್ಸೇಷನ್ ಇಂದ ಸ್ಟಾರ್ಟ್ ಮಾಡಿ. ಅವಾಗ ನಿಮ್ಗೆ ಏನಾಗುತ್ತೆ, ಒಂದು ಐಡಿಯಾ ಸಿಗುತ್ತೆ. ಮತ್ತೆ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ಬೇಕು, ಈ ಪ್ರಬಂಧಕ್ಕೆ ಇದು ಹೆಂಗ್ ಲಿಂಕ್ ಆಗ್ತಾ ಇದೆ ಅಂತ ಹೇಳ್ಬೇಕು ನೀವು. ಅದೇ ಹೇಳಿದ್ರಲ್ಲ, ಈಗ ಉದಾಹರಣೆಗೆ ಇಲ್ಲಿ ಯಾರೋ ಬಂದಿದ್ದಾರೆ ಅನ್ಕೊಳ್ಳೋಣ, ಅಶೋಕ್ ಅಂದಿದೆ ಅದು ಎಕ್ಸಾಂಪಲ್. ಈ ಉದಾಹರಣೆ ನೆಲ್ಸನ್ ಮಂಡೇಲಾ ಅವ್ರದ್ದು ಅನ್ಕೊಡ್ರಿ. ನೆಲ್ಸನ್ ಮಂಡೇಲಾ ಅವರಿಗೆ ಆದಂತಹ ಕೈ ಅನುಭವದಿಂದ ಅವ್ರೇನಾದ್ರು ಅಂತ ಅಂದ್ರೆ, ದೇಶವನ್ನ ಅದೇನು ಕೀಳರಿಮೆ ಇತ್ತಲ್ಲ ಅದರಿಂದ ಹೊರಗಡೆ ತರೋಕೆ ಅವ್ರು ಅದನ್ನೇ ಮಾಡಿದ್ರು. ಅಂದ್ರೆ ಅವ್ರು ಏನು ಪ್ರಯತ್ನ ಪಟ್ರಲ್ಲ, ಅದು ಈ ಪ್ರಬಂಧಕ್ಕೆ ನಮ್ಗೆ ಲಿಂಕ್ ಇದೆ. ಅವ್ರು ಆ ಒಂದು ಶ್ರಮ ಹಾಕಿ ಅವ್ರು ರಾಷ್ಟ್ರಾಧ್ಯಕ್ಷರಾದ್ರು. ಯಾಕಂತ ಅಂದ್ರೆ ಅವರ ಜೀವನದಲ್ಲಿ ಆದಂತ ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಅವರಿಗೆ ಪಾಠ ಕಲಿಸಿತ್ತು. ಅದನ್ನ ಲಾಸ್ಟ್ ಸಾಲಲ್ಲಿ ನೀವು ಪ್ರೂವ್ ಮಾಡ್ಬೇಕು, ಅದನ್ನ ಆ ತರ ಲಿಂಕ್ ಮಾಡ್ಲೇಬೇಕು. ಓಕೆ, ನೆಕ್ಸ್ಟ್, ತುಂಬಾ ಸೀರಿಯಸ್ ಆಗಿರಬಾರ್ದು. ಮತ್ತೆ ಅನೆಕ್ಡೋಟ್ ನಾಟ್ ಟೂ ಮಚ್ ಸೀರಿಯಸ್, ಅತಿಯಾಗಿ ಸೀರಿಯಸ್ನೆಸ್ ಇರಬಾರ್ದು. ಅದು ಅಟ್ರಾಕ್ಟ್ ಮಾಡ್ಬೇಕು ಅವ್ರನ್ನ ಓದುವಾಗ. ಏನೋ ಒಂದು ಕುತೂಹಲ ಇದೆಯಲ್ಲ, ಇಲ್ಲಿ ಏನೋ ಒಂದು ಹೇಳ್ತಾ ಇದಾರೆ ಇಲ್ಲಿ ಬರೆದಿರೋರು ಅನ್ನೋಂತ ಒಂದು ಕುತೂಹಲ ಅದರಲ್ಲಿ ಬೆಳೀತಾ ಹೋಗ್ಬೇಕು, ನೆನ್ಪಿಟ್ಕೊಡ್ರಿ. ಓಕೆ, ಇನ್ನು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಅಂದ್ರೆ, ಥಿಸಿಸ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳಿದೆ ನಿಮಗೆ. ಆ ತರ ಕನೆಕ್ಷನ್ ಲೈನ್ ಅನ್ನು ನೀವು ಬಳಸಬೇಕು. ಏನ್ ಹೇಳ್ಬೇಕು ಅಂದ್ರೆ, ಇನ್ ದಿಸ್ ಎಸ್ಸೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಹೌ. ಈಗ ನೋಡ್ರಿ ಉದಾಹರಣೆ, ಅದೇ ನಾನು ಬಿಟ್ಟರ್ದೇನೆ ಬರೀತೀನಿ. ಉದಾಹರಣೆಗೆ ಥಿಸಿಸ್ ಸ್ಟೇಟ್ಮೆಂಟ್ ಇಂಗ್ಲಿಷ್ ನಲ್ಲಿ, ಇನ್ ದಿಸ್ ಎಸ್ಸೆ ಈ ತರ ಬರಬೇಕು. ವಿ ವಿಲ್ ಬಿ ಡಿಸ್ಕಸಿಂಗ್ ಹೌ ದ ಬಿಟ್ಟರ್ ಎಕ್ಸ್ಪೀರಿಯನ್ಸ್ will teach the best lessons by analyzing the history, polity, and economical life of the world, and also
ಸ್ಟಡಿಯಿಂಗ್ ಅಬೌಟ್ ದಿ ಲೋಕಲ್, ರೀಜನಲ್, ನ್ಯಾಷನಲ್ ಅಂಡ್ ಗ್ಲೋಬಲ್ ಲೆವೆಲ್ ಇವೆಂಟ್ಸ್. ಅರ್ಥ ಆಯ್ತಾ? ಏನ್ ಹೇಳಿದೆ ನಾನು ಇಲ್ಲಿ ಕನ್ನಡದಲ್ಲಿ ಹೇಳ್ತೀನಿ ಇದನ್ನೇ. ಇದು ಥೆಸಿಸ್ ಸ್ಟೇಟ್ಮೆಂಟ್, ಇದು ಪೀಠಿಕೆ ಆದ್ಮೇಲೆ ಬರುತ್ತೆ. ಇದಾದ್ಮೇಲೆ ನಿಮ್ ಪ್ರಬಂಧ ಸ್ಟಾರ್ಟ್ ಆಗುತ್ತೆ. ಇಷ್ಟೇ ಇದು. ಇದೇನ್ ಹೇಳುತ್ತೆ ಅಂತ ಅಂದ್ರೆ, ಈ ಪ್ರಬಂಧದಲ್ಲಿ ನಾವು ಬಿಟ್ಟರ್ ಎಕ್ಸ್ಪೀರಿಯನ್ಸ್ ನಮಗೆ ಒಳ್ಳೆಯ ಪಾಠಗಳನ್ನ ಹೇಗೆ ಕಲಿಸುತ್ತೆ ಅನ್ನೋದನ್ನ ಐತಿಹಾಸಿಕ, ರಾಜಕೀಯ, ಆರ್ಥಿಕ ವಿಷಯಗಳನ್ನ ಅಧ್ಯಯನ ಮಾಡುವುದರೊಂದಿಗೆ ಮತ್ತು ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಹಾಗೂ ಜಾಗತಿಕ ಮಟ್ಟದಲ್ಲಿ ಆದಂತ ಘಟನೆಗಳ ಬಗ್ಗೆ ಅಧ್ಯಯನ ಮಾಡೋದ್ರೊಂದಿಗೆ ಕಲಿಯುತ್ತಾ ಹೋಗೋಣ ಅಥವಾ ಚರ್ಚಿಸೋಣ. ಇಷ್ಟು ಬರೆಯೋದು, ಕಂಟಿನ್ಯೂ ಮಾಡೋದು. ನೀವೇನು ಬ್ರೈನ್ ಸ್ಟಾರ್ಮ್ ಮಾಡಿರ್ತೀರಲ್ಲ ಅದೇ ಪಾಯಿಂಟ್ಸ್ ಇಲ್ಲಿ ಹಾಕೊಳ್ಳೋದು, ಇವುಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದು. ಮತ್ತೆ ಸೀರಿಯಲ್ ವೈಸ್ ಹೋಗೋದು. ಮೊದಲು ರಾಜಕೀಯ ಹಿಸ್ಟ್ರಿ ವಿಚಾರವನ್ನು ಡಿಸ್ಕಸ್ ಮಾಡೋದು, ರಾಜಕೀಯ ವಿಚಾರವನ್ನು ಡಿಸ್ಕಸ್ ಮಾಡೋದು, ಆದ್ಮೇಲೆ ಆರ್ಥಿಕವಾಗಿ ಡಿಸ್ಕಸ್ ಮಾಡೋದು, ಆಮೇಲೆ ಲೋಕಲ್, ಆಮೇಲೆ ನ್ಯಾಷನಲ್, ಆಮೇಲೆ ಗ್ಲೋಬಲ್. ಆಯ್ತು, ಪ್ರಬಂಧ ರೆಡಿ ಆಗಿಬಿಡತ್ತೆ ನಿಮ್ ಪ್ರಬಂಧ. ಓಕೆ. ಮತ್ತೆ ಇನ್ನೂ ಈಗ ನೀವು ಪಾಯಿಂಟ್ ಜಾಸ್ತಿ ಜನರೇಟ್ ಆಗಿಲ್ಲ. ನಾನು ಪ್ರಬಂಧ ಬರಿಬೇಕಾಗಿದೆ ಸರ್, ಏನ್ ಮಾಡಿ? ಇಂಟ್ರಡಕ್ಷನ್ ಬರೀತೀರಿ, ಅದನ್ನ ನೆಕ್ಸ್ಟ್ ಇಂಟ್ರಡಕ್ಷನ್ ಇಲ್ಲಿ ಅದ್ರ ಮುಂದುವರೆದ ಪ್ಯಾರಾಗ್ರಾಫ್ ಬರ್ದಿದ್ದೀರಿ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಥೀಸಿಸ್ ಸ್ಟೇಟ್ಮೆಂಟ್ ಬರಿಬೇಕಾಗಿದೆ. ಪಾಯಿಂಟ್ ಜಾಸ್ತಿ ಜನರೇಟ್ ಆಗಿಲ್ಲ, ಅಥವಾ ಪಾಯಿಂಟ್ ಜನರೇಟ್ ಆಗಿದ್ರು ಕೂಡ ಒಂದ್ ತರ ಯೂಸ್ ಮಾಡಿ. ಏನಂತ ಅಂದ್ರೆ, ಎಕ್ಸ್ಪ್ಲೈನ್ ದ ಕೀವರ್ಡ್ಸ್. ಇಲ್ಲಿ ಏನ್ ಮಾಡ್ರಿ ಅಂದ್ರೆ, ಕೀವರ್ಡ್ಸ್ ನ ಎಕ್ಸ್ಪ್ಲೈನ್ ಮಾಡ್ರಿ. ಏನು? ಈಗ ಉದಾಹರಣೆಗೆ ಅದಿತ್ತು, ನೀನ್ ಏನಿತ್ತದು? ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಟೀಚ್ ಬೆಟರ್ ಲೆಸನ್ಸ್. ಕರೆಕ್ಟಾ? ಹೀಗೆ ಇತ್ತಲ್ವಾ? ಏನ್ ಮಾಡ್ರಿ ಅಂದ್ರೆ, ಮೊದಲು ಇಲ್ಲಿ ಥೆಸಿಸ್ ಸ್ಟೇಟ್ಮೆಂಟ್ ಬರಿತಿರ್ತೀರಲ್ಲ, ಬರೆಯುವಾಗ ಏನ್ ಮಾಡ್ರಿ ಅಂದ್ರೆ, ಈ ಪ್ರಬಂಧದಲ್ಲಿ ನಾವು ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು, ಬೆಸ್ಟ್ ಲೆಸನ್ಸ್ ಅಂದ್ರೆ ಏನು, ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಗಳಿಂದ ಬೆಸ್ಟ್ ಲೆಸನ್ ಗಳನ್ನ ಹೇಗೆ ಕಲಿಯುತ್ತೀವಿ ಅನ್ನುವುದನ್ನ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಪ್ರಾದೇಶಿಕ, ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳೊಂದಿಗೆ ಚರ್ಚಿಸೋಣ. ಇದು ಥೆಸಿಸ್ ಸ್ಟೇಟ್ಮೆಂಟ್. ಆಮೇಲೆ ಈ ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ರಿ, ವಾಟ್ ಈಸ್ ಬಿಟ್ಟರ್ ಎಕ್ಸ್ಪೀರಿಯನ್ಸ್. ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು ಅದನ್ನ ಹೇಳ್ರಿ. ಏನು ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ಯಾವುದನ್ನ ನಾವು ನಿರೀಕ್ಷೆ ಮಾಡಿರೋದಿಲ್ಲ ಅಥವಾ ಯಾವುದು ನಮಗೆ ಖುಷಿಯನ್ನ ಕೊಡುವುದಿಲ್ಲ, ಅದನ್ನ ನಾವೇನಂತ ಕರಿತೀವಿ? ಬಿಟ್ಟರ್ ಎಕ್ಸ್ಪೀರಿಯನ್ಸ್. ಬೆಟರ್ ಲೆಸನ್ ಅಂತ ಅಂದ್ರೆ, ನಮಗೆ ಸಿಗುವಂತ ಉತ್ತಮವಾದಂತಹ ಜ್ಞಾನ, ನಾವು ತಪ್ಪಿದಾಗ ನಮಗೆ ಮುಂದೆ ನಾವು ಏನು ಮಾಡಬಾರ್ದಂತ ಕಲ್ಸ್ಕೊಡ್ತಿಲ್ಲ, ಅದೇ ಬೆಟರ್ ಎಕ್ಸ್ಪೀರಿಯನ್ಸ್. ಮುಗೀತು. ಅಲ್ಲಿ ನಿಮ್ಗೊಂದು 4-5 ಸಾಲ ಆದ್ರೂ ಎಕ್ಸ್ಪ್ಲೇನ್ ಆಯ್ತಲ್ಲ ಅಲ್ಲಿ. ಆಮೇಲೆ ಅದ್ರ ಮುಂದೆ ಚರ್ಚೆ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಇದೊಂದು ಪಾಯಿಂಟ್ ಎಕ್ಸ್ಟ್ರಾ ನೆನ್ಪಿಟ್ಕೊಡ್ರಿ ಇದನ್ನ. ಸೊ ಇದಕ್ಕೆ ನೀವು ಒಂದು ಇಲ್ಲಿ ಸಣ್ಣ ಪ್ಯಾರಾಗ್ರಾಫ್ ರೆಡಿ ಆಗುತ್ತದು. ಇದು ಥೆಸಿಸ್ ಸ್ಟೇಟ್ಮೆಂಟ್, ಒಂದು ಸಣ್ಣ ಪ್ಯಾರಾಗ್ರಾಫ್. ಆಮೇಲೆ ಇಲ್ಲಿ ನಿಜವಾದ ಎಸ್ಸೆ ನಿಮ್ದು ಸ್ಟಾರ್ಟ್ ಆಗುತ್ತೆ. ನೆನ್ಪಿಟ್ಕೊಡ್ರಿ. ಇಂಟ್ರೊಡಕ್ಷನ್ ಗೆ ಒಂದು ಪೇಜ್ ಇರಲಿ, ಫುಲ್ ಒಂದು ಪೇಜ್ ಇಂಟ್ರೊಡಕ್ಷನ್, ಫುಲ್ ಒಂದು ಪೇಜ್ ಕನ್ಕ್ಲೂಷನ್, ಆಮೇಲೆ ಹಾಫ್ ಪೇಜು ಥೆಸಿಸ್ ಸ್ಟೇಟ್ಮೆಂಟ್ ಮತ್ತೆ ಎಕ್ಸ್ಪ್ಲನೇಷನ್ ಗೆ. ಇನ್ನು ಉಳಿದಿರೋ 9.5 ಪೇಜ್ ಏನಿರುತ್ತಲ್ಲ, ನಿಮ್ಮ ಇಡೀ ಪ್ರಬಂಧದ ಬಾಡಿ. ಈ ತರ ಆಗ್ಲಿ, ಈಸಿಯಾಗಿ ರೆಡಿ ಆಗುತ್ತೆ ನಿಮ್ ಪ್ರಬಂಧ. ಓಕೆ, ಸರಿ. ಇನ್ನು ಥೆಸಿಸ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳಿದ್ರೆ, ಎಕ್ಸ್ಪ್ಲನೇಷನ್, ಕೀವರ್ಡ್ಸ್, ಗಿವನ್ ಟಾಪಿಕ್, ಡೆಫಿನೇಷನ್, ಪರ್ಸೆಪ್ಷನ್, ಸಬ್ ಹೆಡಿಂಗ್ ಗಳಾಯ್ತು. ಸೊ ಇದಿಷ್ಟು ನಮ್ಮ ಪ್ರಬಂಧದ ಬೇಸಿಕ್ ಪಾಯಿಂಟ್. ಇನ್ನು ಎಸ್ಸೆನಲ್ಲಿ ಮತ್ತೆ ಏನೇನು ಇರ್ಬೇಕಪ್ಪ? ನಮ್ಮ ಸಾಮಾನ್ಯವಾದಂತ ಎಸ್ಸೆನಲ್ಲಿ ಏನಿರ್ಬೇಕು ಅಂತ ಅಂದ್ರೆ, ಆನ್ಲೈನ್ ಅವ್ರಿಗೆ ಆಡಿಯೋ ಕ್ಲಿಯರ್ ಇದೆಯಲ್ಲ? ನೋಡಿ, ಒಂದು ಎಸ್ಸೆನಲ್ಲಿ ಇಷ್ಟಿಷ್ಟು ಪಾಯಿಂಟ್ಸ್ ಇರ್ಬೇಕು ನಿಮ್ದು. ಏನೇನಂತ ಅಂದ್ರೆ, ಮೊದಲೇದು ಅದ್ರದ್ದೊಂದು ಫ್ರೇಮ್ ವರ್ಕ್ ಗೊತ್ತಿರಬೇಕು. ಫ್ರೇಮ್ ವರ್ಕ್ ಅಲ್ಲಿ ಒಂದು ಇಂಟ್ರೋ, ಆಮೇಲೆ ಬರೋದು ಬಾಡಿ ಅಂತ ಕರಿತೀವಿ ಅದನ್ನ, ಆಮೇಲೆ ಕೊನೆಗಿರೋದನ್ನ ಕನ್ಕ್ಲೂಷನ್ ಅಂತ ಕರಿತೀವಿ. ಆಮೇಲೆ ನಾವು ಅನೆಕ್ಡೋಟ್ ಅನ್ನ ಯೂಸ್ ಮಾಡ್ತೀವಿ, ಅಥವಾ ಅಲ್ಲಿ ಕೆಲವೊಬ್ರು ಪೋಯಮ್ ಅನ್ನ ಯೂಸ್ ಮಾಡ್ತಾರೆ, ಅಥವಾ ಕೆಲವೊಬ್ರು ಏನ್ ಮಾಡ್ತಾರೆ, ಕನ್ವರ್ಸೇಷನ್ ಅಂದ್ರೆ ಮಾತುಕತೆಯನ್ನ ಯೂಸ್ ಮಾಡ್ತಾರೆ. ಅವ್ರು ಈ ತರ ಹೇಳಿದ್ರು, ಇವ್ರು ಈ ತರ ಹೇಳಿದ್ರು ಅಂತ ಹೇಳಿ. ಉದಾಹರಣೆಗೆ ನಮ್ಮ ಭಾರತ ಪ್ರಧಾನ ಮಂತ್ರಿಗಳು ಈ ತರ ಹೇಳಿದ್ರು ಅಂತಾನು ಎಸ್ಸೆನ ಸ್ಟಾರ್ಟ್ ಮಾಡ್ಬೋದು, ಅವ್ರೆಲ್ಲಾದ್ರೂ ಆ ತರ ಹೇಳಿದ್ರೆ. ಒಂದು ಯಾವ್ದಾದ್ರು ಇಂಟರ್ವ್ಯೂ ಇರುತ್ತಲ್ಲ, ಆ ತರ. ನೆಕ್ಸ್ಟ್, ಇನ್ನು ಎಕ್ಸಾಂಪಲ್ಸ್ ಗಳನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೇಕು. ಎಕ್ಸಾಂಪಲ್ಸ್ ಅನ್ನ ಬರೆಯುವಾಗ, ಇದು ನಿಮ್ ಎಸ್ಸೆ ಇದೆ ಅನ್ಕೊಡ್ರಿ, ಇಲ್ಲಿ ಬರಿತಾ ಇರ್ತೀರಿ, ಏನೋ ಒಂದು ಸಾಲ ಬರೀತೀರಿ, ಸಾಲ ಬರೆದದ್ರ ಕೆಳಗಡೆ ಎಕ್ಸಾಂಪಲ್ ಅಥವಾ ಉದಾ ಅಂತ ಹೀಗೆ ಬರಿಬಾರ್ದು, ವಿವರಣೆ ಇಟ್ಟು ಬರಿಬಾರ್ದು, GS ಅಲ್ಲಿ ಬರಿಬೇಕು. ಇಲ್ಲಿ ಉದಾಹರಣೆ ಅಂತ ಹೇಳೋದಾದ್ರೆ ಹೀಗೆ ಬರಿಬೇಕು, ಫಾರ್ ಎಕ್ಸಾಂಪಲ್ ಅಂತ ಬರೆದು ಅದನ್ನ ಬರೆಯೋದು. ಕನ್ನಡದಲ್ಲಿ ಬರೆಯೋರು ಉದಾಹರಣೆಗೆ ಅಂತ ಬರೆದು, ಉದಾಹರಣೆಗೆ ಅಂತಾನೆ ಹೇಳೋದನ್ನ, ಡೈರೆಕ್ಟ್ ಆಗಿ ಹೇಳೋದೇ ಅದನ್ನ. ಅಲ್ಲಿ ಮತ್ತೇನ್ ಚುಕ್ಕೆ ಚಿಹ್ನೆ ಯಾವುದೇ ರೀತಿಯ ಅಂಶಗಳನ್ನ ಅಲ್ಲಿ ಕೊಡೋ ಹಾಗಿಲ್ಲ. ಓಕೆ, ಎಲ್ಲಿ ಹೋಯ್ತು ಅದು?
ಆ ತರ ಬರಿಬೇಕು ನೋಡಿ. ಉದಾಹರಣೆಗೆ ನೋಡುವುದಾದರೆ, ಉದಾಹರಣೆಗೆ ಇದನ್ನು ನಾವು ಗಮನಿಸಬಹುದು, ಈ ತರ ಬರಿಬೇಕು. ನೆಕ್ಸ್ಟ್ ನಿಮ್ ಪ್ರಬಂಧದಲ್ಲಿ ಸ್ವಲ್ಪ ಡೇಟಾ ಮತ್ತು ಫ್ಯಾಕ್ಟ್ಸ್ ಇರಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ. ಇಡೀ ಒಂದು ಪೇಜ್ ಅಲ್ಲಿ ಒಂದು ಪೇಜ್ ಅಲ್ಲಿ ಎರಡು ಅಂಶ ಡೇಟಾ ಫ್ಯಾಕ್ಟ್ಸ್ ಯೂಸ್ ಮಾಡ್ಕೊಳ್ಬಹುದು. ಉದಾಹರಣೆಗೆ ಇಲ್ಲೊಂದು ಯಾವ್ದಾದ್ರು ಭಾರತ ಬಡತನದ ಸೂಚ್ಯಂಕ ಈ ತರ ಇದೆ, ಭಾರತ ಹಸಿವಿನ ಸೂಚ್ಯಂಕ ಈ ತರ ಇದೆ, ಒಂದೊಂದಷ್ಟೇ. ತುಂಬಾ ಒತ್ತಿ ತುಂಬಾ ಹಾಗಿಲ್ಲ, ಅದನ್ನ ಮಿನಿಮಮ್ ಇರಬೇಕು. ಮತ್ತೇನಿರ್ಬೇಕು ಅಂತ ಅಂದ್ರೆ ನಿಮ್ಮ ರೈಟಿಂಗು ಪ್ಯಾಷನೇಟ್ ಆಗಿರ್ಬೇಕು, ಪ್ರೀತಿಯಿಂದ ಬರಿತಾ ಇರ್ಬೇಕು. ಅದನ್ನ ಓದೋರಿಗೆ ಒಂಥರ ಫೀಲ್ ಬರಬೇಕು, ತುಂಬಾ ಪ್ರಯತ್ನ ಪಟ್ಟು ಇವ್ರು ಬರ್ದಿದ್ದಾರೆ ಅನ್ನೋ ತರ ಫೀಲ್ ಆಗ್ಬೇಕು. ಮತ್ತೆ ಆರ್ಗ್ಯುಮೆಂಟ್ಸ್ ಸ್ಟ್ರಾಂಗ್ ಇರಬೇಕು. ಎಸ್, ನಾನು ಇದನ್ನ ಹೇಳ್ತಾ ಇದ್ದೀನಿ, ನಾನು ಇದನ್ನ ಈ ತರ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಹೇಳಿರೋದೇ ಕರೆಕ್ಟ್ ಇದೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಈ ಬರ್ಕೊಡ್ರಿ ಪಾಯಿಂಟ್ಸ್ ಗಳನ್ನ. ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ ಇರ್ಬೇಕು ನಿಮ್ಮ ಪ್ರಬಂಧದಲ್ಲಿ. ಹಾಗೇನೆ ಸ್ಮಾಲ್ ಪ್ಯಾರಾಗ್ರಾಫ್ಸ್ ಹೇಳಿದ್ನಲ್ಲ, ಎಷ್ಟೆಷ್ಟು ಅಂತ ಅಂದ್ರೆ ಒಂದು 80 ವರ್ಡ್ಸ್ ಬರೆಯೋರಿದ್ದೀರಿ, 10 ಸಾಲಿನ ಒಂದೊಂದು ಸ್ಮಾಲ್ ಪ್ಯಾರಾಗ್ರಾಫ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. 10 ಸಾಲು ಆಗಲ್ಲ, ಆಕ್ಚುಲಿ ಅದು 5-6 ಸಾಲ ಆಗತ್ತೆ. ಓಕೆ, ಆ ತರ. ನೆಕ್ಸ್ಟ್ ನ್ಯಾಚುರಲ್ ಫ್ಲೋ ಇರ್ಬೇಕಂತ ಈಗಾಗಲೇ ಹೇಳಿದೀನಿ ನಾನು ನಿಮಗೆ, ಸ್ಮಾಲ್ ಪ್ಯಾರಾಗ್ರಾಫ್ಸ್ ಇದು. ನೆಕ್ಸ್ಟ್ ನ್ಯಾಚುರಲ್ ಫ್ಲೋ ಇರಬೇಕು. ನೆಕ್ಸ್ಟ್ ಕ್ರಿಯೇಟಿವ್ ಆಗಿರ್ಬೇಕು ನಿಮ್ಮ ಎಸ್ಸೆ, ಇನ್ನೊಬ್ಬರಿಗಿಂತ ವಿಭಿನ್ನವಾಗಿ ಕಾಣ್ತಾ ಇರಬೇಕು. ಅದು ಯಾವಾಗಂದ್ರೆ ಪ್ಯಾಷನೇಟ್ ರೈಟಿಂಗ್ ಇದ್ದಾಗ ತಾನಾಗಿನೇ ಬರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕೊನೆಗೆ ಪ್ರಬಂಧದಲ್ಲಿ ನಾವು ಕೊನೆ ಹಂತಕ್ಕೆ ಬಂದಿದೀವಿ. ಈಗ ಕೊನೆ ಹಂತದಲ್ಲಿ ನೋಡಿ ಏನಿರ್ಬೇಕು ಅಂತ ಅಂದ್ರೆ, ನಾನು ತೋರಿಸ್ತೀನಿ, ನೀವು ಬರಿತಾ ಕೂತ್ರೆ ಟೈಮ್ ಬಹಳ ಹೋಗುತ್ತೆ ಇಲ್ಲಿ. ಇಲ್ಲಿ ನೋಡಿ, ಕೊನೆಗೆ ಏನಿರ್ಬೇಕು ಅಂದ್ರೆ ಸೊಲ್ಯೂಷನ್ ಕೊಡ್ಬೇಕು ನಾವು ಅದಕ್ಕೆ. ಬರೀ ಸಮಸ್ಯೆಗಳನ್ನ ಹೇಳಿಬಿಡೋ ಹಾಗಿಲ್ಲ. ಈಗ ಇನ್ನೂ ಒಂದು ಹೇಳಿದೆ, ನಾವೇನ್ ಹೇಳಿದೆ ಅಂತ ಅಂದ್ರೆ, ಪ್ರಬಂಧ ಬರೆಯುವಾಗ ನಾವು 12 ಪೇಜ್ ಬರೀತಾ ಇದ್ದೀವಿ. 12 ಪೇಜ್ ಬರೆಯುವಾಗ ನಿಮ್ದು 10 ರಿಂದ 12 ಪಾಯಿಂಟ್ ಜನರೇಟ್ ಮಾಡ್ಕೊಂಡಿದ್ದೀರಿ. ಫಸ್ಟ್ ಪೇಜ್ ನಲ್ಲಿ ಇಂಟ್ರೊಡಕ್ಷನ್ ಬರೀತೀರಿ, ಸೆಕೆಂಡ್ ಪೇಜ್ ನಲ್ಲಿ ಅರ್ಧ ಥೆಸಿಸ್ ಸ್ಟೇಟ್ಮೆಂಟ್ ಆಗುತ್ತೆ. ಇನ್ನು ನಿಮಗೆ ಉಳಿದಿರೋದು ಎಷ್ಟು ಪೇಜ್ ಇದೆ ಅಂತ ಅಂದ್ರೆ ಸುಮಾರು 10 ಪೇಜ್ ಓದಿದೆ ಅನ್ಕೊಳ್ಳೋಣ. ಇದು 2 ಆಯ್ತು, 3, 4, 5, 6, 7, ಇದೊಂದು 8, 9, 10, 11, 12. ಸೊ ಇದು ಕನ್ಕ್ಲೂಷನ್ಗೆ ಮೀಸಲು ಅದೊಂದು. ಸೊ ಇವೆರಡು ಬಿಗಿನಿಂಗ್ ಆಗುತ್ತೆ. ನೀವು ಬೇಕಾದ್ರೆ ಏನ್ ಮಾಡ್ಬೋದು, ಈ 2 ಪುಟಗಳನ್ನ ಸೊಲ್ಯೂಷನ್ಗೆ ಮೀಸಲಿಟ್ಕೊಳ್ಬಹುದು. ಪರಿಹಾರ, ಅಕಸ್ಮಾತ್ ಈ ಉದಾಹರಣೆಗೆ ಪಾಯಿಂಟ್ ಜನರೇಷನ್ ಕಡಿಮೆ ಆಗಿದೆ, ಈಗ ಅದು ಬಿಟರ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಅದ್ರೇನು ಸೊಲ್ಯೂಷನ್ ಕೊಡೋ ಹಾಗಿಲ್ಲ ನೀವು, ಬಟ್ ಕೆಲವೊಂದು ಪರಿಹಾರ ಕೊಡಬೇಕಾಗಿರುತ್ತೆ ಕೆಲವೊಂದು ಸಮಸ್ಯೆಗಳಿಗೆ. ಅಂತ ಟೈಮಲ್ಲಿ ಇಲ್ಲಿ ಸೊಲ್ಯೂಷನ್ ಗಳನ್ನ ಬರೆಯೋದು, ಇಲ್ಲೊಂದು ಪ್ಯಾರಾಗ್ರಾಫ್ ನಲ್ಲಿ, ಇಲ್ಲೊಂದು ಪ್ಯಾರಾಗ್ರಾಫ್, ಆಮೇಲೆ ಕನ್ಕ್ಲೂಷನ್. ಮತ್ತೆ ಇನ್ನೊಂದು, ಕನ್ಕ್ಲೂಷನ್ ಬೇರೆ, ಪರಿಹಾರನೇ ಬೇರೆ. ಕನ್ಕ್ಲೂಷನ್ ಗಿಂತ ಮುಂಚೆ ಪರಿಹಾರ ಬರುತ್ತೆ, ಅದಾದ್ಮೇಲೆ ಕನ್ಕ್ಲೂಷನ್ ಬರೀತಾರೆ ಸಾಮಾನ್ಯವಾಗಿ. ಓಕೆ, ಸೊ ಅದು ನೀವು ಪ್ರಬಂಧಗಳನ್ನ, ಆರ್ಟಿಕಲ್ಸ್ ಅನ್ನ ಓದ್ತಾ ಹೋದಾಗ ಪ್ರಜಾವಾಣಿಯಲ್ಲಿ ಕಲಿತಾ ಹೋಗ್ತೀರಿ. ಅಬ್ಸರ್ವ್ ಮಾಡಿ, ನಾನು ಅದಕ್ಕೆ ನಿಮಗೆ ನ್ಯೂಸ್ ಪೇಪರ್ ಓದೋದನ್ನ ಕಲಿಸ್ತಾ ಇದ್ದೀನಿ. ಓಕೆ, ಅಂದ್ರೆ ಸೊಲ್ಯೂಷನ್ ಏನೇನು ಬರೀತೀರಿ, ಈಗ ಸದ್ಯಕ್ಕೆ ಇರುವಂತ ಕಾನೂನು ಏನಿದೆ ಅದಕ್ಕೆ ಏನೇನು ಅಮೆಂಡ್ಮೆಂಟ್ಸ್ ಮಾಡಬೇಕಾಗಿದೆ, ಏನೇನು ತಿದ್ದುಪಡಿ ಮಾಡಬೇಕಾಗಿದೆ. ಆಮೇಲೆ ಔಟ್ ಆಫ್ ದ ಬಾಕ್ಸ್ ಐಡಿಯಾಸ್, ಹೊಸ ಆಲೋಚನೆಗಳು ನಿಮಗೆ ಏನ್ ಬರುತ್ತಲ್ಲ ಅದು. ಮತ್ತೆ ಜಗತ್ತಿನಲ್ಲಿ ಕೆಲವೊಬ್ರು ಒಳ್ಳೆ ಅಂಶಗಳನ್ನ ತಗೊಂಡ್ ಬರ್ತಿರ್ತಾರೆ. ಉದಾಹರಣೆಗೆ ಚೀನಾ ಏನೇನ್ ಮಾಡ್ತಾ ಇದೆ, ಅವ್ರು ನಮಗಿಂತ ತುಂಬಾ ಮುಂದಕ್ಕೆ ಹೋಗಿದ್ದಾರೆ. ಈಗ ಜಪಾನ್ ನಲ್ಲಿ, ಜರ್ಮನಿಯಲ್ಲೆಲ್ಲ ನೀರ್ ಇಂಗುವಂತ ರಸ್ತೆಗಳು ಬಂದಿದೆ. ನಮ್ ದೇಶದಲ್ಲಿ ನೀರ್ ಹರಿದು ಹೋಗುತ್ತೆ, ಹಿಂಗಲ್ಲ ಬೇಗ. ಆ ತರದ್ದೆಲ್ಲ ಹೇಳ್ಬಹುದು. ಇನ್ನು ಕನ್ಕ್ಲೂಷನ್ ಅಂತ ಬಂದಾಗ, ಲಾಜಿಕಲ್ ಕ್ಲೈಮ್ಯಾಕ್ಸ್ ಟು ದ ಇಂಟ್ರಡಕ್ಷನ್ ಅಲ್ಲಿ ಏನ್ ಹೇಳಿರ್ತೀರಲ್ಲ ಅದಕ್ಕೊಂದು ಪರಿಹಾರ ಇಲ್ಲಿ ಕೊಡಬೇಕು. ಸೊ ಇಂಟ್ರಡಕ್ಷನ್ ಅಲ್ಲಿ ನಾನು ಈ ತರ ಹೇಳಿದ್ದೆ, ಹಾಗಾಗಿ ನಾವು ಇದಕ್ಕೆ ಪರಿಹಾರ ಕಂಡುಹಿಡಿಬೇಕಂದ್ರೆ ಈ ತರ ಮಾಡ್ಬೇಕಾಗಿದೆ. ಮತ್ತೆ ನಿಮ್ಮ ಕನ್ಕ್ಲೂಷನ್ ಯಾವತ್ತೂ ಕೂಡ ಫ್ಯೂಚರಿಸ್ಟಿಕ್ ಆಗಿರ್ಬೇಕು, ಭವಿಷ್ಯದಲ್ಲಿ ಏನೋ ಒಳ್ಳೇದನ್ನ ಮಾಡೋಕಿರ್ಬೇಕು, ನೆಗೆಟಿವ್ ಇರಬಾರ್ದು. ಆಪ್ಟಿಮಿಸ್ಟಿಕ್ ಇರಬೇಕು, ಪಾಸಿಟಿವ್ ಇರಬೇಕು, ಅದರಲ್ಲಿ ಆಶಾಭಾವನೆ ಇರಬೇಕು. ನಾನು ಇದನ್ನ ಮುಂದೆ ಬದಲಾಯಿಸಬಲ್ಲೆ, ನನ್ನಲ್ಲಿ ಆ ಸಾಮರ್ಥ್ಯ ಇದೆ ಅಂತ ಒಂದು ಕಾನ್ಫಿಡೆನ್ಸ್ ನಿಮ್ಮ ಪ್ರಬಂಧದಲ್ಲಿ ಬರಬೇಕು. ನೆಗೆಟಿವ್ ಇರಬಾರ್ದು, ಯಾಕಂದ್ರೆ ಸ್ಯಾಡಿಸ್ಟಿಕ್ ಇರಬಾರ್ದು, ಏನ್ ಬಿಡ್ರಿ, ಏನ್ ಮಾಡಿ ಏನಿದೆ ಅನ್ನೋ ತರ ಇರಬಾರ್ದು. ಯಾಕಂದ್ರೆ ಬದಲಾವಣೆ ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ. IAS IPS ಅಧಿಕಾರಿಗಳಿಗೆ ಅಷ್ಟು ಅವಕಾಶಗಳನ್ನ ಸರ್ಕಾರ ಮಾಡಿಕೊಡುತ್ತೆ. ಮತ್ತೆ ಬ್ರಿಂಗ್ ಇಂಟ್ರೋ ಲಿಂಕ್ ಹಿಯರ್, ಇಂಟ್ರೊಡಕ್ಷನ್ ಇಲ್ಲಿ ನೀವು ಲಿಂಕ್ ಕಂಪಲ್ಸರಿಯಾಗಿ ಮಾಡ್ಲೇಬೇಕು. ಇನ್ನು ಏನೇನು ಯೂಸ್ ಆಗುತ್ತೆ ಪ್ರಬಂಧದಲ್ಲಿ, ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬಾನೇ ಚೆನ್ನಾಗಿದ್ರೆ ಒಂದು 4-5 ಅಂಕಗಳು ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ, ಅದು ನಿಮ್ಮ ಬೋನಸ್ ಪಾಯಿಂಟ್ಸ್. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಸರ್, ನಾನು ಏನ್ ಮಾಡ್ಲಿ, ನೀಟ್ನೆಸ್ ಮೇಂಟೈನ್ ಮಾಡಬೇಕು, ಕಾಟು ಗೀಟುಗಳನ್ನ ಹಾಕಬಾರ್ದು. ಓಕೆ, ಈ ಮ್ಯಾಕ್ಸಿಮಮ್ ಬರ್ದಿರೋರೆಲ್ಲ ಚೆನ್ನಾಗಿ ಬರ್ದಿದ್ದೀರಿ, ಜಾಸ್ತಿ ಕಾಟು ಗೀಟ್ ಮಾಡಬಾರ್ದು. ಮತ್ತು ಬಳಸುವಂತ ಪದ, ಎಂತ ಪದಗಳನ್ನ ಬಳಸ್ತಾ ಇದೀರಿ, ಲ್ಯಾಂಗ್ವೇಜ್ ಹೇಗಿದೆ ನಿಮ್ದು, ಅದು ತುಂಬಾ ಮುಖ್ಯ. ನೀವು ಕನ್ನಡದಲ್ಲಾದ್ರೂ ಬರೀರಿ, ಇಂಗ್ಲಿಷ್ ಅಲ್ಲಾದ್ರೂ ಬರೀರಿ, ಬಟ್ ಪದ ಯಾವ್ದು ಬಳಕೆ ಇದೆ ನಿಮ್ದು ಅದನ್ನ ನೋಡ್ತಾರ ಅವ್ರು. ಮತ್ತೆ ಸೆಂಟೆನ್ಸ್ಗಳು ಕನ್ಫ್ಯೂಸ್ ಆಗುವಂತ ತುಂಬಾ ದೊಡ್ಡ ಸೆಂಟೆನ್ಸ್ ಹಾಕಬಾರ್ದು, ಮೀಡಿಯಂ ಇರಬೇಕು. ಕೆಲವೊಂದು ಸ್ಮಾಲ್, ಕೆಲವೊಂದು ದೊಡ್ಡದು, ಮತ್ತೆ ಕೆಲವೊಂದು ಸ್ಮಾಲ್. ಆ ಕ್ಯಾಪ್ಟನ್ ಗೋಪಿನಾಥನ್ ಅವ್ರ ಲೇಖನ ನೋಡಿ ಯಾವ ತರ ಇತ್ತು ಇವತ್ತು, ಆ ತರ ಇರಬೇಕು.
ಆಮೇಲೆ ನೀಟ್ನೆಸ್ ಇರಬೇಕು, ಸ್ವಚ್ಛವಾಗಿರ್ಬೇಕು, ಒಂದು ಫಾರ್ಮ್ಯಾಟ್ ಕಾಣ್ತಾ ಇರಬೇಕು. ಪ್ರಬಂಧ ಟರ್ನ್ ಮಾಡ್ತಾ ಇದ್ರೆ ಅವ್ರ ಪೇಜ್ಗಳು, ಓಕೆ ಈ ತರ ಒಂದು ಸಿಸ್ಟಮೆಟಿಕ್ ಆಗಿ ಅವ್ರು ಬರ್ದಿದ್ದಾರೆ ಅನ್ನೋ ತರ ಫೀಲ್ ಬರ್ಬೇಕು. ಮತ್ತೆ ಅಂಡರ್ಲೈನಿಂಗ್ ನೋಡಿ, ತುಂಬಾ ಇಂಪಾರ್ಟೆಂಟ್ ಇದು. ಅಂಡರ್ಲೈನಿಂಗ್ SNL ಮಾಡೋ ಅಗತ್ಯ ಇಲ್ಲ. ಸಬ್ ಹೆಡ್ಡಿಂಗ್ ಗಳಿಗೆ ಮಾತ್ರ. ಸಬ್ ಹೆಡ್ಡಿಂಗ್ ಬರೀತೀರಿ, ಮಿನಿಮಮ್ 2, ಮ್ಯಾಕ್ಸಿಮಮ್ 4, ಅವುಗಳಿಗೆ ಮಾತ್ರ ಅಂಡರ್ಲೈನಿಂಗ್ ಅಥವಾ ಬಾಕ್ಸೇ ಹಾಕಿರಿ ನಡೆಯುತ್ತೆ ಡೈರೆಕ್ಟ್ ಆಗಿ. ಉಳಿದು ಎಲ್ಲೂ ಅಂಡರ್ಲೈನಿಂಗ್ ಮಾಡಬೇಡಿ. GS ನಲ್ಲಿ ಅಂಡರ್ಲೈನಿಂಗ್ ಬಹಳ ಮುಖ್ಯ. GS ಪೇಪರ್ ಏನ್ ಬರೀತಿರಲ್ಲ, ನಿಮ್ಮ ಆಪ್ಷನಲ್ ಪೇಪರ್ ಗಳಿರ್ಬಹುದು, GS 1, 2, 3, 4 ಅಂಡರ್ಲೈನಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ SNL ಎಲ್ಲೂ ಅಂಡರ್ಲೈನಿಂಗ್ ಮಾಡಬೇಡಿ, ಅಗತ್ಯ ಇಲ್ಲ. ಎಲ್ಲ ಓದ್ತಾರೆ ಅವರು, ಎಲ್ಲ ಓದ್ತಾರೆ. ಮತ್ತೆ ಮ್ಯಾಪಿಂಗ್ ಡಯಾಗ್ರಾಮ್ಗಳು ಎಲ್ಲ ಬೇಡ, ಮ್ಯಾಪ್ ಡಯಾಗ್ರಾಮ್ಗಳು ಕೂಡ ನಮಗೆ ಅಗತ್ಯ ಇಲ್ಲ. ಇಂಟ್ರೊಡಕ್ಷನ್ ಗೆ ಒಂದು 15%, ಥಿಸಿಸ್ ಗೆ ಒಂದು 5% ಮಾರ್ಕ್ಸ್. ಉಳಿದಿರೋದು ನಿಮ್ಮ ಎಕ್ಸ್ಪ್ಲನೇಷನ್, ಐಡಿಯಾಸ್ ಹೇಗಿತ್ತು ನಿಮ್ದು, ಸಬ್ ಹೆಡ್ಡಿಂಗ್ ಗಳು ಹೇಗಿದೆ, ಸೊಲ್ಯೂಷನ್ ಏನಿದೆ, ಇದಕ್ಕೊಂದು 70%, ಕನ್ಕ್ಲೂಷನ್ 10%. ಇಷ್ಟು ನಿಮ್ ಎನರ್ಜಿ ಡಿವೈಡ್ ಆಗ್ಬೇಕು ನೋಡಿ. ನಿಮ್ ಎನರ್ಜಿ ಈ ತರ ಡಿವಿಷನ್ ಆಗ್ಬೇಕಿಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ ಇದೊಂದು ಸ್ಟ್ರಕ್ಚರ್ ನಿಮ್ದು, ನೆನ್ಪಿಟ್ಕೊಳ್ಳಿ. ನಿಮ್ಮ ನ ಸ್ಟ್ರಕ್ಚರ್ ಏನಂದ್ರೆ, ಮೊದಲು ಇಂಟ್ರೊಡಕ್ಷನ್ ಬರೀತೀರಿ, ಆಮೇಲೆ ಥೆಸಿಸ್ ಸ್ಟೇಟ್ಮೆಂಟ್ ಬರೀತೀರಿ, ಆಮೇಲೆ ಆ ಸಾಲನ್ನೇ ಎಕ್ಸ್ಪ್ಲೇನ್ ಮಾಡ್ತೀರಿ. ಹಾಗಂದ್ರೆ ಏನು, ಅದನ್ನ ಯಾಕೆ ಈ ತರ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀರಿ. ಅದಾದ್ಮೇಲೆ ನೆಕ್ಸ್ಟ್ ಐಡಿಯಾಸ್ ಮತ್ತೆ ನಿಮ್ ಸಬ್ ಹೆಡ್ಡಿಂಗ್ ಅನ್ನ ಕೊಟ್ಟು ಐಡಿಯಾಸ್ ಬರೀತೀರಿ, ಅದಕ್ಕೊಂದು ಪರಿಹಾರ ಕೊಡ್ತೀರಿ, ಪರಿಹಾರ ಕೊಟ್ಟು ಮುಂದಕ್ಕೆ ಹೋಗ್ತೀರಿ. ಓಕೆ, ಸೊ ನೆಕ್ಸ್ಟ್ ನೀವು ಚಾಟ್ GPT ನಲ್ಲಿ ಕೇಳ್ತಿರ್ತೀರಲ್ಲ, ನನಗೆ ಟಾಪಿಕ್ಸ್ ಕೊಡು ಅಂತ, ಇವನ್ನೆಲ್ಲ ಪಾಯಿಂಟ್ಸ್ ಹಾಕಿ ಕೊಡ್ರಿ, ಅದಕ್ಕೆ ಕೊಡುತ್ತೆ ನಿಮ್ಗೆ, ಆಮೇಲೆ ಅದನ್ನ ನೀವು ಬರೀಬಹುದು. ನೆಕ್ಸ್ಟ್ ಅಂಕಗಳು ಯಾವ ತರ ಸಿಗಬಹುದು, ಒಂದು ಎಸ್ಸೆಗೆ ಅಂದಾಜು ಅವ್ರ ಅಂಕಗಳನ್ನ ಯಾವ ತರ ಕೊಡ್ತಾರೆ ಅಂತ ನೋಡೋದಾದ್ರೆ, ಇಂಟ್ರೊಡಕ್ಷನ್ ಗೆ ಒಂದು 20 ಅಂಕ ಕೊಡ್ತಾರೆ ಅಂದಾಜು. ನಮ್ ಸರ್ ನಮ್ಗೆ ಹೇಳಿರೋ ಪ್ರಕಾರ ಇಂಟ್ರೊಡಕ್ಷನ್ ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ನೀವು 20 ಅಂಕಗಳಲ್ಲಿ 15 ಅಂಕ ಅಲ್ಲೇ ಕೊಟ್ಟು ಬಿಡ್ತಾರೆ ನಿಮಗೆ. ನೆಕ್ಸ್ಟ್ ಕೀವರ್ಡ್ ಗಳನ್ನ ಅವ್ರ ಪ್ರಬಂಧದಲ್ಲಿ ಏನ್ ಬಳಸಿರ್ತಾರಲ್ಲ, ಬಿಟ್ಟರ್ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಲೆಸನ್, ಇದನ್ನ ಆಗಾಗ ಬರಿತಾ ಹೋಗ್ಬೇಕು. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿರಲ್ಲ ನೀಟಾಗಿ, ಅದಕ್ಕೊಂದು 10 ಅಂಕ. ಆಮೇಲೆ ಥೆಸಿಸ್ ಸ್ಟೇಟ್ಮೆಂಟ್ ಗೆ ಒಂದು 5 ಅಂಕ ಕೊಡ್ತಾರೆ ಅವ್ರು. ಏನ್ ಥೆಸಿಸ್ ಸ್ಟೇಟ್ಮೆಂಟ್ ಬರೀತಿರಲ್ಲ ಅದಕ್ಕೆ ಅಂದ್ರೆ ಇದ್ರ ಅರ್ಧ. ಇದು ನಾನಿಲ್ಲಿ ಅವ್ರ ಸರ್ ನಮ್ಗೆ ತೋರಿಸಿರೋ ಲೆಕ್ಕ ಹಾಕಿರೋದು 125 ಅಂಕಗಳಿಗೆ ಟೋಟಲ್ ಆಗಿ. ಅದ್ರಲ್ಲಿ ನಿಮ್ಗೆ 125 ಸಿಗಲ್ಲ, ಒಂದು 70, 80 ಸಿಕ್ಕರೆ ಟಾಪರ್ ನೀವೇ. ಓಕೆ, ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಗಳಿಗೆ ಒಂದು 5 ಅಂಕ, ಐಡಿಯಾಸ್ ಗಳಿಗೆ 50 ಅಂಕ, ಡೈಮೆನ್ಷನ್ ಬೇರೆ ಬೇರೆ ಆಯಾಮಗಳನ್ನ ಹೇಗೆ ತಗೊಂಡ್ ಬಂದ್ರಿ ನೀವು ಅದ್ರಲ್ಲಿ 20 ಅಂಕ, ಮತ್ತೆ ಸ್ಪಷ್ಟವಾಗಿ ಕನ್ಕ್ಲೂಷನ್ ಮಾಡಿದ್ರೆ, ಕನ್ಕ್ಲೂಷನ್ ಏನು ಬರೀತಿರಲ್ಲ ಅದಕ್ಕೊಂದು 15 ಅಂಕ ಇರುತ್ತೆ. ಸೊ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರಿ, ನಾನು ಕನ್ಕ್ಲೂಡ್ ಈ ತರ ಮಾಡ್ತಾ ಇದ್ದೀನಿ, ಈ ತರ ಆಗ್ಬೇಕಾಗಿದೆ ಅಂತ ಹೇಳಿ ಇದಕ್ಕೊಂದು 125 ಅಂಕ ಟೋಟಲ್ ಆಗಿ ಡಿವೈಡ್ ಮಾಡ್ತಾರೆ. ನೆನ್ಪಿಟ್ಕೊಡ್ರಿ, ನಿಮ್ಮ ಪ್ರಬಂಧದಲ್ಲಿ ಇವೆಲ್ಲ ಇರಬೇಕು. ಇವೆಲ್ಲ ಇದ್ದಾಗ ಸ್ಕೋರ್ ಆಗುತ್ತೆ ನಿಮ್ಮದು. ಓಕೆ, ಅವಾಗ ಆರಾಮಾಗಿ ಸ್ಕೋರ್ ಮಾಡ್ಕೊಳ್ಬಹುದು. ಮತ್ ನಿಮ್ಮ ಪ್ರಬಂಧದಲ್ಲಿ ಸ್ಟ್ರಿಕ್ಟ್ ಟು ದ ಟಾಪಿಕ್ ಏನಿರುತ್ತೆ ಅದರ ರಿಲೇಟೆಡ್ ಬರೀಬೇಕು. ಮತ್ತೆ ಆರ್ಗ್ಯಾನಿಕ್ ಇರಬೇಕು, ಕೃತಕವಾಗಿರಬಾರ್ದು, ಅದು ಕನ್ಸೈಸ್ ಶಾರ್ಟ್ ಆಗಿರಬೇಕು, ಎಫೆಕ್ಟಿವ್ ಆಗಿರಬೇಕು, ಮತ್ತು ಎಕ್ಸಾಕ್ಟ್ ಆಗಿ ನೀವು ಬರೀಬೇಕು ಪ್ರಬಂಧವನ್ನು. ಅಂದ್ರೆ ನಮ್ ಸರ್ ಇದಕ್ಕೊಂದು 25 ಅಂಕ ಎಕ್ಸ್ಟ್ರಾ ಕೊಡ್ತಾ ಇದ್ರು ಆ ತರ ಅವ್ರು ಚೆಕ್ ಮಾಡುವಾಗ. ಓಕೆ, ಚಿಹ್ನೆಗಳ ಬಳಕೆ ಹೇಗೆ ಸರ್ ಅಂತ ಕೇಳ್ತಾ ಇದ್ರಿ ಸುನಿಲ್ ಅವರು. ಕಲೀರಿ, ನೋಡಿ ಅವುಗಳನ್ನ ಯಾವ ತರ ಬಳಸೋದು, ಚಿಹ್ನೆಗಳನ್ನ ಯಾವ್ದೆಲ್ಲಿ ಬಳಸಬೇಕು ಅಂತ ಗ್ರಾಮರ್ ಪುಸ್ತಕಗಳಲ್ಲಿ ಇರುತ್ತೆ ನೋಡಿ, ನಿಮ್ಮ ಹೈಸ್ಕೂಲ್ ಅಲ್ಲಿ ಹೇಳಿರ್ತಾರೆ, ಅಥವಾ ಚಾಟ್ GPT ಬಳಸ್ಕೊಳ್ಳಿ, ಕಲೀರಿ ಅವನ್ನೆಲ್ಲ. ಮತ್ತೆ ಪ್ರಜಾವಾಣಿ ಓದುವಾಗಲೂ ಕಲಿತೀರಿ ನೀವು ಚಿಹ್ನೆಗಳನ್ನ ಯಾವ್ದನ್ನ ಎಲ್ಲೆಲ್ಲಿ ಬಳಸ್ಬೇಕಂತ. ಸರಿ, ಇದಿಷ್ಟು. ಇನ್ನೂ ಒಂದು ಪಾಯಿಂಟ್, ಬಹಳ ಜನ ಈ ತಪ್ಪನ್ನ ಮಾಡ್ತಾರೆ ಪ್ರಬಂಧ ಬರೆಯುವಾಗ. ಏನಂತ ಅಂದ್ರೆ, ಈಗ ಬರೀತಾರೆ ಪ್ರಬಂಧ ಬರೆಯುವಾಗ ಏನ್ ಮಾಡ್ಬಿಡ್ತಾರಂತ ಅಂದ್ರೆ, ಇಲ್ಲಿ ಬರ್ದಿದ್ದಾರೆ ಕೆಲವೊಬ್ರು, ನಿಮಗ್ ಗೊತ್ತಿರಲ್ಲ ಅದು, ನಮ್ಮ ಹೈಸ್ಕೂಲ್ಗಳಲ್ಲಿ ಆತರ ಕಲ್ಸಿರ್ತಾರೆ. ಇಲ್ಲಿ ಪ್ರಬಂಧ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ಹೆಡ್ ಕ್ವಶನ್ ಇರುತ್ತೆ, ಕ್ವಶನ್ ಬರೆದ್ಮೇಲೆ ಇಲ್ಲಿ PTK ಅಂತ ಬರೀತಾರೆ, ಬರಿಬಾರ್ದು ಹಾಗೆ. ಈ PTK ಅನ್ನೋ ಪದ ಬರಿಬೇಡಿ, ಅಗತ್ಯ ಇಲ್ಲ. ಆಮೇಲೆ ಕನ್ಕ್ಲೂಷನ್ ಇರುತ್ತಲ್ಲ, ಇದೇನಿರುತ್ತೆ ಇಲ್ಲಿ ಉಪಸಂಹಾರ ಅಂತ ಅಥವಾ ಕನ್ಕ್ಲೂಷನ್ ಅಂತ ಬರೀತಾರೆ, ಬರಿಬಾರ್ದ ಹೆಡ್ಡಿಂಗ್ ಅನ್ನ. ಓಕೆ, ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ, ನಾನು ಪ್ಯಾರಾಗ್ರಾಫ್ ಬರೀರಿ ಅಂತ ಹೇಳಿದಿನಲ್ಲ, ಸೊ ಕಂಪಲ್ಸರಿ ನೋಡಿ ಪ್ಯಾರಾಗ್ರಾಫ್ ಫಸ್ಟ್ ಲೈನ್ ಇರುತ್ತಲ್ಲ, ಇಷ್ಟು ಗ್ಯಾಪ್ ಬಿಟ್ಟೆ ಸ್ಟಾರ್ಟ್ ಆಗ್ಬೇಕು, ನೆನ್ಪಿಟ್ಕೊಳ್ಳಿ. ಇದು ಪ್ಯಾರಾಗ್ರಾಫ್ ಇಲ್ಲಿ ಮುಗಿತು, ಮತ್ತಿಷ್ಟು ಗ್ಯಾಪ್ ಇರ್ಬೇಕು, ಇಲ್ಲಿ ಗ್ಯಾಪ್ ಬಿಟ್ಟೆ ಆರಂಭ ಆಗ್ಬೇಕು ನಿಮ್ ಪ್ಯಾರಾಗ್ರಾಫ್, ನೆನ್ಪಿಟ್ಕೊಳ್ಳಿ. ಬೇಸಿಕ್ ನಾಲೆಜ್. ಇದಿಷ್ಟು ಓವರ್ ಆಲ್ ಆಗಿ ಪ್ರಬಂಧವನ್ನ ಯಾವ ತರ ಬರೆಯೋದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ. ಓಕೆ, ಇನ್ನು ನಾವು ನೆಕ್ಸ್ಟ್ ನಾಳೆಯಿಂದ ಏನ್ ಮಾಡೋಣ ಅಂತ ಅಂದ್ರೆ, ಒಂದು ಪ್ರಬಂಧವನ್ನ ತಗೊಂಡು ಅದಕ್ಕೆ ಯಾವ ತರ ಡೈಮೆನ್ಷನ್ಸ್ ರಚನೆ ಮಾಡಬಹುದು, ಅದಕ್ಕೆ ಇಂಟ್ರೊಡಕ್ಷನ್ ಹೇಗೆ ಬರಿಬಹುದು, ಕನ್ಕ್ಲೂಷನ್ ಹೇಗೆ ಬರಿಬಹುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ ನಾಳೆಯಿಂದ. ನಾಳೆ ಗುರುವಾರ, ನಾಡಿದ್ದು ಶುಕ್ರವಾರ. ಓಕೆ, ಅವು 2 ದಿನ ಮಾಡ್ಕೊಂಡು ನಿಮ್ಗೊಂದು ಐಡಿಯಾ ಸಿಗುತ್ತೆ. ಆಮೇಲೆ ಪ್ರತಿ 15 ದಿನಕ್ಕೆ ಒಂದೊಂದ್ಸಾರಿ ನೀವು ಪ್ರಬಂಧವನ್ನ ಬರೆದು ನನಗೆ ತೋರಿಸ್ತಾ ಇರಬೇಕು, ಇಂಪ್ರೂವ್ ಆಗ್ತೀರಿ ಬರ್ತಾ. ಸರಿನಾ? ಐಡಿಯಾ ಸಿಗ್ತಾ ನಿಮಗೆ ಯಾವ ತರ ಬರೆಯೋದಂತ?